ಇರ್ತಾರೆ. ಹಾಗೇನಾಗ್ತದೆ ಅಂತ ಹೇಳಿದ್ರೆ ಟೋಟಲಿ ಅವರ ಭವಿಷ್ಯವನ್ನ ರೂಪಿಸುವಲ್ಲಿ ಕಂಕಣ ಬದ್ಧರಾಗಿದ್ದಾರೆ. ಇದರಲ್ಲಿಯೂ ಸಹ ಇನ್ನೊಂದು ಯೋಚನೆ ಬರ್ತದೆ ನಮ್ಮ ಗುರು ಸರ್ ಬಗ್ಗೆ ಅಂತ ಹೇಳಿದ್ರೆ, ನಾನು ಡೆವಲಪ್ಮೆಂಟ್ ಇದನ್ನ ಏಜೆಂಟ್ರಿಗೆ ಮಾತ್ರ ನನ್ನ ಜ್ಞಾನವನ್ನ ಇಷ್ಟೇ ಸೀಮಿತ ಮಾಡೋದು ಬೇಡ ಅಂತ ಹೇಳಿ ಅವರು ಲಾಸ್ಟ್ ಇದರಲ್ಲಿ ಡೆವಲಪ್ಮೆಂಟ್ ಆಫೀಸರ್ಗೆ ಏನಾದ್ರೂ ಮಾಡಬೇಕು, ನನ್ನ ಸೇವೆಯನ್ನ ಇಷ್ಟಕ್ಕೆ ಏಜೆಂಟ್ರಿಗೆ ನಿಲ್ಲಿಸಬಾರ್ದು ಅನ್ನೋ ದೃಷ್ಟಿಯಿಂದಾಗಿ ಅವರು ಏಜೆಂಟ್ರಿಗೂ ಒಳ್ಳೇದಾಗ್ಬೇಕು, ಡೆವಲಪ್ಮೆಂಟ್ ಆಫೀಸರ್ಗೂ ಒಳ್ಳೇದಾಗ್ಬೇಕು ಅಂತ ಹೇಳಿ ದೊಡ್ಡ ಯೋಚನೆ ಇಟ್ಕೊಂಡು ಆ ಡೆವಲಪ್ಮೆಂಟ್ ಆಫೀಸರ್ ಕಷ್ಟ ಸುಖಗಳಿಗೆ ಅವರಿಗೂ ನೆರವಾಗ್ಬೇಕು ಅನ್ನೋ ದೃಷ್ಟಿಯಿಂದಾಗಿ ಅವರು ಸಹ ಎಲೆಕ್ಷನ್ಗೆ ನಿಲ್ತಾರೆ. ಡೆವಲಪ್ಮೆಂಟ್ ಆಫೀಸರ್ ಎಲೆಕ್ಷನ್ ನಿಂತ್ಕೊಂಡು ಅದರಲ್ಲಿಯೂ ಆಯ್ಕೆಯಾಗಿ ಜನರಲ್ ಸೆಕ್ರೆಟರಿ ಆಗಿ ಅವರು ಸ್ಥಾನವನ್ನ ಅಲಂಕರಿಸ್ತಾರೆ. ಅಂದ್ರೆ ಅವರಿಗೆ ನಿರಂತರವಾಗಿ ಜ್ಞಾನವನ್ನು ಪಡ್ಕೋಬೇಕು, ಹಂಚಬೇಕು ಅನ್ನುವ ವಿಶಾಲವಾದ ದೃಷ್ಟಿಕೋನ ಇರ್ತಕ್ಕಂಥವ್ರು ನಮ್ಮ ಗೆಳೆಯರು ಮತ್ತೆ ಸೀನಿಯರ್ ಇದಾರೆ ಅಂತ ಹೇಳಿ ಇಮಿಡಿಯೇಟ್ ನಮ್ಗೆ ಸೀನಿಯರ್ ಆಗ್ತಾರೆ. ನಾನು ಸಹ ಡೆವಲಪ್ಮೆಂಟ್ ಆಫೀಸರ್ ಆಗ್ಬೇಕು ಅಂತ ಹೇಳಿದ್ರೆ ಅವರ ಪ್ರೇರಣೆ ಪಡ್ಕೊಂಡೆ ಅಂತೆ. ನಾನು ಒಂದು ಸಂದರ್ಭದಲ್ಲಿ ಅವರು ಮಾತನ್ನು ಕೇಳಿದ್ದೀನಿ, ಯಾವ ರೀತಿ ಇರ್ತದೆ ಡೆವಲಪ್ಮೆಂಟ್ ಆಫೀಸರ್ ಪೋಸ್ಟ್ ಅಂತ ಹೇಳಿ. ಇವರು ಮತ್ತೆ ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ ಇನ್ನೊಬ್ರು ವಿಶ್ವನಾಥ್ ಹೂಗಾರ್ ಸರ್ ಅಂತ ಹೇಳಿದಾರೆ, ಅವರು ಸಹ ಪ್ರೇರಣೆ ಪಡ್ಕೊಂಡು ನಾವೆಲ್ಲ ಮುಂದುವರಿತಾ ಇದ್ದೀವಿ. ಅಂದ್ರೆ ಇವರು ಜನರಲ್ ಸೆಕ್ರೆಟರಿ ಆಗಿ ಆ ದೃಷ್ಟಿಯಿಂದಾಗಿ ನಾನು ನಮ್ಮ ಸತೀಶ್ ಪ್ರಭು ಸರ್ಗೆ ಅವ್ರ ಸರ್ ಕೇಳಿದ್ರು ಯಾರು ಇದ್ದಾರೆ ಟಾಪ್ ಲಿಸ್ಟ್ ಅಲ್ಲಿ. ನಮ್ಮ ಗುರುರಾಜ್ ಸರ್ ಅವರು ಸಹ ಟಾಪ್ ಲಿಸ್ಟ್ ಅಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಲಿಸ್ಟ್ ಅಲ್ಲಿ ಇದ್ದಾರೆ. ಉತ್ಸಾಹ ಮತ್ತೆ ಪ್ರೇರಣೆಯನ್ನ ಸದಾ ಕೊಡ್ತಿರ್ತಾರೆ ಅಂತವ್ರು ನಮ್ಮ ಜೊತೆಗಿದ್ದಾರೆ. ಇದು ನಮಗಷ್ಟೇ ಸೀಮಿತ ಆಗ್ಬಾರ್ದು, ನಮ್ಮ ಎಲ್ಲರಿಗೂ ಜ್ಞಾನದ ಬೆಳಕು ಹರಿಬೇಕು ಅನ್ನೋ ದೃಷ್ಟಿಯಿಂದಾಗಿ ನಮ್ಮ ಸತೀಶ್ ಪ್ರಭು ಸರ್ ಅವರ ಕ್ಲಾಸ್ ಕೋವಿಡ್ ನಿಂದ ನಮ್ಮಲ್ಲಿ ಬ್ರಾಂಚ್ ಅಲ್ಲಿ ನಡೆಸಿದ್ವಿ. ಒಂದು ಕ್ಲಾಸ್ ಅನ್ನ ಸತೀಶ್ ಪ್ರಭು ಸರ್ ಫಿಸಿಕಲಿ ಕ್ಲಾಸ್ ಅನ್ನ ನಡೆಸಿದ್ವಿ. ಅವಾಗ ನನಗೆ ಸತೀಶ್ ಪ್ರಭು ಸರ್ ಅವರ ಕಾಂಟ್ಯಾಕ್ಟ್ ಒಳ್ಳೆ ಕಾಂಟ್ಯಾಕ್ಟ್ ಆಯ್ತು. ಆಗ್ಲಿಂದ ಬಹಳಷ್ಟು ಅವ್ರ ಜೊತೆ ಇದನ್ನ ಇಂಟ್ರಾಕ್ಷನ್ ಮಾಡ್ತಾ ಇದ್ವಿ. ಅದರಿಂದ ಬಹಳಷ್ಟು ಜನ ಅವಾಗ ವೆಂಕಟೇಶ್ ಪ್ರಸಾದ್ ಸರ್ ಇದ್ದಾಗ ಅವ್ರ ಕ್ಲಾಸ್ ತಗೊಂಡಾಗ ನಮ್ಮಲ್ಲಿ ಬಹಳಷ್ಟು ಜನ ಸೆಂಚುರಿಯನ್ಸು MDRTs ಅವರ ಪ್ರೇರಣೆ ತೆಗೆದುಕೊಂಡು ಆಗಿದ್ದಾರೆ ಅನ್ಲಿಕ್ಕೆ ನನಗೆ ಬಹಳಷ್ಟು ಖುಷಿ ಆಗ್ತದೆ. ಅದ್ಭುತವಾದ ಟ್ರೈನರ್ ಮತ್ತೆ ಸತೀಶ್ ಪ್ರಭು ಸರ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಅವರಲ್ಲಿರ್ತಕ್ಕಂತಹ ಕಲೆಯನ್ನ ಅವರಲ್ಲಿರ್ತಕ್ಕಂಥ ಜ್ಞಾನವನ್ನ ಹೊರಗೆ ತರ್ತಾರೆ. ಅದು ನನಗೆ ಬಹಳಷ್ಟು ಹಿಡಿಸ್ತದೆ. ಆ ದೃಷ್ಟಿಯಿಂದಾಗಿ ನಾನು ಸಹ ನಮ್ಮ ಗುರುರಾಜ್ ಸರ್ ಅವ್ರನ್ನ ಆಯ್ಕೆ ಮಾಡ್ಕೊಂಡೆ. ಒಂದು ಒಳ್ಳೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ನನಗೆ ಬಹಳ ಖುಷಿ ಆಗ್ತದೆ ಅನ್ನೋ ದೃಷ್ಟಿಯಿಂದಾಗಿ, ನಮ್ಮೆಲ್ಲರಿಗೂ ಜ್ಞಾನವನ್ನು ಸಿಗ್ತದೆ ಅನ್ನೋ ದೃಷ್ಟಿಯಿಂದಾಗಿ ಅದ ಕಾರಣ ಬಹಳಷ್ಟು ಒಂದೇ ತಾಸು ಸಮಯ ಇದೆ, ನಾನು ಬಹಳಷ್ಟು ಟೈಮ್ ತಗೊಳ್ಳಲ್ಲ. ಯಾಕಂದ್ರೆ ಆ ಜ್ಞಾನವನ್ನ ಎಲ್ಲರಿಗೆ ಹಂಚಬೇಕು ಅನ್ನೋ ದೃಷ್ಟಿಯಿಂದಾಗಿ ನನಗೆ ಈ ಅವಕಾಶವನ್ನ ಕೊಟ್ಟಂತಹ ಸತೀಶ್ ಪ್ರಭು ಸರ್ ಅವರಿಗೆ ಮತ್ತು ನಮ್ಮ ಗುರುರಾಜ್ ಸರ್ ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈಗ ಓವರ್ ಟು ಯು ಸತೀಶ್ ಪ್ರಭು ಸರ್. ಥ್ಯಾಂಕ್ ಯು. ಎಲ್ಲರೂ ಗುರುರಾಜ್ ಸರ್ಗೆ ವೆಲ್ಕಮ್ ಹೇಳಿ. ಯಾಕಂದ್ರೆ ಅಷ್ಟು ವರ್ಷದ ಅನುಭವ, 132ಕ್ಕಿಂತ ಹೆಚ್ಚು ಜನ ಏಜೆಂಟ್ ಮ್ಯಾನೇಜ್ ಮಾಡ್ತಾರೆ, ಸಮಯ ಸಿಗೋದು ಕಷ್ಟ. ಅದರಲ್ಲೂ ಯೂನಿಯನ್ ಆಕ್ಟಿವಿಟೀಸ್ ಅಂದ್ರೆ ಅದಕ್ಕೋಸ್ಕರ ಇನ್ನೊಂದು ಎಕ್ಸ್ಟ್ರಾ ಕೆಲಸ, ಅದರಲ್ಲೂ ಸಮಯ ಮಾಡ್ಕೊಂಡು ಇವತ್ತು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗುರುಪ್ರಸಾದ್ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ತಮಗೂ ಸರ್. ಥ್ಯಾಂಕ್ ಯು ಸರ್. ವಂಡರ್ಫುಲ್. ಸೊ ಲೆಟ್ ಅಸ್ ಲುಕ್ ಅಟ್ ಗುರುರಾಜ್ ಸರ್. ಈಗ ನಮಸ್ಕಾರ. ಸೊ ಈ ಕಾರ್ಯಕ್ರಮದಲ್ಲಿ ಜನರಲಿ ಏನೋ ಒಂದು 200ರಿಂದ 250 ಜನ ರೆಗ್ಯುಲರ್ ಆಗಿ ಬರೋರಿದ್ದಾರೆ ಸರ್. ಕೆಲವೊಬ್ರು ಏನ್ ತಪ್ಸಿದ್ರು ಸಂಡೇ 7 ಗಂಟೆಗೆ ತಪ್ಸಲ್ಲ, ಹಂಗ ರೆಗ್ಯುಲರ್ ಆಗಿ ಬರ್ತಾರೆ. ಆಮೇಲೆ ಇದು ಕರ್ನಾಟಕದಾದ್ಯಂತ ಆದ್ರಿಂದ ಒಂದಿಷ್ಟು ಜನ ನಿಮ್ಮ 8 ಡಿವಿಷನ್ ಅಲ್ಲೂ ಒಂದಿಷ್ಟು ಜನ ಬಂದಿರ್ತಾರೆ. ಅದರಲ್ಲೂ ಏಜೆಂಟ್ಸ್ ಬಂದಿರ್ತಾರೆ, ಕೆಲವರು ಹೊಸಬ್ರು ಬಂದಿರ್ತಾರೆ, ಹಾಗೇನೆ ಕೆಲವೊಬ್ರು ಹಳಬರು, ಒಂದು ಕೆಲವಾರು ವರ್ಷಗಳಿಂದ ಇರೋರು ಡೆವಲಪ್ಮೆಂಟ್ ಆಫೀಸರ್ಗಳು ಬಂದಿರ್ತಾರೆ. ಹಾಗಾಗಿ ಇದು ಒಂದು ಸಮ್ಮಿಶ್ರ ಏನಂತೀರಿ ಜನ ಇರುವಂತಹದ್ದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಈ ಇಂಡಸ್ಟ್ರಿಗೆ, ಯಾಕಂದ್ರೆ ನಿಮ್ಗೆ ಅಷ್ಟೆಲ್ಲ ಆಪ್ಷನ್ ಇದ್ದು ಇದೇ ಇಂಡಸ್ಟ್ರಿಯನ್ನ ಸಿಲೆಕ್ಟ್ ಮಾಡ್ಕೊಂಡಿದ್ದಕ್ಕೆ ಏನಾದ್ರೂ ಉದ್ದೇಶ ಇದೆಯಾ? ಅದನ್ನೊಂದು ಸ್ವಲ್ಪ ಅಲ್ಲಿಂದ ಶುರು ಮಾಡಿ, ನಿಮ್ಮ ಮೊಟ್ಟ ಮೊದಲನೇ ದಿವಸಗಳು ಹೇಗಿದ್ವು ಅಲ್ಲಿಂದ ಶುರು ಮಾಡಿ ಇವತ್ತಿಗೆ ಬರೋಣ ಅಂತ. ಓವರ್ ಟು ಯು ಸರ್. ಸರಿ, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಸತೀಶ್ ಸರ್, ನೀವು ಸುಮಾರು 1 ತಿಂಗಳಿಂದ ಹೇಳ್ತಾ ಇದ್ರಿ, ಡ್ಯೂ ಟು ಸ್ವಲ್ಪ ವರ್ಕ್ ಕಮಿಟ್ಮೆಂಟ್, ಬಿಸಿ ಶೆಡ್ಯೂಲ್ ಇಂದ ನಿಮ್ಗೆ ಟೈಮ್ ಕೊಡಕ್ ಆಗಿರ್ಲಿಲ್ಲ.
ಮತ್ತೆ ಇದೊಂದು ಅವಕಾಶ ಮಾಡಿಕೊಟ್ರಿ, ನಮಗೂ ಇದೊಂದು ಹೊಸ ಅನುಭವ. ಮತ್ತೆ ಐ ಆಲ್ಸೋ ಎಕ್ಸ್ಟೆಂಡ್ ಮೈ ವೆರಿ ಹಾರ್ಟ್ಫುಲ್ ಥ್ಯಾಂಕ್ಸ್ ಟು ಗುರುಪ್ರಸಾದ್, ಮೈ ಬ್ರದರ್, ಯಂಗರ್ ಬ್ರದರ್. ಅವ್ರಿಗೂ ಕೂಡ ನಾನ್ ಏನಿದ್ದೀನಿ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಹೇಳ್ತಾ ಇದ್ರು ಏನೋ ಅಂತ ಅನಿಸ್ತಾ ಇತ್ತು ಒಂದೊಂದ್ಸಲ, ಅಷ್ಟಕ್ಕೆ ನಾವು ಅರ್ಥರಿದೀವೋ ಇಲ್ಲ ಅಂತ. ಮತ್ತೆ ಇದು ಒಂದು ನಿಮ್ಮ ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ಕಾರ್ಯಕ್ರಮ ಕೂಡ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ. ನೀವು ಯಾವಾಗ ನನ್ನನ್ನು ಕೇಳಿದ್ರಿಲ್ಲ ಅದ್ರ ನಂತರನೇ ಒಂದ್ 2-3 ಕೆಲವು ವಿಡಿಯೋಗಳನ್ನ ನೋಡಿದೆ ನಾನು ಯೂಟ್ಯೂಬ್ ಅಲ್ಲಿ ಹೋಗಿ. ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಗಂಗಾಧರ್ ಹಿರೇಮಠ ಅವ್ರದ್ದು ಕೂಡ ನಾನು ನೋಡಿದೆ. ಅದೇ ರೀತಿ ಒಬ್ಬರದಿಬ್ಬರದೆಲ್ಲ ನೋಡ್ಲಿದೆ, ಅವಕಾಶ ಸಿಕ್ತು, ಚೆನ್ನಾಗಿದೆ. ನಿಮ್ಮ ಟೈಟ್ಲ್ ತುಂಬಾ ಬಹಳ ಇಡಿಸ್ತು ನನಗೆ. ಪುಟ್ಟ ಹೆಜ್ಜೆ, ಸಣ್ಣದೇ ಹೆಜ್ಜೆ ಆದ್ರೆ ದಿಟ್ಟವಾಗಿರ್ಬೇಕದು ಅನ್ಕೊಂಡು ಚೆನ್ನಾಗಿ ಸೆಲೆಕ್ಟ್ ಮಾಡಿದಿರಿ. ಮತ್ತೆ ನಿರಂತರವಾಗಿ ಈ ಇಂಡಸ್ಟ್ರಿದಲ್ಲಿ ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀರಿ. ಒಂದು ಬೆಸ್ಟ್ ಲೈನ್ ನೆನಪಾಗೋದು ಏನು ಅಂದ್ರೆ, ಬಿಫೋರ್ ಸ್ಟಾರ್ಟಿಂಗ್ ಐ ಜಸ್ಟ್ 1-2-3 ಮಿನಿಟ್ಸ್ ಅಲ್ಲಿ ಯಾವತ್ತು ಯಾರೋ ಒಬ್ಬ ಕೂಡ ಸರ್ವಜ್ಞ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಸರ್ವಜ್ಞ ಆದವನು ಕೂಡ ಸರ್ವರ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂತಾರೆ. ಸೊ ಇವತ್ತಿನ ದಿನ ನೀವು ಮಾಡೋ ಕಾರ್ಯಕ್ರಮಕ್ಕೆ ಸರ್ವಜ್ಞನ ಹೆಸರು ಕೂಡ ಸೂಕ್ತ ಆಗ್ತದೆ. ಯಾಕಂದ್ರೆ ಯಾರ್ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡೋರಿದ್ದಾರೆ ಅಥವಾ ಚೆನ್ನಾಗಿ ಇಂಡಸ್ಟ್ರಿದಲ್ಲಿ ಪಳಗಿದವರಿದ್ದಾರೆ, ಯಾರ್ಲಿಂದ ಜನರಿಗೆ ಹೆಲ್ಪ್ ಆಗ್ಬೋದು ಅನ್ನೋದನ್ನ ಹುಡುಕಿ ಎಲ್ಲರ ಹತ್ರ ಇರೋ ಜ್ಞಾನನ ಹಂಚ್ಕೊಂಡು ನೀವು ಮೊಬಿಲೈಸ್ ಮಾಡಿ ಎಷ್ಟೋ ಜನಕ್ಕೆ ಹಂಚ್ತಾ ಇದ್ದೀರಿ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ದು ಕೂಡ ಇನೋವೇಟಿವ್ ಕಾರ್ಯಕ್ರಮ ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ಇವತ್ತಿನ ಕಾರ್ಯಕ್ರಮ ಅಲ್ಲದೆ ಕೂಡ ಮುಂದಿನ ಎಲ್ಲಾ ನಿಮ್ಮ ಕಾರ್ಯಕ್ರಮಗಳಿಗೆ ಯಶಸ್ವಿಯಾಗ್ಲಿ. 100 ಜನ, 1000 ಜನ ಇನ್ಶೂರೆನ್ಸ್ ಪ್ರೊಫೆಷನಲ್ಸ್ಗೆ ಅದು ಸಪೋರ್ಟಿವ್ ಆಗಿ ನಿಂತಿರ್ಬೇಕು. ಯಾಕಂದ್ರೆ ಎಲ್ಲೋ ಕಲ್ತಿರೋ ಒಂದು ಜ್ಞಾನದ ತುಣುಕು ಕೂಡ ನಮ್ಗೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇಷ್ಟು ನಾನು ನಿಮ್ ಬಗ್ಗೆ ಹೇಳಕ್ ಪಟ್ಟಿರೋದು. ನೆಕ್ಸ್ಟ್ ನೀವು ಕೇಳಿದ್ರೆ ನಮ್ಗೆ ಇದೇ ಇಂಡಸ್ಟ್ರಿ ಯಾಕೆ ಇಷ್ಟ ಆಯ್ತು ಅಂತ. ಸರ್ ನಿಜ ಹೇಳ್ಬೇಕಂದ್ರೆ ಇಂಡಸ್ಟ್ರಿ ಬಗ್ಗೆ ನನಗೆ 0 ನಾಲೆಜು, ಏನೂ ಗೊತ್ತಿಲ್ಲ. ಅಂತ ಪರಿಸ್ಥಿತಿಲಿ ನಾನು ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದು, ಲೈಫ್ ಇನ್ಶೂರೆನ್ಸ್ ಇಂಡಸ್ಟ್ರಿ. ಆಕ್ಚುಲಿ ನಾನೊಬ್ಬ ಟೀಚರ್ ಆಗ್ಬೇಕು ಅಂತ ಹೊರಟವನು ಸರ್. PUC ಕಂಪ್ಲೀಟ್ ಆದ್ಮೇಲೆ PSC ಅಡ್ಮಿಷನ್ ಮಾಡಿದ್ರು ಕೂಡ TCH ಗೆ ಸೆಲೆಕ್ಷನ್ ಆಯ್ತು. ಅವಾಗ TCH ನಡೀತಾ ಇತ್ತು, ಲಾಸ್ಟ್ ಬ್ಯಾಚ್ ಅದು. ಸೆಕೆಂಡ್ ಲಿಸ್ಟ್ ಅಲ್ಲಿ ಸೆಲೆಕ್ಷನ್ ಆಯ್ತು, ಗೌರ್ಮೆಂಟ್ ಸೀಟ್ ಉಡುಪಿಗೆ ಆಯ್ತು. 2 ವರ್ಷ ಅಲ್ಲೇ ಉಡುಪಿಲಿ ಸ್ಟಡಿ ಮಾಡಿ ಬಂದ್ವಿ. ಟೀಚರ್ ಆಗ್ಬೇಕು ಅನ್ನೋದು ಬಹಳ ಇತ್ತು ಇಂಟೆನ್ಷನ್. ಯಾಕೆ ಅದು ಬೇಗ ಜಾಬ್ ಆಗುತ್ತೆ ಅನ್ನೋದು, ಸ್ವಲ್ಪ ಎಕನಾಮಿಕಲಿ ಅಷ್ಟೇನು ಒಳ್ಳೆ ಪರಿಸ್ಥಿತಿಲಿ ಇರಲಿರದ ಕಾರಣದಿಂದ ಬೇಗ ಗೌರ್ಮೆಂಟ್ ಜಾಬ್ ಆಗ್ಬೇಕು ಅನ್ನೋದೊಂದು ತಪನ ಇತ್ತು. ಆಯ್ಕೆ ಮಾಡ್ಕೊಂಡು ಬಂದಿದ್ದೇನಲ್ಲ ಇದನ್ನ, ಇದು ಡೆವಲಪ್ಮೆಂಟ್ ಆಫೀಸರ್ ಆಗ್ಬೇಕು, LIC ದಲ್ಲಿ ಆಗ್ಬೇಕು ಅಂತ. ಟೀಚರ್ ಆಗ್ಬೇಕು ಅಂತ ಹೋದವರಿಗೆ ನೆಕ್ಸ್ಟ್ ನಮ್ಮ ಮಾಮ ಒಬ್ರು ಇದ್ರು, ಅವರು ಹೈಯರ್ ಎಜುಕೇಶನ್ ಗೆ ಮೋಟಿವೇಟ್ ಮಾಡಿದ್ರು ನಮ್ಗೆ, ಅಲ್ಲಿಗೆ ಸೀಮಿತಗೊಳಿಸ್ಬೇಡ ಅಂತ. TCH ಮುಗಿದ ಕೂಡಲೇ ಇಮಿಡಿಯೇಟ್ಲಿ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ವಿ ಓಪನ್ ಯೂನಿವರ್ಸಿಟಿ. ಪ್ರೈವೇಟ್ ಸ್ಕೂಲಲ್ಲಿ ಟೀಚಿಂಗ್ ಮಾಡ್ತಾ ಗ್ರಾಜುಯೇಷನ್ ಆಗಿ ಅದು ಟೀಚರ್ ಆಗ್ಬೇಕನ್ನೋದು ಗುರಿ ಚೇಂಜ್ ಆಗೋಯ್ತು. ಅಲ್ಲಿಗೆ ಒಬ್ಬ ಇಂಗ್ಲಿಷ್ ಲೆಕ್ಚರ್ ಆಗ್ಬೇಕು ಅಂತ ಬಂದ್ಬಿಡ್ತು ಅಲ್ಲಿಗೆ. ಸೊ ಗ್ರಾಜುಯೇಷನ್ ಅಲ್ಲಿ ಇಂಗ್ಲಿಷ್ ಮೇಜರ್ ಅನ್ನ ತಗೊಂಡು ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿದ್ವಿ. ಸೊ ನಿರಂತರವಾಗಿ ಒಂದು ಗೌರ್ಮೆಂಟ್ ಜಾಬ್ ಯಾವುದಿಲ್ಲ, ಯಾವ್ದು ಲೈಫ್ ಸೆಟ್ಲ್ ಆಗ್ಬೇಕು ಅನ್ನೋ ಪ್ರಯತ್ನದಲ್ಲಿ ಇದ್ದಾಗ ಸೊ KPSC ಥ್ರೂ ಸೆಲೆಕ್ಷನ್ ಆಯ್ತು. ಗುರುಪ್ರಸಾದ್ ಇಂಟ್ರೊಡ್ಯೂಸ್ ಮಾಡ್ದಂಗೆ KPSC ಥ್ರೂ ಸೆಲೆಕ್ಷನ್ ಆದಾಗ ಜುಡಿಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದೆ ಕೆಲವು ತಿಂಗಳವರೆಗೆ. ಅದರ ನಂತರ ನನ್ನ ಪ್ರಯತ್ನ ನಿರಂತರ ಇತ್ತು, ಒಳ್ಳೆ ಪೊಸಿಷನ್ ಅಲ್ಲಿ ಕೊಡ್ಬೇಕು, ಒಳ್ಳೆ ಲೈಫ್ ಸೆಟಲ್ ಮಾಡ್ಬೇಕು ಅನ್ನೋದೊಂದು ಇತ್ತು. ಆ ಒಂದು ಹಸಿವು ನನ್ನನ್ನು ಬೇರೆ ಬೇರೆ ಪೋಸ್ಟ್ ಸೆಲೆಕ್ಷನ್ ಮಾಡ್ತು. ಆ ಎಲ್ಲಾ ಪೋಸ್ಟ್ ಗಳ ಸೆಲೆಕ್ಷನ್ ಆದಾಗ ಕೂಡ ನಾ ಏನ್ ಮಾಡ್ತಾ ಇದ್ದೆ ಅಂದ್ರೆ, ಒಂದೇ ರಜೆ ತಗೊಂಡು ಆ ಪೋಸ್ಟ್ ಅಲ್ಲಿ ವರ್ಕ್ ಮಾಡೋರು ಆ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿ ಸ್ವಲ್ಪ ನಾನು ಎಂಕ್ವೈರಿ ಮಾಡ್ತಿದ್ದೆ. ಏನಾಗ್ತಿದೆ, ಅದು ವರ್ಕ್ ನೇಚರ್ ಆಫ್ ವರ್ಕ್ ಏನು, ಟೈಮಿಂಗ್ ಏನು, ರೆನ್ಯುಮರೇಷನ್ಸ್ ಏನು, ಸಿಸ್ಟಮ್ ಏನು ವರ್ಕ್ ಮಾಡೋದು, ಅಲ್ಲಿದೆಲ್ಲದನ್ನು ಕೇಳ್ತಾ ಇದ್ದೀವಿ. ಸೊ ಬೇರೆವೆಲ್ಲ ಬಂದಾಗ ಯಾಕೋ ಇನ್ನು ನನ್ನ ಮನಸ್ಸಿಗೆ ಅಷ್ಟು ಹಿಡಿಸ್ತಾ ಇರ್ಲಿಲ್ಲ. ಸೊ ಅದೇ ಲಿಸ್ಟ್ ಅಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಕೂಡ ಹಂಗೆ ಸೆಲೆಕ್ಷನ್ ಆಗಿದ್ದು ಅಚಾನಕ್ ಆಗಿ. ಸೊ ನಮ್ಮ ಫ್ರೆಂಡ್ಸ್ ಎಲ್ಲ ಅಪ್ಲೈ ಮಾಡ್ತಾ ಇದ್ರು, ಇದನ್ನು ಗೌರ್ಮೆಂಟ್ ಪೋಸ್ಟ್ ಅದ ದೋಸ್ತ, ನೀನು ಅಪ್ಲೈ ಮಾಡು, ಎಕ್ಸಾಮ್ ಇರ್ತದೆ, ಸೆಲೆಕ್ಷನ್ ಆದ್ರೆ ಆಗ್ತದೆ ಅನ್ಕೊಂಡು ಬರೆದ್ರು. ಇದು ಕೂಡ ಆಗಿತ್ತು. ಸೊ ಬೇರೆದ್ ಹೆಂಗೆ ಎಂಕ್ವೈರಿ ಮಾಡಿದೆ ಅದೇ ರೀತಿಲಿ ಇದನ್ನು ಕೂಡ ಎಂಕ್ವೈರಿ ಮಾಡ್ಲಿಕ್ಕೆ ನಾನು ಮಾನ್ವಿ ಬ್ರಾಂಚ್ LIC ಆಫೀಸ್ ಹೋಗಿದ್ದೆ. ಅವತ್ತಿನ ಆ ವ್ಯಕ್ತಿನ ನಾನು ನೆನೆಸ್ಬೇಕು, ಹನುಮಂತುಲು ಅಂತ ABMS ಸರ್ ಅವರು. ನನಗೆ ಏನೂ ಪರಿಚಯ ಇಲ್ಲ ಅಲ್ಲಿವರೆಗೆ, ಒಂದೇ ಒಂದು LIC ಪಾಲಿಸಿ ಕೂಡ ನನ್ನ ಹತ್ರ ಇದ್ದಿಲ್ಲ, ಅದ್ರ ಬಗ್ಗೆ ಏನೂ ಮಾಹಿತಿ ಇಲ್ಲದ ವ್ಯಕ್ತಿ. ಸೊ ಅವರು ಆಫೀಸ್ ಅಲ್ಲಿ ಬಿಸಿ ಶೆಡ್ಯೂಲ್ ಅಲ್ಲಿ ಇದ್ರು. ಸಾಯಂಕಾಲ ಮನೆ ಹತ್ರ ಬನ್ನಿ ಅಂತ ಅವ್ರ ಅಡ್ರೆಸ್ ಹೇಳಿದ್ರು. ನಮ್ದೇ ಊರಲ್ಲ, ಅಡ್ರೆಸ್ ನಮ್ಗೆ ಪೂರ ಪರಿಚಯ ಇತ್ತು. ಸಂಜೆ ಹೋದೆ ಅವ್ರ ಮನೆಗೆ, ಟೀ ಕುಡಿಸಿದ್ರು. ಆಮೇಲೆ ಜಾಬ್ ಪ್ರೊಫೈಲ್ ಬಗ್ಗೆ ಎಲ್ಲ ಹೇಳಿದ್ರು. ಅದು ಮೋಟಿವೇಶನ್ ಆಯ್ತು ನಮ್ಗೆ. ಅದು ಇನ್ನೊಂದೇನು ಅಂದ್ರೆ, ನಾನ್ ಕರಪ್ಟಿವ್ ಆರ್ಗನೈಸೇಷನ್ ನನಗೆ ಅದೊಂದಿತ್ತು. ನಾನು ಬೇರೆ ಡಿಪಾರ್ಟ್ಮೆಂಟ್ ಅನ್ನ ಕೈ ಬಿಡಬೇಕು ಅಂದ್ರೆ ಅಥವಾ ಅದನ್ನ ಸಾಕಷ್ಟು ದುಡ್ಡು ಮಾಡ್ಲಿಕ್ಕೆ ಅದು ಬಹಳಷ್ಟು ಅವಕಾಶ ಇದ್ದು, ಆದ್ರೆ ಅದು ವೇ ಏನಿತ್ತಲ್ಲ ಅದು ನನಗೆ ಇಷ್ಟ ಇರ್ಲಿಲ್ಲ, ನನ್ನ ಮನಸ್ಸಿಗೆ ನನ್ನ ವ್ಯಕ್ತಿತ್ವಕ್ಕೆ ಒಪ್ತಾ ಇರ್ಲಿಲ್ಲ. ಹೀಗಾಗಿ ಅವುಗಳನ್ನೆಲ್ಲ ಅಪಾಯಿಂಟ್ಮೆಂಟ್ ಲೆಟರ್ನು ಇನ್ನೂ ಆದ್ರೂ ಕೂಡ ಅದೇ ನನ್ನ ಹಳೆ ಟ್ರಂಕ್ ಅಲ್ಲಿ ಇದೆ.
ಅಚ್ಚಾ ಸೊ ಇದನ್ನು ಮಾತ್ರ ತಗೊಂಡು ಜಾಯಿನ್ ಆಗ್ಬೇಕಾಯ್ತು. ಕೆಲವು ತಿಂಗಳುಗಳವರೆಗೆ ನಾನು ಜುಡಿಷಿಯಲ್ ವರ್ಕ್ ಮಾಡಿದ್ ಬಿಟ್ರೆ ಮತ್ತೆ ಟೀಚಿಂಗ್ ನಾನು ಬಹಳ ಇಷ್ಟಪಡ್ತೀನಿ. ಇನ್ಫ್ಯಾಕ್ಟ್ ಇಲ್ಲಿ ಬಂದು ಕೂಡ ಅದನ್ನೇ ಮಾಡ್ತಾ ಇದ್ದೀನಿ, ಟೀಚಿಂಗ್. ಸೊ ಬಟ್ ಸಬ್ಜೆಕ್ಟ್ ಬೇರೆ, ಸಿಲೆಬಸ್ ಬೇರೆ ಅಷ್ಟೇ. ಕರೆಕ್ಟ್ ಕರೆಕ್ಟ್. ಅಂದ್ರೆ ಅದು ಮಾಸ್ತರಿಕೆ ಬೇರೆ ಆಗ್ತದೆ, ಇಲ್ಲಿ ಹಾ. ಟೀಚಿಂಗ್ ಬೇರೆ ಆಗ್ತದೆ. ಹೌದು. ಸ್ವಲ್ಪ ಇದು ಅಪ್ಗ್ರೇಡೆಡ್ ಟೀಚಿಂಗ್ ಅಂತ ಹೇಳ್ಬೋದು, ಹ್ಯಾಂಡ್ ಹೋಲ್ಡಿಂಗ್ ಮೆಂಟರ್ಶಿಪ್ ಅನ್ನೋದು. ಕರೆಕ್ಟ್ ಕರೆಕ್ಟ್. ಯಾಕಂದ್ರೆ ಅಡಲ್ಟ್ ಟೀಚಿಂಗ್ ಏನದ, ಅಡಲ್ಟ್ ಲರ್ನಿಂಗ್ ಇಸ್ ಆಲ್ ಟುಗೆದರ್ ಡಿಫ್ರೆಂಟ್. ಹುಡುಗರಿಗೆ ಗವರ್ಸಿ ಜೋರ್ ಮಾಡಿ ಹೇಳ್ಬೋದು. ಇಲ್ಲಿ ಜೋರ್ ಮಾಡುದೇನು, ಸುಮ್ಮ ಒಂದ್ ಸ್ವಲ್ಪ ವಾಯ್ಸ್ ಆ ಕಡೆ ಈ ಕಡೆ ಅಂತಂದ್ರೆ ಫೋನ್ ಎತ್ತುದಿಲ್ಲ. ಇಲ್ಲ, ಬಹಳ ಕಂಪ್ಲೇಂಟ್ ನನ್ನ ಮೇಲೆ ಇದೆ ಸರ್. ಅದು ಸರ್ ಬೈತಾರೆ ಬಹಳ ಸಲ ಅಂತ, ಬಹಳ ಸ್ಟ್ರಿಕ್ಟ್ ಆಗಿರ್ತಾರೆ ಅಂತ ಸ್ವಲ್ಪ ಬೈಸ್ಕೋತೀನಿ ಅವಾಗವಾಗ. ಅದು ಯಾಕೋ ಇನ್ನೂ ಹೋಗ್ತಾ ಇಲ್ಲ, ಗಣಿತ ಮಾಸ್ತರ್ ಒಂದು ಧಾಟಿ ಇನ್ನೂ ಸ್ವಲ್ಪ ಉಳಿದಿದೆ. ಅಚ್ಚಾ ಅಚ್ಚಾ, ಇಂಟ್ರೆಸ್ಟಿಂಗ್. ಸೊ ಹಂಗಂತಂದ್ರೆ ಈಗ ನಿಮ್ ಕಡೆ 132 ಏಜೆಂಟ್ ಇದ್ದಾರೆ. ಈ 132 ಏಜೆಂಟ್ ಅಲ್ಲಿ ಎಲ್ಲರೂ ಸಕ್ಸಸ್ ಇಲ್ಲ, ಕೆಲವೊಬ್ರು ಸಕ್ಸಸ್ ಇಲ್ಲ, ಕೆಲವರು ಸಕ್ಸಸ್ ಆಗವ್ರು ಇದ್ದಾರೆ, ಕೆಲವರು ಸಕ್ಸಸ್ಫುಲ್ ಇದ್ರು. ಈ 3 ಕ್ಯಾಟಗರಿ ಅಂತ ಇಟ್ಕೊಂಡ್ರೆ, ಈಗ ಪ್ರತಿನಿತ್ಯ ಅಥವಾ ಪ್ರತಿ ತಿಂಗಳು ಆಕ್ಟಿವ್ ಇರ್ಬೇಕು, ಸಕ್ಸಸ್ಫುಲ್ ಇರ್ಬೇಕು, ಕಮಿಟೆಡ್ ಇರ್ಬೇಕು ಅಂತ ಏಜೆಂಟಿಗೋ, ಅಥವಾ ಅವಾಗೊಮ್ಮೆ ಇವಾಗೊಮ್ಮೆ ಅಮಾಸಿಗೊಮ್ಮೆ ಹುಣ್ಣಿಮೆಗೊಮ್ಮೆ ನಮಸ್ಕಾರ ರೀ ಸರ್ ಅಂತ ಹೇಳಿ ಒಂದು ಪಾಲಿಸಿ ಕೊಡೋರು, ಡಿಫರೆಂಟ್ ಕ್ಯಾಟಗರೀಸ್. ಸೊ ಈ ರೆಗ್ಯುಲರ್ ಆಗಿ ಮಾಡ್ತಿರುವವರಲ್ಲಿ ಯಾವ ಗುಣಗಳನ್ನು ನೋಡ್ತೀರಿ ನೀವು? ಯಾವ ಗುಣ ಅವ್ರಿಗೆ ಸಕ್ಸಸ್ ಮಾಡ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ? ಸರ್ ಸಿಂಪಲ್ ಸರ್, ಇಟ್ಸ್ ಎ ಬ್ಯೂಟಿಫುಲ್ ಪ್ರೊಫೆಷನ್. ಆದ್ರೆ ಯಾರಿಗೆ ಅದು ಬ್ಯೂಟಿಫುಲ್ ಆಗುತ್ತೆ ಅಂದ್ರೆ, ನಾನು ಯಾವಾಗ್ಲೂ ಬಿಲೀವ್ ಮಾಡೋದನ್ನ ಕನ್ಸಿಸ್ಟೆನ್ಸಿನ, ನಿರಂತರವಾಗಿ ಯಾರು ತಮ್ಮ ಕೆಲಸದ ಮೇಲೆ ಫೋಕಸ್ಡ್ ಇರ್ತಾರೆ ಅವರು ಯಶಸ್ವಿ ಆಗ್ತಾರೆ. ಇದನ್ನ ನಾವು ರೆಗ್ಯುಲರ್ ಆಗಿ, ನಾನೇನ್ 132 ಜನ ಪ್ರತಿನಿಧಿಗಳಿದ್ದಾರೆ, ಎಲ್ರಿಗೂ ಕೂಡ ನಾವು ಟೀಚ್ ಮಾಡ್ತೇವೆ, ಎಲ್ರಿಗೂ ಕೂಡ ಫಾಲೋ ಅಪ್ ಮಾಡ್ತೀವಿ. ಆದ್ರೆ ಅದನ್ನ ಎಷ್ಟು ಜನ ಸೀರಿಯಸ್ ಆಗಿ ತಗೋತಾರೆ, ನಾವು ಸರ್ ಹೇಳಿದ್ದನ್ನ ಫಾಲೋ ಮಾಡೋದ್ರಿಂದ ನಾವು ಸಕ್ಸಸ್ ಆಗ್ತೀವಿ ಅಂತ ಬಿಲೀವ್ ಮಾಡಿ ಯಾರು ಫಾಲೋ ಮಾಡ್ತಾರೆ ಅವ್ರು ಸಕ್ಸಸ್ ಇದಾರೆ ಸರ್ ಇವತ್ತು. ಯಾರು ಅದನ್ನ ಫಾಲೋ ಮಾಡ್ತಾ ಇಲ್ಲ ಅವ್ರು ಸಕ್ಸಸ್ ಆಗ್ತಾ ಇಲ್ಲ. ಓಕೆ ಓಕೆ. ಸೊ ನಾವು ಮುಂಚೆ ಮಾಡೋ ಬಿಸ್ನೆಸ್ ರೀತಿಗೂ ಇವತ್ತು ಮಾಡೋ ರೀತಿಗೂ ಭಯಂಕರ ವ್ಯತ್ಯಾಸ ಇದೆ. ಮುಂಚೆ ಸುಮ್ಮ ಹಿಂಗ್ ಓಡಾಡ್ ಬಂತಂದ್ರ ಅಟ್ಲೀಸ್ಟ್ ಏನಂತೀರಿ, ಆಬ್ಲಿಗೇಷನ್ಗಾದ್ರೂ ಒಂದು ಪಾಲಿಸಿ ಕೊಟ್ಟಿರೋ, ಇಷ್ಟ ಸಲ ಬಂದನಪ್ಪ ತಗೋ ಒಂದ್ ಅಂತ ಹೇಳಿ. ಬಟ್ ಈಗ ಆ ಸಿಚುವೇಶನ್ ಕಡಿಮೆ ಆಗ್ಲಿಕ್ಕೆ, ಇದು ಒಂದು. ಎರಡನೇದು, ಇವತ್ತಿನ ಹೊಸ ಹುಡುಗರು, ಇನ್ ದ ಸೆನ್ಸ್ ದ ಯಂಗ್ಸ್ಟರ್ಸ್ ಆಫ್ ಟುಡೇಸ್ ಜನರೇಷನ್, ಅವರು ಇನ್ಶೂರೆನ್ಸ್ ನೋಡುವ ಮನೋಭಾವನೆ ಬೇರೆ ಆಗಿದೆ. ಈ ಪರಿಸ್ಥಿತಿಯಲ್ಲಿ ಅವ್ರು ಹೇಗೆ ಬಿಸ್ನೆಸ್ ಮಾಡ್ಬೇಕು ಅಂತ ನಿಮ್ಗನ್ಸುತ್ತೆ, ನಿಮ್ಮ ವಿಚಾರದ ಪ್ರಕಾರ? ಸರ್ ಆವಾಗೂ ಇವಾಗೂ ಮುಂದೆ ಕೂಡ ಇರೋದು ಒಂದೇ ಮೂಲ ಮಂತ್ರ ಸರ್. ನಾವು ಏನ್ ಪ್ರೊಫೆಷನ್ ಅಲ್ಲಿ ಇದೀವಿ, ಆ ಪ್ರೊಫೆಷನ್ ಅನ್ನ ಇಷ್ಟಪಡ್ಬೇಕು, ಆ ಪ್ರೊಫೆಷನ್ ಅನ್ನ ಯಾವ ರೀತಿಲಿ ಮಾಡ್ಬೇಕು ಅದೇ ರೀತಿಲಿ ಮಾಡಿದಾಗೆ ಅವ್ರು ಸಕ್ಸಸ್ ಆಗ್ತಾರೆ. ಬಹಳಷ್ಟು ಜನ ಪ್ರತಿನಿಧಿಗಳಿಗೆ 132 ಅದರಲ್ಲೂ ಕೆಲವರು ಇದ್ದಾರೆ, ಗೆದ್ರೆ ಆಡ್ಲಿಕ್ಕೆ ಬಂದಿದ್ದೆ, ಸೋತ್ರ ನೋಡ್ಲಿಕ್ಕೆ ಬಂದಿದ್ದೆ ಅಂತ ನಾವು, ಅದೇ ಹೆಂಗಾದಂತ ಟ್ರೈ ಮಾಡಿ ಹೋಗೋಣ ಅಂತ ಬರೋರು ಇರ್ತಾರೆ. ಅಂತವ್ರ ಸಂಖ್ಯೆ ಏನ್ ಕಮ್ಮಿ ಇಲ್ಲ, ಮಾಡ್ತಾ ಇದ್ದಾರೆ. ಸೊ ಆದ್ರೆ ಅಂತವ್ರ ನಡುವೆ ನಾನು ಸಕ್ಸಸ್ ಆಗ್ಬೇಕು ಇನ್ ದ ಸೆನ್ಸ್ ಏನಂದ್ರೆ, ನನ್ ಪರ್ಪಸ್ ಏನಿದೆ ಒಂದು ಪ್ರೊಫೆಷನ್ ಅಲ್ಲಿ ಜಾಯಿನ್ ಆಗ್ಲಿಕ್ಕೆ, ಐ ನೀಡ್ ಟು ಅರ್ನ್ ಸಮಥಿಂಗ್ ಫಾರ್ ಮೈ ಫ್ಯಾಮಿಲಿ ಅಂಡ್ ಫಾರ್ ಮೈ ಸೆಲ್ಫ್. ಹೌದಾ? ಆ ಪರ್ಪಸ್ ಏನಿದೆ ಅಲ್ಲ, ಯಾರಿಗೆ ಸ್ಟ್ರಾಂಗ್ ಇರ್ತದೆ, ಆ ನೀಡ್ ಯಾರ ಹತ್ರ ಜಾಸ್ತಿ ಇರ್ತದೆ, ಯಾರಿಗೆ ಅದರದ್ದು ಬೇಕೇ ಬೇಕು ಅನ್ನೋ ರೀತಿಲಿ ಇರ್ತದೆ, ಅಂತ ಮನುಷ್ಯ ಸಕ್ಸಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಒಂದು. ಇನ್ನೊಂದು, ಈಗಿನ ಜನರೇಷನ್ ನೀವು ಕೇಳಿದ್ರಲ್ಲ, ಈಗಿನ ಜನರೇಷನ್ ಅಲ್ಲಿ ಎಸ್ಪೆಷಲಿ ವರ್ಕಿಂಗ್, ನಾ ಎರಡು ರೀತಿ ಹೇಳಕ್ ಇಷ್ಟಪಡ್ತೀನಿ. ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ಕೂಡ ಈಗಿನ ಜನರೇಷನ್ ಅಲ್ಲಿ ಯಾವುದೇ ವರ್ಕ್ ಅನ್ನ ಕನ್ಸಿಸ್ಟೆನ್ಸ್ ಆಗಿ ಮಾಡಬೇಕು, ಅಥವಾ ಬೇಸರ ಇಲ್ದಂಗೆ ಆ ಪ್ರೊಫೆಷನ್ ಅನ್ನ ಮೇಂಟೈನ್ ಮಾಡಬೇಕು, ಡಿಸಿಪ್ಲಿನ್ ಆಗಿರ್ಬೇಕು ಅನ್ನೋದು ಸ್ವಲ್ಪ ಕಷ್ಟ ಅನಿಸ್ತಾ ಇದೆ. ಹಂಗನ್ಕೊಂಡು ಎಲ್ಲರೂ ಹಾಗೆ ಇದಾರೆ ಅಂತ ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಬಟ್ ಜಾಸ್ತಿ ಜನ ರಿಲ್ಯಾಕ್ಸ್ ಮೋಡಲ್ ಇರ್ಬೇಕು ನಾನು ಅನ್ನೋದನ್ನ ಇಷ್ಟಪಡ್ತಾರೆ. ಬಟ್ ಇನ್ ದ ಸೆನ್ಸ್, ಏಜೆನ್ಸಿ ರಿಲ್ಯಾಕ್ಸ್ ಮೋಡಲ್ ಮಾಡೋರಿಗೆ, ಫ್ರೀಡಮ್ ಅಲ್ಲಿ ಕೆಲಸ ಮಾಡೋರಿಗೆ ಏಜೆನ್ಸಿ ಬೆಸ್ಟ್ ಸೂಟ್ ಆಗ್ತದೆ. ಆದ್ರೆ ಹೆಂಗಂದ್ರೆ, ನಂಗೆ ಏನೋ ಮನಸ್ಸಿಗೆ ನೋವು ಅನ್ಸ್ಬಾರ್ದು, ನಾನು ಬದಲಾಯಿಸ್ಕೋಬಾರ್ದು, ನಾನು ಹಿಂಗೆ ಇರ್ತೀನಿ, ಯಾವ್ದೋ ಒಂದು ಪ್ರೊಫೆಷನ್ ನಡಿಬೇಕು ಅನ್ಕೊಳ್ಳೋದು ಶುದ್ಧ ತಪ್ಪು. ಯಾವುದೋ ಒಂದು ನಾವು ಪ್ರೊಫೆಷನ್ ಹೇಳಿದೀವಿ ಅಂದ್ರೆ, ಆ ಪ್ರೊಫೆಷನ್ ಅನ್ನ ಯಾವ ರೀತಿ ಮಾಡ್ಬೇಕು ಅದೇ ರೀತಿ ಮಾಡಿದಾಗ ಮಾತ್ರ ಮನುಷ್ಯ ಸಕ್ಸಸ್ ಆಗ್ತಾನೆ. ಅಚ್ಚಾ, ವಂಡರ್ಫುಲ್. ಸೊ ಈಗ ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟು ಜನ ಏಜೆಂಟ್ ಬಂದಿದ್ದೀರಿ, ನಿಮ್ಗೆ ಪ್ರಶ್ನೆ ಕೇಳೋಣ. ನಿಮಗೆ ಗುರಿ ಅಥವಾ ಈ ಪ್ರೊಫೆಷನ್ಗೆ ಯಾಕೆ ಬಂದಿದ್ದೀವಿ
ಅನ್ನುವಂಥ ಕ್ಲಾರಿಟಿ ಕನ್ನಡದಲ್ಲಿ ಏನ್ ಹೇಳ್ತೀವಿ? ಸ್ಪಷ್ಟತೆ. ಸ್ಪಷ್ಟತೆ. ಓಕೆ. ಕೆಲವೊಂದ್ಸಲ ಕನ್ನಡ ವರ್ಡ್ ನಮ್ಗೆ ಇಂಗ್ಲಿಷು ಆರಾಮಾಗಿ ಅರ್ಥ ಆಗುತ್ತೆ, ಸ್ಪಷ್ಟತೆ ಅಂದ್ರೆ ಒಂದ್ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಎನಿವೆ, ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಕ್ಲಾರಿಟಿ ಇದೆ? ಯಾಕೆ ಇನ್ಶೂರೆನ್ಸ್ ಏಜೆನ್ಸಿಗೆ ಬಂದಿದ್ದೀವಿ, ಅಥವಾ ಒಬ್ಜೆಕ್ಟಿವ್ ಗೋಲ್ ಈ ವರ್ಷ ಇಷ್ಟು ಮಾಡಬೇಕು, ಇಷ್ಟು ಇನ್ಕಮ್ ಮಾಡಬೇಕು ಅಂತ ಎಷ್ಟು ಜನ ಇಲ್ಲಿದ್ದವರು ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ? ನಿಮ್ಗೆ ಕ್ಲಾರಿಟಿ ಇದೆಯಾ? ಈ ವರ್ಷ ಇಷ್ಟು ಪಾಲಿಸಿ ಮಾಡಬೇಕು, ಇಷ್ಟು ಇನ್ಕಮ್ ಮಾಡಬೇಕು, ಅದು ಕ್ಲಾರಿಟಿ ಇದೆಯಾ? ನಾಗರಾಜ ಕೃಷ್ಣಂ, ವೆರಿ ಗುಡ್, ಎಸ್. ಓಕೆ. ಶ್ರೀನಿವಾಸ, ಎಸ್. ಓಕೆ. ಮತ್ತಾರು ಇಬ್ರು ರೆಸ್ಪಾಂಡ್ ಮಾಡಿದ್ರು. ಓಕೆ. ಓ ಮಯೂರು, ಓಕೆ. ಗಡಾಡೆ, ಓಕೆ, ಥ್ಯಾಂಕ್ ಯು. ಓಕೆ. ವೇದಾಶಂಕರ್ ಮೇಡಮ್, ಓಕೆ. ರವಿಕುಮಾರ್, ಗುಡ್ 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 ಗುಡ್, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್, ನಿಮಿಷ ಇರಿ. ನೆಕ್ಸ್ಟ್ ಕ್ವಶನ್ ಇದನ್ನ ಬರ್ದಿಟ್ಟಿದ್ದೀರಾ ಅಥವಾ ಮನಸ್ಸಲ್ಲಿ ಮಾತ್ರವಾ? ಇದು ಎರಡನೇ ಪ್ರಶ್ನೆ. ಆ ಮನಸ್ಸಲ್ಲಿ ಇರೋದಕ್ಕೂ ಬರ್ದಿಡೋದಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ ಗುರುರಾಜ್ ಸರ್? ನಿಮ್ಗೆ ಪ್ರಶ್ನೆ. ಯಾಕಂದ್ರೆ ಎಲ್ಲ ಅನ್ಕೋತಾರೆ ಎಷ್ಟಾಗುತ್ತೋ ಅಷ್ಟು ಮಾಡ್ಬೇಕು, ಅದೇ ಗುರಿ. ಆಯ್ತು, ಹೆಂಗಾಗ್ತದೋ ಹಂಗ ನೋಡೋಣ್ರಿ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳು, ಹಿಂಗೂ ಇದ್ದಾರೆ. ಇದು ಗೋಲ. ಇದ್ರ ಬಗ್ಗೆ ಬರ್ದಿಟ್ಟಿದ್ದೀನಿ. 20 ಲಕ್ಷ ಮಾಡ್ಬೇಕು. ವೆರಿ ಗುಡ್, ವೆರಿ ಗುಡ್. ದಿಸ್ ಈಸ್ ದ ಇನ್ಫಾರ್ಮೇಶನ್. ವಂಡರ್ಫುಲ್, ಬರ್ದಿಟ್ಟಿದ್ದೀರಿ ಮಯೂರು. ಓಕೆ. ಆಮೇಲೆ 150 ಮಾಡ್ತೀನಿ ಅಂತ ಬರ್ದಿಟ್ಟಿದ್ದಾರೆ ಗಂಗಾ ಮೇಡಮ್. ವಂಡರ್ಫುಲ್, ರೈಟಿಂಗ್ ಅಲ್ಲಿ ಹಾಕಿದ್ದಾರೆ ರಾಕೇಶ್ ಅವರು. ಓಕೆ. 20 ಲಕ್ಷ ಕಮಿಷನ್ ಮಾಡಬೇಕು ಅಂತ ಸ್ಯಾಮ್ಸಂಗ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಇದೊಂದು ವಿಶೇಷ, ಕ್ಲಬ್ ಮೆಂಬರ್ ಆಗಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಬರ್ದಿಟ್ಟಿದ್ದೀನಿ 150 ಮಾಡಬೇಕು ಅಂತ. ನರಸಿಂಹರಾಜ್, ನನಗೆ ಖುಷಿ ಆಗೋದಂದ್ರೆ ಇದೆ, ನಮ್ಮಲ್ಲಿ ಸುಮಾರಷ್ಟು ಜನ ಹೇಳ್ತಾರೆ, ರವಿಕುಮಾರ್ ಅವರು ಹೇಳ್ತಾರೆ ಗ್ಯಾಲಕ್ಸಿ ಕ್ಲಬ್ ಮೆಂಬರ್ ಆಗಬೇಕು, MDRT ಮಾಡಬೇಕು ಅಂತ. 100 ಪಾಲಿಸಿ ಮಾಡಬೇಕು. ಟಿ ಭಟ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಷ್ಟೋ ಸಲ ನಮ್ಗೆ ಅನ್ಸುತ್ತೆ ನಮ್ಮವರು ಆನ್ಲೈನ್ ಅಲ್ಲಿ ಅಷ್ಟು ಆಕ್ಟಿವ್ ಇಲ್ಲ, ಝೂಮ್ ಕಾಲ್ ಅಲ್ಲಿ. ಹೀಗೇನಾದ್ರು ವಿಚಾರ ಇತ್ತ ನಿಮ್ಗೇನಾದ್ರು? ನಿಮ್ ಪ್ರಶ್ನೆ ಕೇಳ್ತಾ ಇದ್ದೀನಿ ಪರ್ಸನಲಿ. ಇತ್ತು ಮೊದ್ಲೆಲ್ಲಾನು ಹಿಂಗ ಆನ್ಲೈನ್ ಝೂಮ್ ಅಥವಾ ಗೂಗಲ್ ಮೀಟ್ ನಾನು ಕಂಡಕ್ಟ್ ಮಾಡ್ತಾ ಇರ್ತೀನಿ ಈಗ್ಲಾದ್ರೂ ಕೂಡ. ಬಹಳಷ್ಟು ಜನಕ್ಕೆ ಅದರದ್ದು ನಾಲೆಜ್ ಇರ್ಲಿಲ್ಲ, ಬರ್ತಾ 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 ಇನ್ಕಲ್ಕೇಟ್ ಆಗ್ತಾ ಇದೆ ಅವರಲ್ಲಿ ಕೂಡ. ನಾನು ಗೂಗಲ್ ಮೀಟ್ ಈ ತಿಂಗಳಲ್ಲಿ 2 ಆಯ್ತು. ಮಾಡ್ಬೇಕಾದಾಗ ಯೂಸಲಿ ಏನ್ ಮಾಡ್ತೀನಿ, ಫಸ್ಟ್ 10 ಮಿನಿಟ್ಸ್, ಈಗ ಕೆಲವ್ರು ಲೇಟ್ ಆಗಿ ಜಾಯ್ನ್ ಆಗ್ತಾ ಇರ್ತಾರಲ್ಲ ಅಂತವ್ರ ಸಲುವಾಗಿ ಅನ್ಕೊಂಡು ನಾನು 1-2 ನಿಮಿಷ ಮೊದಲೇ ಜಾಯ್ನ್ ಆಗಿ ಆದಷ್ಟು ಯಾರ್ಯಾರು ಹೊಸದಾಗಿ ಜಾಯ್ನ್ ಆಗ್ತಾ ಇರ್ತಾರಲ್ಲ ಅವ್ರಿಗೆ ನಮಸ್ಕಾರ ಮಾಡೋದೊಂದು ಹ್ಯಾಬಿಟ್ ಇಟ್ಟಿರ್ತೀನಿ. ಅವ್ರ ಹೆಸರು ಹೇಳಿ, ನಮಸ್ಕಾರ ಸತೀಶ್ ಅವರೇ, ನಮಸ್ಕಾರ ಇನ್ನೊಬ್ರು ನಮಸ್ಕಾರ ಅಂತ ಹೇಳ್ತೀವಿ. ಅವ್ರು ಅದಕ್ಕೆ ನಂಗೆ ನಮಸ್ಕಾರ ಅನ್ಬೇಕು, ಆಡಿಯೋ ವಿಡಿಯೋ ಆನ್ ಮಾಡಿ ನಮಸ್ಕಾರ ಅನ್ಬೇಕು, ಆಮೇಲೆ ಅದನ್ನು ಮ್ಯೂಟ್ ಮಾಡ್ಬೇಕು. ಸೊ ಇದು ಹ್ಯಾಬಿಟ್ ಹಾಕೋದ್ರಿಂದ ಅದು ಏನಾಗ್ತಾ ಹೋಗ್ತದೆ ಅಂದ್ರೆ ಅವರು ಅದಕ್ಕೆ ಹೊಂದ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಸೊ ಇದು ಸಿಗೋದು ಯಾರಿಗೆ ಅಂದ್ರೆ ಶುರುವಾತಲ್ಲಿ ಇದ್ದವ್ರಿಗೆ. ಒನ್ಸ್ ನನ್ ಟ್ರೈನಿಂಗ್ ಸ್ಟಾರ್ಟ್ ಆಯ್ತು, ನನ್ ಮಾರ್ಕ್ಸ್ ಶುರು ಆಯ್ತು ಅಂದ್ರೆ ಯಾರಿದಾರೆ ಅಂತಲೂ ನಾನು ನೋಡಕ್ ಹೋಗಲ್ಲ, ಅಷ್ಟೊಂದು ಇದಾಗಲ್ಲ. ಯಾವಾಗ ಒಮ್ಮೆ ಹಿಂಗ್ ರಿಪ್ಲೈ ಕೇಳಿದಾಗ ಅಥವಾ ಯಾರಿಗಾದ್ರೂ ನಾನು ಹಿಂಗ್ ಕ್ವಶನ್ ಕೇಳಿದಾಗ ಅವ್ರಾಗಿ ಆನ್ ಮಾಡಿ ಮಾತಾಡ್ಬೇಕು. ಇದು ರೂಢಿ ಆದಾಗ ಏನಾಗತ್ರಿ, ಟೈಮ್ ಸೇವ್ ಆಗ್ತಕ್ಕಂತ ಒಂದು ಅನುಕೂಲ ಇದೆ ನಮ್ಗೆ. ವರ್ಚುವಲ್ ಮೀಟಿಂಗ್ಸ್ ಅಲ್ಲಿ ಮಾಡ್ಬೋದು, ಇದು ಚೆನ್ನಾಗಿ ಅನ್ಸುತ್ತೆ, ರೂಢಿ ಹಾಕೋಬೇಕಾಗತ್ತೆ. ಕರೆಕ್ಟ್. ಇನ್ಫ್ಯಾಕ್ಟ್ ದಟ್ಸ್ ವಾಟ್ ನಮ್ಮ ಕಾರ್ಯಕ್ರಮದಲ್ಲಿ ನನಗೆ ಅದೇ ಖುಷಿ ಅನ್ನೋದು. ಯಾಕಂದ್ರೆ ಏನೋ ಒಂದು ಪ್ರಶ್ನೆ ಕೇಳಿದ್ರಲ್ಲ ಪಟ 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 ಅಂತ ಹೇಳಿ ರೆಸ್ಪಾಂಡ್ ಮಾಡ್ತಾರಲ್ಲ, ದ್ಯಾಟ್ ಈಸ್ ವಾಟ್ ಓವರ್ವೆಲ್ಮಿಂಗ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕರೆಕ್ಟ್ ಸಮಯಕ್ಕೆ ಬರ್ತೀರಾ, ಆಮೇಲೆ ಕಂಟಿನ್ಯೂಸ್ ಎಂಗೇಜ್ ಆಗಿರ್ತೀರಿ. 57 ಕಂಪ್ಲೀಟ್ ಆಗಿದೆ ನರಸಿಂಹರಾಜ್ ಅವ್ರದ್ದು, ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಕೆಲವರು 30,000 ಪ್ರತಿನಿತ್ಯ ಪ್ರೀಮಿಯಂ ತಗೋಬೇಕು. ವೆರಿ ಗುಡ್, ವೆರಿ ಗುಡ್. ಬೇರೆ ಬೇರೆ ತರ ಆಬ್ಜೆಕ್ಟಿವ್. 100 ಪಾಲಿಸಿ ಮಾಡಬೇಕು ಪೋತ್ದಾರು. ಇನ್ಯಾರು ಗ್ಯಾಲಕ್ಸಿ ಕ್ಲಬ್ ಮೆಂಬರ್ ಆಗ್ಬೇಕು, ರವಿಕುಮಾರ್. ಓಕೆ. ರೂಪಶ್ರೀ ಮೇಡಮ್ MDRT ಆಗ್ಬೇಕು. ವೆರಿ ಗುಡ್, ವೆರಿ ಗುಡ್. ನಿಮ್ಮನ್ನೆಲ್ಲ ಆ ದೃಷ್ಟಿಕೋನದಲ್ಲಿ ತಗೊಂಡು ಹೋಗ್ಲಿಕ್ಕೆ ಗುರುರಾಜ್ ಸರ್ ಕಾರ್ಯಕ್ರಮದಿಂದ ನಿಮ್ಗೆ ಬಹಳಷ್ಟು ಉಪಯೋಗ ಆಗೋದಿದೆ ಅಂತ ಹೇಳ್ತಾ, ಇನ್ನೊಂದು ಪ್ರಶ್ನೆ. ಇವ್ರು ಇಷ್ಟೆಲ್ಲ ಆಕ್ಟಿವ್ ಇದ್ದವರು ಪ್ರತಿನಿತ್ಯ 5 ಚಟುವಟಿಕೆ ಮಾಡ್ಬೇಕಪ್ಪ. ಆಕ್ಟಿವಿಟಿ ಏನ್ ಆಕ್ಟಿವಿಟಿ ಸತತವಾಗಿ ಮಾಡಿದ್ರೆ ಅವ್ರಿಗೆ ಉಪಯೋಗ ಆಗತ್ತೆ? ಇದ್ರ ಬಗ್ಗೆ ಒಂದ್ ಸ್ವಲ್ಪ ಗಮನ ಕೊಡ್ಬೋದಾ? ಎಸ್ ಸರ್, ಎಸ್ ಸರ್. ನಾನು ಯೂಶಲಿ ನನ್ನ ಟ್ರೈನಿಂಗ್ ಮಾಡ್ಯೂಲ್ ಅಲ್ಲಿ ಇದನ್ನ ಎಲ್ರಿಗೂ ನಾನು ಟ್ರೈನ್ ಮಾಡ್ತೀನಿ ನನ್ನ ಟೀಮ್ ಮೇಟ್ಸ್ ಅಲ್ಲಿ. ಸೊ ದ ಪ್ರೋಸೆಸ್ ಏನಿದೆ ನಮ್ಮ LIC ಅಡ್ವೈಸರ್ಶಿಪ್ ಮಾಡ್ಬೇಕಂದ್ರೆ ಆ ಪ್ರೋಸೆಸ್ ಅನ್ನ ತಾವೇ ಅದನ್ನ ಮಾನಿಟರ್ ಮಾಡ್ಕೊಳ್ಬೇಕು. ನಾವು ಅದನ್ನ ಹಾದಿ ಹಾಕೊಟ್ಟಾಗ ಅದನ್ನ ಮಾನಿಟರ್ ಮಾಡ್ಕೊಳ್ಳೋದನ್ನ ಕಲಿಬೇಕು. ಇವತ್ತು ಆಕ್ಟಿವಿಟಿದಲ್ಲಿ ಏನೇನ್ ಬರ್ತದೆ, ಪ್ರಾಸ್ಪೆಕ್ಟಿಂಗ್. ನಮ್ದೊಂದು ಪ್ರಾಸ್ಪೆಕ್ಟಿಂಗ್ ಬುಕ್ ಅನ್ನ ಮೇಂಟೈನ್ ಮಾಡಿಸ್ತೀವಿ ನಾವು, ರಿಜಿಸ್ಟರ್ ನ. ಆ ಪ್ರಾಸ್ಪೆಕ್ಟಿಂಗ್ ಬುಕ್ ಅಲ್ಲಿ ಈ ದಿನ ಎಷ್ಟು ಹೆಸರುಗಳನ್ನ ನಾನು ಸೇರಿಸಿದ್ದೀನಿ ಅನ್ನೋದೊಂದು ಫೋಕಸ್ ಇರಬೇಕು. ಪ್ರತಿದಿನ ಅವರು ವಿತ್ ಡೇಟ್ ಮೇಲೆ ಡೇಟ್ ಹಾಕ್ಬೇಕು, ಇವತ್ತು ಎಷ್ಟು ಹೊಸ ಹೆಸರುಗಳು ಅದಕ್ಕೆ ಸೇರ್ತು. ಅದು ನಮ್ ಖಜಾನೆ, ಅದು ನಮ್ ಖಜಾನೆ, ಅದು ಜಮಾ ಆಗ್ತಾ ಇರ್ಬೇಕು.
ಹ್ಯಾಬಿಟ್ ನಂಬರ್ 1. ಇನ್ನೊಂದು ಆಕ್ಟಿವಿಟಿದಲ್ಲಿ ಎರಡನೇದೇನು ಅಂದ್ರೆ, ನಾಳೆ ಸಲುವಾಗಿ ಕಂಪಲ್ಸರಿ ಇವತ್ತಿನ ರಾತ್ರಿ ನಾನು ಲಿಸ್ಟ್ ತೆಗೆದಿಟ್ಕೋಬೇಕು. ನಾಳೆ ಯಾರ್ಯಾರಿಗೆ ನಾನು ಭೇಟಿ ಮಾಡ್ಬೇಕು ಅನ್ಕೊಂಡಿದ್ದೀನಲ್ಲ ಅದ್ರಲ್ಲಿ ಅಷ್ಟು ದೊಡ್ಡ ಲಿಸ್ಟ್ ಏನ್ ಬರೀತಾ ಹೋಗ್ತಾ ಇರ್ತೀವಿ ಖಜಾನೆ, ಅದ್ರಲ್ಲಿ ಚೆನ್ನಿ ಹೊಡೆದು ಅಂದ್ರೆ ಫಿಲ್ಟರ್ ಮಾಡಿ ನಾಳೆ ಸಲುವಾಗಿ ನಿಮ್ಗೆ ಯಾರು ಸೂಟೇಬಲ್ ಭೇಟಿ ಆಗ್ಲಿಕ್ಕೆ, ಒಂದು 6 ಜನದ್ದು, ಒಂದು 8 ಜನದ್ದು. ಫುಲ್ ಟೈಮ್ ಅಡ್ವೈಸರ್ ಆದ್ರೆ 7 ರಿಂದ 8 ಜನ ಕಂಪಲ್ಸರಿ ಪ್ರೆಸೆಂಟೇಷನ್ ಮಾಡೋಕ್ ಆಗ್ಬೇಕು. ಪಾರ್ಟ್ ಟೈಮ್ ಅಡ್ವೈಸರ್ ಆದ್ರೆ 3 ರಿಂದ 4 ಜನ ಕಂಪಲ್ಸರಿ ಮಾಡ್ಬೇಕು. ಓಕೆ ಸೊ ಅದನ್ನ ಒಂದು ಹೋಮ್ ನಾಳೆ ಸಲುವಾಗಿ ತೆಗೆದಿಟ್ಕೋಬೇಕು. ನೆಕ್ಸ್ಟ್ ಇನ್ನೊಂದು ಏನ್ ಹೇಳ್ತೀನಿ ನಾನು ಯೂಶಲಿ ಟ್ರೈನಿಂಗ್ ಟೈಮ್ ಅಲ್ಲಿ ಅಂದ್ರೆ, ಈ ಏನ್ ನಾಳೆ ಸಲುವಾಗಿ ಹೆಸರು ತೆಗೆದಿಟ್ಕೊಂಡಿದಾರಲ್ಲ ಅವ್ರನ್ನ ನೀವು ಮನಸ್ಸಲ್ಲಿ ನೆನ್ಸ್ಕೋಬೇಕು, ಅವ್ರ ಬಗ್ಗೆ ನೆನ್ಪು ಮಾಡ್ಕೋಬೇಕು. ಒಬ್ಬ ವ್ಯಕ್ತಿ ಪ್ರೊಫೈಲ್ ಪೂರ ನೆನ್ಪು ಮಾಡ್ಕೋಬೇಕು. ಏನ್ ಕೆಲಸ ಮಾಡ್ತಾನೆ, ಇನ್ಕಮ್ ಎಷ್ಟಿದೆ, ಮನೇಲಿ ಯಾರ್ಯಾರಿದ್ದಾರೆ, ಯಾವ ಏಜ್ ಅಲ್ಲಿ ಇದ್ದಾರೆ, ನಾನು ಯಾವ ನೀಡ್ ಸಲುವಾಗಿ ಅವ್ರಿಗೆ ಒಯ್ದು ನಾನು ಪಿಂಚ್ ಮಾಡ್ಬೇಕಲ್ಲಿ. ನಮ್ಮ ಹತ್ರ ವೆರೈಟಿ ಆಫ್ ಪ್ಲಾನ್ಸ್ ಇದಾವೆ ಸರ್. ಎಲ್ಲಾನು ಹೋಗಿ ಒಬ್ಬರ ಮುಂದೆ ನಾವು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗಲ್ಲ. ಅಲ್ಲಲ್ಲ, ನಮ್ಮ ನೀಡ್ ನೋಡ್ಕೋಬೇಕು, ಅವ್ರ ನೀಡ್ ನೋಡ್ಕೋಬೇಕ್ರಿ. ಅವ್ರ ನೀಡ್ ನೋಡ್ಬೇಕು ಸರ್. ಅವ್ರ ನೀಡ್ ನಾವು ನೋಡಕ್ ಸಾಧ್ಯ ಆದಾಗ ನಮ್ ನೀಡ್ ಫುಲ್ಫಿಲ್ ಆಗ್ತಾ ಹೋಗ್ತದೆ. ಓಕೆ. ಈ ಪ್ರೊಫೆಷನ್ ಅಲ್ಲಿ ಸರ್ ನಾವು ಎಷ್ಟು ಬೇರೆಯವರ ನೀಡ್ ಬಗ್ಗೆ ವಿಚಾರ ಮಾಡ್ತೀವಿ, ಆ ನೀಡಿಗೆ ನಾನ್ ಬೆಸ್ಟ್ ಸೊಲ್ಯೂಷನ್ ಕೊಡ್ಬೇಕು ಅಂತ ಯಾವಾಗ ನಾವು ಡಿಸೈಡ್ ಮಾಡ್ತೀವಲ್ಲ ಆವಾಗ ನಮ್ಮ ನೀಡ್ ಆಟೋಮೆಟಿಕ್ ಫುಲ್ಫಿಲ್ ಆಗ್ತಾ ಹೋಗ್ತದೆ ಸರ್. ಶುರುವಾತಲ್ಲಿ ಅದು ಅನ್ಸುತ್ತೆ ಹಂಗೆ ಇದೇನ್ ದೊಡ್ಡ ಮಾತು ಅಂತ. ಇದು ದೊಡ್ಡ ಮಾತಲ್ಲ, ಇದೇ ಪ್ರಾಕ್ಟಿಕಲ್. ಬೇರೆಯವರ ನೀಡ್ ಏನೇನಿದೆ, ನಾನು ನಾಳೆ ಯಾರನ್ನ ಭೇಟಿ ಆಗ್ಬೇಕು ಅನ್ಕೊಂಡಿದ್ದೀನಿ ಅವರ ನೀಡ್ ಏನೇನಿದೆ, ಅವ್ರಿಗೆ ನಾನು ಯಾವ ಪ್ಲಾನ್ ಶೂಟ್ ಮಾಡ್ಬೋದು, ನೈಟ್ ಕುತ್ಕೊಂಡು ಹೋಮ್ವರ್ಕ್ ಮಾಡ್ಬೇಕು, ಒಂದಿಷ್ಟು ರಫ್ ಪೇಪರ್, ರಫ್ ನೋಟ್ಬುಕ್ ಇಟ್ಕೊಂಡು. ಇದನ್ನು ಕೂಡ ನಾನು ಟ್ರೈನ್ ಮಾಡ್ತೀನಿ ಸರ್. ನಾಳೆಗೆ ಭೇಟಿಯಾಗೋ ವ್ಯಕ್ತಿ ಬಗ್ಗೆ ನೀವು ರಫ್ ಒಂದಿಷ್ಟು ಪ್ಲಾನ್ ಹಾಕ್ರಿ. ಈ ಪ್ಲಾನ್ ಹೇಳಿದ್ರೆ ಎಷ್ಟು ತುಂಬಾಗುತ್ತೆ, ಎಷ್ಟು ಬರುತ್ತೆ, ಈ ಪ್ಲಾನ್ ಅವ್ರ ನೀಡನ್ನ ಫುಲ್ಫಿಲ್ ಮಾಡುತ್ತಾ, ಇದು ನಿನ್ನ ಏನ್ ಆಲ್ಟರ್ ಮಾಡ್ಬೋದು, ಹೆಚ್ಚು ಸಮ್ಮಶನ್ ಮಾಡೋದ್ರೆ ಕಮ್ ಸಮ್ಮಶನ್ ಮಾಡ್ಬೇಕಾ, ಈ ಮೋಡ್ ಅಲ್ಲಿ ಕನ್ವರ್ಟ್ ಅವ್ರಿಗೆ ಕ್ಯಾನ್ವಾಸ್ ಮಾಡಿದ್ರೆ ಸಿಂಕ್ ಆಗ್ತಾನ, ಆ ಮನುಷ್ಯ ಈ ಮೋಡ್ ಅಲ್ಲಿ ಕನ್ವರ್ಟ್ ಮಾಡಿ ಕ್ಯಾನ್ವಾಸ್ ಮಾಡಿದ್ರೆ ಸಿಂಕ್ ಆಗ್ತಾನ. ಹೋಮ್ವರ್ಕ್ ಮಾಡ್ಬೇಕು. ಇದು ಕೂಡ ಆಕ್ಟಿವಿಟಿದಲ್ಲಿ ಒಂದು. ಪ್ರಾಸ್ಪೆಕ್ಟಿಂಗ್ ಒಂದು, ಮತ್ತೆ ಲಿಸ್ಟ್ ಪ್ರಿಪೇರ್ ಮಾಡ್ಕೊಳ್ಳೋದೊಂದು, ಅಪಾಯಿಂಟ್ಮೆಂಟ್, ಹೋಮ್ ವರ್ಕ್ ಮಾಡ್ಕೊಳ್ಳೋದೊಂದು, ಮತ್ತೆ ಪ್ರೆಸೆಂಟೇಷನ್. ನಾವೇನ್ ನಿನ್ನೆ ಹೋಮ್ ವರ್ಕ್ ಮಾಡ್ಕೊಂಡಿದೀವಿ ಆ ಲಿಸ್ಟ್ ಅಲ್ಲಿ ಏನ್ ತಕೊಂಡು ಇಟ್ಕೊಂಡಿದೀವಿ ಆ ಲಿಸ್ಟ್ ಎಲ್ಲರದು ಅವತ್ತಿನ ದಿನ ಅಟೆಂಡ್ ಆಗ್ಬೇಕು ನೋಡ್ಬೇಕು. ಶತಾಯ ಗತಾಯ. ಯಾವ್ದೋ ಒಂದು ಟೈಮ್ ಅಲ್ಲಿ ಆ ವ್ಯಕ್ತಿ ಸಿಗ್ಲಿಲ್ಲ ಅಂದಾಗ ಅದು ಮಿಸ್ ಆಯ್ತು ಅಂದ್ರೆ ನಾವು ಆಲ್ಟರ್ನೇಟ್ ಇಟ್ಕೊಳ್ಳಂಗೆ 1 ಅಥವಾ 2 ಎಕ್ಸ್ಟ್ರಾ ಹೆಸರು ಇಟ್ಕೋಬೇಕು. ಆ ಅನಿವಾರ್ಯ ಟೈಮ್ ಅಲ್ಲಿ ಕೊನೆ ಕ್ಷಣದಲ್ಲಿ ಆ ವ್ಯಕ್ತಿ ನಮ್ಗೆ ಸಿಗ್ಲಿಲ್ಲ, ಸೊ ನಾನು ಉಪವಾಸ ಮಲ್ಕೋಬಾರ್ದು. ಯಾವ್ದೋ ವ್ಯಕ್ತಿ ತನ್ನ ಕೆಲ್ಸಕ್ಕೆ ಹೋದ್ರೆ ನಾನ್ ಯಾಕ್ರಿ ಉಪವಾಸ ಮಲ್ಕೋಬೇಕು? ಸೊ ಹಂಗಾಗಿ 1-2 ಹೆಸರನ್ನ ಎಕ್ಸ್ಟ್ರಾ ಇಟ್ಕೊಂಡಿರ್ಬೇಕು. ಆ ಮನುಷ್ಯ ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಮನುಷ್ಯನ ಹತ್ರ ಹೋಗ್ಬೇಕು. ಬಟ್ ನನ್ ಟಾರ್ಗೆಟ್ ಏನು, ಆಸ್ ಎ ಫುಲ್ ಟೈಮ್ ಅಡ್ವೈಸರ್ ಇದೀನ 7 to 8 ಮೆಂಬರ್ಸ್ ಪ್ರೆಸೆಂಟೇಷನ್ ಎಟ್ ಎನಿ ಕಾಸ್ಟ್ ಆಗ್ಬೇಕು. ಪಾರ್ಟ್ ಟೈಮ್ ಇದೀನ 3 to 4 ಮೆಂಬರ್ಸ್ ನನ್ನ ಪ್ರೆಸೆಂಟೇಷನ್ ಆಗ್ಬೇಕು. ಇದು 4th ಆಕ್ಟಿವಿಟಿ. ಅಂಡ್ ದ ಲಾಸ್ಟ್ 5th ಆಕ್ಟಿವಿಟಿ ಬಹಳ ಸ್ಟ್ರಾಂಗ್ ಆಕ್ಟಿವಿಟಿ. ಅದು ಬಹಳ ಜನ ಫೇಲ್ಯೂರ್ ಆಗ್ತಾ ಇರೋದಿಲ್ಲ ಸರ್. ಅಕೌಂಟಬಿಲಿಟಿ ಇಲ್ಲ ನಮ್ಮಲ್ಲಿ. ಅಕೌಂಟಬಿಲಿಟಿ ಇನ್ ದ ಸೆನ್ಸ್ ಆಫ್ ಅಕೌಂಟಬಿಲಿಟಿ ಆಫ್ ಆಕ್ಟಿವಿಟಿ. ನಾನು ಮಾಡಿರೋ ಆಕ್ಟಿವಿಟಿನ ಡೈಲಿ ನೈಟ್ ಬಂದು ಆಕ್ಟಿವಿಟಿನ ಎಂಟ್ರಿ ಮಾಡ್ಕೊಳ್ತಿಲ್ಲ. ನನ್ನ ಟ್ರೈನಿಂಗ್ ಮಾಡ್ಯೂಲ್ ಅಲ್ಲಿ ಒಂದು ನೋಟ್ಬುಕ್, ಅದು ವಿತ್ ಡೇಟೆಡ್, ಸಣ್ಣದೇಕಾಗಲ್ಲ, ಒಂದು ಡೈರಿ ಪ್ರತಿ ವರ್ಷ ನೀವು ತಗೋಬೇಕು. 1 ವರ್ಷ ಮುಗಿಸ್ಕೊಳ್ಳಿ ಅದನ್ನ ಬಿಡಬೇಕು, ಇನ್ನೊಂದು ನಡಿಬೇಕು. 50 ರೂಪಾಯಿದೆ ಯಾಕಾಗಲ್ಲ, ಡೇಟ್ ವೈಸ್ ಇರುತ್ತೆ. ನಾನು ಇವತ್ತು ಎಷ್ಟು ಜನಕ್ಕೆ ಪ್ರೆಸೆಂಟೇಷನ್ ಕೊಟ್ಟಿದ್ದೀನಲ್ಲ ಅವ್ರ ಹೆಸರನ್ನು ನೋಟ್ ಮಾಡ್ಬೇಕು. ಯಾವತ್ತಾದ್ರೂ ನಾನು ಮಾಡೋದಾಗಿಲ್ಲ 0 ಅಂತ ಬರೀರಿ, ನೀಟಾಗಿ ದೊಡ್ಡದಾಗಿ ಬೋಲ್ಡ್ ಆಗಿ ಬರೀರಿ. ಏನು ಹಿಚ್ಕಿಚಾಯಿಸಬೇಡಿ, ಏನು ಬೇಜಾರ್ ಮಾಡ್ಕೋಬೇಡಿ. ನಿಮ್ಗೆ ಅವತ್ತಿನ ದಿನ ಟೈಮ್ ಕೊಡೋದಾಗ್ಲಿ 0 ಅಂತ ಬರೀರಿ. ಬಟ್ ಎವ್ರಿ ಡೇ ಎಂಟ್ರಿ ಇರ್ಬೇಕು ನಿಮ್ ರಿಜಿಸ್ಟರ್. ಆ ಅಕೌಂಟಬಿಲಿಟಿ ಹ್ಯಾಬಿಟ್ ಅನ್ನೋದು ಮನುಷ್ಯ ಬಹಳ ಮುಂದೆ ತರ್ತದೆ. ಇವು 5 ಆಕ್ಟಿವಿಟಿಗಳು ಪ್ರತಿಯೊಬ್ಬ ಪ್ರತಿನಿಧಿಗೂ ಕೂಡ ಸಕ್ಸಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಸಕ್ಸಸ್ ಬರ್ಲಿಕ್ಕೆ. ಅಂದ್ರೆ ಸಕ್ಸಸ್ ಆಗಿರುವಂತವ್ರು ಈ 5 ಚಟುವಟಿಕೆಗಳನ್ನ ಸತತವಾಗಿ ಮಾಡ್ಬೇಕು. ಆಮೇಲೆ ಹೃದಯ ಪೂರ್ವಕವಾಗಿ ಇಷ್ಟಪಟ್ಟು ಮಾಡ್ಬೇಕು. ಇಷ್ಟಪಟ್ಟು ಮಾಡಿದಾಗ ಭಯಂಕರ ರಿಸಲ್ಟ್ ಸಿಗುತ್ತೆ ಅಂತ. ಇದಕ್ಕೆ ನಾನು ಇನ್ನೊಂದು ವಿಷಯ ಆಡ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇದು ಎಲ್ಲರೂ ಗಮನ ಇಟ್ಟು ಕೇಳಿ. ನಾನು ಬೇರೆ ಬೇರೆ ಕಂಪನಿಗಳಲ್ಲಿ ಯಾರಿದು ಓಕೆ. ಸೊ ಏನಪ್ಪಾ ಅಂತಂದ್ರೆ ನಾನು ಬೇರೆ ಬೇರೆ ಕಂಪನಿಗಳಿಗೆ ಕೆಲಸ ಮಾಡ್ತಿದ್ದೀನಿ. ಅದರಲ್ಲಿ ಒಂದು ಕಂಪನಿ ನೆಟ್ವರ್ಕ್ ಮಾರ್ಕೆಟಿಂಗ್ ಕಂಪನಿ. ಈ ಕಂಪನಿಯ ಸಕ್ಸಸ್ ಮಂತ್ರ ಏನು ಅಂತಂದ್ರೆ, ಎಲ್ಲ ಕಂಪನಿ ಕ್ಲೋಸಿಂಗ್ ಯಾವಾಗ ಆಗೋದು ಹೇಳಿ? ಮಂತ್ ಎಂಡಿಗಲ್ವಾ? ಎಷ್ಟು ಕ್ಲೋಸಿಂಗ್ ಬರುತ್ತೆ ತಿಂಗಳಿಗೆ, ವರ್ಷಕ್ಕೆ 12 ಕ್ಲೋಸಿಂಗ್. ಅಂದ್ರೆ ಈ ತಿಂಗಳ ಮೇಲಿದ್ದಿನ ಕೆಳಗಿದ್ದಿನ ಅಂತ ಮಂತ್ ಎಂಡಿಗೆ ಗೊತ್ತಾಗೋದು. ಮತ್ತೆ ಸರಿ ಮಾಡ್ಕೋಬೇಕಾದ್ರೆ ಮತ್ತೆ 1 ತಿಂಗಳಲ್ಲ. ಆದ್ರೆ ನಾನು ಯಾವ ಟ್ರೈನಿಂಗ್ ಕಂಪನಿಯಲ್ಲಿ ಟ್ರೈನಿಂಗ್ ಮಾಡ್ತಿದ್ದೆ ಆ ಕಂಪನಿಯಲ್ಲಿ ವೆರಿ ಕ್ಲಿಯರ್, ವೀಕೆಂಡ್ ಅಂದ್ರೆ ಪ್ರತಿ ಶುಕ್ರವಾರ ಅವ್ರದ್ದು ಕ್ಲೋಸಿಂಗು, ಶನಿವಾರ ಆದಿತ್ಯವಾರ ಏನಿದ್ರು ಅವ್ರ ವರ್ಕ್ ಶುರು ಆಗುತ್ತೆ, ಮತ್ತೆ ಶುಕ್ರವಾರ ಕ್ಲೋಸಿಂಗ್. ಹಿಂಗೆ ಕ್ಲೋಸಿಂಗ್ ಪ್ರತಿ ಶುಕ್ರವಾರ ಆಗೋದಿದ್ರೆ ಎಷ್ಟು ಕ್ಲೋಸಿಂಗ್ ಬರುತ್ತೆ? ಭಾರಿ ಒಳ್ಳೆ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್. ಅಂದ್ರೆ ನಾವು ನಮ್ಮ ಗುರಿಯನ್ನ ಸಣ್ಣದಾಗಿ ಡಿವೈಡ್ ಮಾಡ್ಕೊಳ್ಳೋ ಮೆಥಡ್ ಅಲ್ಲಿ ಇದು ಭಾರಿ ಒಳ್ಳೆ ಕೆಲಸ ಮಾಡ್ತದೆ.
ಕರೆಕ್ಟ್. ಬಾರಿ ಒಳ್ಳೆ ಕೆಲಸ. ನಾವು ವೀಕ್ಲಿ ಪರ್ಫಾರ್ಮೆನ್ಸ್ ಅನ್ನ ಫೋಕಸ್ ಮಾಡಿದೀವಿ ಅನ್ಕೋರಿ, ಹಾ ಯಾಕಂದ್ರೆ ನಾವು 1 ಮಂತ್ ಅಂತ ಅಂದಾಗ ಮನ್ಸು ರಿಲ್ಯಾಕ್ಸ್ಡ್ ಮೋಡ್ ಅಲ್ಲಿ ಇರ್ತದೆ ಸ್ವಲ್ಪ. ಕರೆಕ್ಟ್. 1 ತಿಂಗಳು ಟೈಮ್ ಇದೆಯಲ್ಲ ನನಗೆ ಅನ್ನಂಗೆ. ಹಾ ಸೊ ಆ 1 ತಿಂಗಳಿಗೆ ನಾನು ಎಷ್ಟು ಟಾರ್ಗೆಟ್, ಫಾರ್ ಎಕ್ಸಾಂಪಲ್ 10 ಪಾಲಿಸಿ ಟಾರ್ಗೆಟ್ ಇರಲ್ಲ ಯಾಕ, ಹಾ ಹಾ 5 ಪಾಲಿಸಿದ್ರು ಟಾರ್ಗೆಟ್ ಇರಲ್ಲ ಯಾಕ. ಆದ್ರೆ 1 ವಾರಕ್ಕೆ 1 ಬರುತ್ತಲ್ಲ, ಆ 1 ಆಗಿದೆನಾ ಇಲ್ಲ ಅಂತ ಫೋಕಸ್ಡ್ ಆಗಿರ್ಬೇಕು. ಇನ್ನ 5 ಮಾಡ್ಲಿಕ್ಕೆ ಇದೆಲ್ಲ, 15 ದಿನ ಆಗಿದೆ, ಇನ್ನ 15 ದಿನ ಟೈಮ್ ಅದ 5 ಮಾಡ್ಲಿಕ್ಕೆ ಅನ್ನಂಗ್ ಬರ್ತದೆ. 20 ದಿನ ಆಯ್ತಲ್ಲ, ಇನ್ನ 10 ದಿನ ಅದ ಅನ್ನೋ ಮನಸ್ಸಲ್ಲಿ ರಿಲ್ಯಾಕ್ಸ್ಡ್ ಮೋಡ್ ಅಲ್ಲಿ ಇದೆ. ಆದ್ರೆ 1 ಮಾಡಿದೇನೆ ಇಲ್ಲ 1 ವಾರದಲ್ಲಿ ಅನ್ನೋದೇನಿದೆಯಲ್ಲ, ನಾವು ನಮ್ಮ ಟಾರ್ಗೆಟ್ ಅನ್ನ ಡಿವೈಡ್ ಮಾಡಿ ಅಚೀವ್ ಮಾಡ್ಲಿಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ವೀಕ್ಲಿ ಯಾರು ತಮ್ಮನ್ನು ತಾವು ಅಕೌಂಟಬಿಲಿಟಿ ಮೇಂಟೈನ್ ಮಾಡ್ಕೋ, ವೀಕ್ಲಿ ತಮ್ಮನ್ನು ತಾವು ಯಾರು ಟ್ರ್ಯಾಕ್ ಮಾಡ್ಕೋತಾರ, ಅವ್ರು ಇನ್ನೂ ಚೆನ್ನಾಗಿ ಪ್ರೊಫೆಷನಲ್ ಸಕ್ಸಸ್ ಆಗ್ತಾರೆ. ಸೊ ವೀಕ್ಲಿ ಆಕ್ಟಿವಿಟಿ ವಿಲ್ ಮೇಕ್ ಯು ಸ್ಟ್ರಾಂಗ್ಲಿ ಸಕ್ಸಸ್ಫುಲ್. ಡೆಫಿನೆಟ್ಲಿ ಸರ್. ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗುತ್ತೆ ಈ ಪ್ರೊಫೆಷನ್. ಹೆಂಗಂದ್ರೆ ಈ ತಿಂಗಳು ಕೆಲಸ ಮಾಡಿದವ್ರು ಕಮಿಷನ್ ಬರ್ತದೆ ಒಳ್ಳೆ ರೀತಿಯಲ್ಲಿ, ಈ ತಿಂಗಳು ಕೆಲಸ ಮಾಡ್ಲಿಲ್ಲ ಅಂದ್ರೆ ಹೊಸ ಕಮಿಷನ್ ಬಂದಿರಲ್ಲ, ಏನೋ ಅಲ್ಪ ಸ್ವಲ್ಪ ರಿನ್ಯೂವಲ್ ಕಮಿಷನ್ ಮಾತ್ರ ಬರುತ್ತೆ. ಆದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋ ವ್ಯಕ್ತಿಗೆ ಏನಾಗ್ತದಂದ್ರೆ ಪ್ರತಿ ತಿಂಗಳು ಇನ್ಕಮ್ ಬರುತ್ತೆ. ಈ ಜುಲೈ ತಿಂಗಳಲ್ಲಿ ಕೆಲಸ ಮಾಡಿದ್ರು, ಈ ಜುಲೈ ತಿಂಗಳಲ್ಲಿ ಬಿಸ್ನೆಸ್ ಬರುತ್ತೆ ಸರ್, ಕಮಿಷನ್ ಬರುತ್ತೆ. ಮತ್ತೆ ಮುಂದಿನ ವರ್ಷ ಜುಲೈ ತಿಂಗಳಲ್ಲಿ ಅವ್ರಿಗೆ ರಿನ್ಯೂವಲ್ ಸಿಗುತ್ತೆ, ಈ ತಿಂಗಳು ಮಾಡಿದ ಪಾಲಿಸಿ. ಆ ನೆಕ್ಸ್ಟ್ ವರ್ಷದ ಜುಲೈ ತಿಂಗಳಲ್ಲಿ ಅವ್ರಿಗೆ ಒಂದು ರಿನ್ಯೂವಲ್ ಇರ್ತದೆ. ಈ ಪ್ರೊಫೆಷನಲ್ ಬ್ಯೂಟಿ ಏನಂದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋರು ಗ್ರಾಜುಯಲಿ ತಮಗ್ ಗೊತ್ತಿಲ್ದಂಗೆ ತಾವು ಬೆಳಿತಾ ಹೋಗ್ತಾರೆ ಫೈನಾನ್ಷಿಯಲಿ. ಬರೋಬರ್ ಬರೋಬರ್. ನಾನು ಇವತ್ತು ಒಬ್ರ ಹತ್ರ ಮಾತಾಡ್ತಾ ಇದ್ದೆ, ಡೆವಲಪ್ಮೆಂಟ್ ಆಫೀಸರ್ ಚಂಡೀಗಢದವರು. ಅವರಿಗೆ 10 ಗಂಟೆಗೆ ಫೋನ್ ಮಾಡ್ತಾ ಇದ್ರೆ ಅಭಿ ಮೈ ಪ್ರೋಗ್ರಾಮ್ ಖತಮ್ ಕರ್ಗೆ ವಾಪಸ್ ಆ ರಹಾ ಹೂಂ ಅಂತಂದ್ರು. ಅವ್ರು ನೋಡಿದ್ರು ಬೆಳಿಗ್ಗೆ 6:30 8:30 ತನಕ ಪ್ರತಿ ಸಂಡೇ ಟ್ರೈನಿಂಗ್ ಕೊಡ್ತಾರಂತೆ. 6:30 8:30 ತನಕ ಫೇಸ್ ಟು ಫೇಸ್ ಟ್ರೈನಿಂಗ್, ಫಿಸಿಕಲ್ ಟ್ರೈನಿಂಗ್ ಎವ್ರಿ ಸಂಡೇ. ನಾನು ಕೇಳಿದ್ರೆ ಯಾವ ವಿಷಯದ ಮೇಲೆ ಟ್ರೈನಿಂಗ್ ಕೊಡ್ತೀರಾ ಅಂತ ಹೇಳಿ ಅದ್ರ ಬಗ್ಗೆ ಡಿಸ್ಕಷನ್ ಆಯ್ತು. ಒಂದು ಅರ್ಧ ಗಂಟೆ ಮಾತಾಡ್ತಾ ಇದ್ದೆ. ಅಂದ್ರೆ ನಾನು ಪ್ರಾಸ್ಪೆಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಆಯ್ತಾ, ಚಂಡೀಗಢದ ರಾಜೀವ್ ಸೂದ್ ಅಂತೇಳಿ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಸೊ ಹಾಗೆ ನೀವು ಹೇಳ್ದಂಗೆ ಯಾರ್ಯಾರು ಸಕ್ಸಸ್ಫುಲ್ ಇದಾರೋ ಕನ್ಸಿಸ್ಟೆಂಟ್ ಆಗಿದ್ದಾರೆ, ಯಾರ್ಯಾರು ಇನ್ಕನ್ಸಿಸ್ಟೆಂಟ್ ಇದಾರೋ ಅವ್ರದ್ದು ಸಕ್ಸಸ್ಸು ಹಂಗೆ ಇದೆ ಅಂತ ಅನ್ನೋದು ಏನು ಅದಕ್ಕೆ ಕನ್ನಡಿ ಹಿಡಿಯೋ ಅವಶ್ಯಕತೆನೇ ಇಲ್ಲ ಅಂತ. ಎಷ್ಟು ಜನ ನಿಮ್ಮಲ್ಲಿ, ಓಕೆ ಇಲ್ಲಿ ಪ್ರಶ್ನೆ ಕೇಳೋಣ, ಇಷ್ಟು ಜನ ಬಂದಿದ್ದೀರಲ್ವಾ, ಯಾರು ಪ್ರತಿಯೊಬ್ಬರು ಪ್ರತಿನಿತ್ಯ ಕೆಲಸ ಮಾಡೋರು ಎಷ್ಟು ಜನ ಇದ್ದೀರಾ? ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬೋದಾ ನಾನು ಅಂತ. ಅಲ್ಲ, ಎಷ್ಟು ಪಾಲಿಸಿ ಮಾಡಿದ್ರು ಅನ್ನೋದು ಮುಖ್ಯ ಅಲ್ಲ, ಅಥವಾ ಒಂದು ಫೋನ್ ಮಾಡೋದಾಗ್ಲಿ ಮೀಟ್ ಮಾಡೋದಾಗ್ಲಿ ಪ್ರತಿನಿತ್ಯ ಕೆಲಸ ಮಾಡೋದು, ಒಂದ್ ದಿವಸನೂ ಮಿಸ್ ಮಾಡಬಾರ್ದು. ಅಟ್ಲೀಸ್ಟ್ 2 ಗಂಟೆ ಸಮಯ ಕೊಡಬೇಕು. ವಂಡರ್ಫುಲ್. ಥ್ಯಾಂಕ್ ಯು ಸೋ ಮಚ್. ಸೊ ನೀವು ಇಷ್ಟೆಲ್ಲ ಕನ್ಸಿಸ್ಟೆಂಟ್ ಮಾಡಿದ್ರೆ ನಿಮ್ಗೆ ಬರೋ ರಿಸಲ್ಟ್ ಇಂದ ಖುಷಿ ಇದೆಯಾ? ನಾನು ಕೆಲಸ ಮಾಡೋದಂತಂದ್ರೆ ಸುಮ್ಮನೆ ಆಫೀಸ್ ಹತ್ರ ಹೋಗ್ಬಿಟ್ಟು ಅಲ್ಲ, ಯಾಕಂದ್ರೆ ಇನ್ನೊಂದು 4 ಜನ ಸಿಕ್ಕೊಂಡಿರ್ತಾರೆ ಅಲ್ವಾ? ಸೊ ಹಾಗಾಗಿ ಏನ್ ಆಕ್ಟಿವಿಟಿ ಮಾಡ್ತೀರಾ ಅದ್ರ ಬಗ್ಗೆ ಸರ್ ಹೇಳಿದ 5 ಪಾಯಿಂಟ್. ಪ್ರಾಸ್ಪೆಕ್ಟಿಂಗ್ ಮಾಡ್ತಾ ಇದೀವಾ, ದಿನನಿತ್ಯ ಲಿಸ್ಟ್ ಅನ್ನ ಆಡ್ ಮಾಡ್ತಾ ಇದೀವಾ, ಹೋಮ್ ವರ್ಕ್ ಮಾಡಿಬಿಟ್ಟು ಪ್ರಿಪರೇಷನ್ ಮಾಡ್ತಾ ಇದೀವಾ, ಹಾಗೇನೆ ಅಕೌಂಟಬಿಲಿಟಿನ ಪ್ರತಿನಿತ್ಯ ಏನ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಡೈರಿ ಒಳಗಡೆ ಬರೆದಿಡ್ತಾ ಇದ್ದೀರಾ. ಇಷ್ಟು ಮಾಡಿದಾಗ ನಿಮ್ಗೆ ಸಕ್ಸಸ್ ಆಗದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ವಂಡರ್ಫುಲ್ ಸರ್, ವಂಡರ್ಫುಲ್. ಸೊ ಈಗ ಇನ್ನೊಂದು ಪ್ರಶ್ನೆ ಏನು ಅಂತಂದ್ರೆ, ಈಗ ಎಷ್ಟೋ ಸಲ ಈಗ ಬರಗಾಲ ಬಂದಿದೆ ಅಂತ ಹೇಳ್ತಾ ಇದ್ರು ಜನ. ಈ ಪರಿಸ್ಥಿತಿಯಲ್ಲಿ ಬರಗಾಲ ಹೊರಗಡೆ ಇದೆಯೋ ಅಥವಾ ನಮ್ಮ ಮನಸ್ಸಲ್ಲಿ ಇದೆಯೋ, ಅಥವಾ ಆ ಬರಗಾಲ ಬಂದಾಗ ನಮ್ಮ ಮನಸ್ಥಿತಿಯನ್ನ ಹೆಂಗೆ ತಯಾರು ಮಾಡ್ಕೊಳ್ಬೇಕು? ಥ್ಯಾಂಕ್ ಯು ಸರ್. ಇಟ್ಸ್ ಎ ಗುಡ್ ಕ್ವಶನ್. ಬರೀ ಗುಡ್ ಕ್ವಶನ್ ಅಲ್ಲ, ಇದು ಸಾಕಷ್ಟು ಸಲ ಬರ್ತಾ ಇದೆ ಕ್ವಶನ್. ಆದ್ರೆ ಬರಗಾಲ ಅನ್ನೋ ಹೆಸರು ಅಷ್ಟೇ ಅಲ್ದೇನೆ ಬೇರೆ ರೀತಿನೂ ಬರ್ತಾ ಇದೆ. ಸೀಸನ್ ಇಲ್ಲ ಈ ಟೈಮಲ್ಲಿ, ಜನ ಅದರಲ್ಲಿ ಬಿಸಿ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಾವು ಬೇಸಿಗೆ ಟೈಮಲ್ಲಿ ನಾವು ಮಾತಾಡ್ಬೇಕಾದ್ರೆ, ಏಪ್ರಿಲ್ ಮೇ ಟೈಮಲ್ಲಿ ಮಾತಾಡ್ಬೇಕಾದ್ರೆ ಜನ ಎಲ್ಲ ಮ್ಯಾರೇಜು ಅದರಲ್ಲಿ ಬಿಸಿ ಇದ್ದಾರೆ ಅಂತ ಹೇಳ್ತಾರೆ. ಈ ಟೈಮಲ್ಲಿ ಸ್ವಲ್ಪ 1 ತಿಂಗಳು ನಾವು ಜೂನ್ ಟೈಮಲ್ಲಿ ಎಲ್ಲರೂ ಬಿತ್ತೋದ್ರಲ್ಲಿ ಬಿಸಿ ಇದ್ದಾರೆ ಸರ್ ಅಂತ ಹೇಳ್ತಾರೆ. ಸೊ ಮಾರ್ಕೆಟ್ ಅಲ್ಲಿ ದುಡ್ಡಿಲ್ಲ ಸರ್ ಅಂತ, ಸ್ವಲ್ಪ ಮಳೆ 1 ತಿಂಗಳು 2 ತಿಂಗಳು ಲೇಟ್ ಆಯ್ತು, ಜನ ದುಡ್ಡಿಲ್ಲ ಅಂತಾರೆ. ಸೊ ಕೆಲವು ಸಾರಿ ಮಳೆ ಜಾಸ್ತಿ ಆದಾಗೂ ಕೂಡ ದುಡ್ಡಿಲ್ಲ ಸರ್ ಅಂತಾರೆ. ಹಿಂಗೆಲ್ಲ ಬರ್ತದೆ ಸರ್. ಒಂದು ಪಾಯಿಂಟ್ ಏನಂದ್ರೆ, ಯಾವತ್ತಿಗೂ ಎವರ್ ಗ್ರೀನ್ ಬಿಸಿನೆಸ್ ಅನ್ನೋದು 365 ಡೇಸು ಇದೆ, ಸೀಸನ್ ಅನ್ನೋದು 365 ಡೇಸು ಇದೆ. ಯಾಕಂದ್ರೆ ಬಿಸಿನೆಸ್ ಅನ್ನೋದು ಮಾರ್ಕೆಟ್ ಅಲ್ಲಿ ಇಲ್ಲ, ಇಲ್ಲಿದೆ. ನಾನು ಬಹಳ ಸಲ ನಮ್ಮ ಪ್ರತಿನಿಧಿಗಳಿಗೆ ಅದನ್ನ ಹೇಳ್ತಾ ಹೋಗ್ತೀನಿ, ಅದನ್ನ ಆ ಮೆಂಟಾಲಿಟಿನ ರೂಢಿಸ್ಕೊಳ್ಳಿ. ಅದಕ್ಕೊಂದು ಸಿಂಪಲ್ ಟ್ರಿಕ್ ಇದೆ ಸರ್. ನಾನು ಯಾವ ತಿಂಗಳಲ್ಲಿ ಕೆಲಸ ಮಾಡ್ತಾ ಇದ್ದೀನಲ್ಲ, ಆ ತಿಂಗಳಲ್ಲಿ ಯಾವ ವ್ಯಕ್ತಿ ದುಡಿತಾ ಇದ್ದಾನೆ, ಆ ತಿಂಗಳಲ್ಲಿ ಯಾವ ವ್ಯಕ್ತಿಗೆ ದುಡ್ಡು ಬರ್ತಾ ಇದೆ ಕೈಯಲ್ಲಿ, ಆ ಪ್ರಾಸ್ಪೆಕ್ಟಿಂಗ್ ಲಿಸ್ಟ್ ನಮ್ದು ಆ ತರ ಪ್ರಿಪೇರ್ ಆಗೋದನ್ನ ನಾವು ಟ್ರೈನ್ ಮಾಡ್ಬೇಕು.
ಫಾರ್ ಎಕ್ಸಾಂಪಲ್ ಈಗ ಜೂನ್ ತಿಂಗಳಲ್ಲಿ ಬಹಳ ಜನ ಅಂದ್ರು ಸರ್ ಎಲ್ಲ ಜನ ಬಿತ್ತಣಿಕೆದಲ್ಲಿ ಬಿಸಿ ಇದಾರೆ ಸರ್, ಜನಕ್ಕೆ ಬೀಜ ಗೊಬ್ಬರ ತರ್ಲಿಕ್ಕೆ ದುಡ್ಡಿಲ್ಲ, ಕಷ್ಟ ಪಡ್ತಾ ಇದಾರೆ, ಯಾರಾದ್ರೂ ಹಿಂಗೆ ಹೇಳ್ತಾರೆ, ಸೊ ಪಾಲಿಸಿ ಆಗಲ್ಲ. ಸೊ ಅವ್ರ ದುಡ್ಡೆಲ್ಲ ಎಲ್ಲಿಗೋಯ್ತು ಸರ್? ಅವರೆಲ್ಲ ದುಡ್ಡು ಹಾಕ್ಬಿಟ್ಟಿದ್ದಾರೆ ಸರ್, ಇನ್ವೆಸ್ಟ್ ಮಾಡಿದ್ದಾರೆ. ಇನ್ವೆಸ್ಟ್ ಮಾಡಿದ್ದಾರೆ ಅಂದ್ರೆ ಏನು, ನೋಟ್ಗಳನ್ನೆಲ್ಲ ಸುಳಿ ಸುತ್ತಿ ಭೂಮಿಲಿ ಹೂತಿದ್ದಾರೆ ಅಥವಾ ಕಾಯಿನ್ಗಳನ್ನೆಲ್ಲ ಬಿತ್ತಣಿಕೆ ಇದರಲ್ಲಿ ಹಾಕಿ ಬಿತ್ತಿದ್ದಾರೆ? ಇಲ್ಲ ಅಲ್ಲ, ಇಲ್ಲ. ಹಾಗಾದ್ರೆ ಏನಾಯ್ತು ಸರ್? ಅವರೆಲ್ಲ ದುಡ್ಡನ್ನ ಖರ್ಚು ಮಾಡಿರ್ತಾರೆ. ಯಾವ್ದಕ್ಕೆ ಖರ್ಚು ಮಾಡಿದ್ದಾರೆ? ಬೀಜ ಖರೀದಿ ಮಾಡ್ಲಿಕ್ಕೆ, ಗೊಬ್ಬರ ಖರೀದಿ ಮಾಡ್ಲಿಕ್ಕೆ, ಅಥವಾ ಟ್ರ್ಯಾಕ್ಟರ್ ಹೊಡಿಯೋರಿಗೆ, ನೇಗಿಲು ಹೊಡಿಯೋರಿಗೆ, ಇನ್ನೊಬ್ರಿಗೆ ಮತ್ತೊಬ್ಬರಿಗೆ ಮಾಡಿದ್ದಾರೆ ಅಂತ ಆಯ್ತು. ಅಂದ್ರೆ ಇವ್ರ ದುಡ್ಡು ಇನ್ನೊಂದ್ ಕೈಗೆ ಪಾಸ್ ಆಗಿದೆ, ಅಲ್ಲಿ ದುಡ್ಡು ಎಲ್ಲೋ ಹೋಗಿಲ್ಲ. ಇವ್ರ ಹತ್ರ ದುಡ್ಡಿಲ್ಲ ಅಂದಾಗ ನೀನು ಈ ಟೈಮಲ್ಲಿ ಈ ವ್ಯಕ್ತಿಗೆ ಭೇಟಿ ಮಾಡೋದಲ್ಲ, ಈ ಟೈಮಲ್ಲಿ ಯಾರಿಗೆ ಭೇಟಿ ಮಾಡಬೇಕು? ಯಾರ ಕೈಗೆ ದುಡ್ಡು ಪಾಸ್ ಆಗಿದೆ ಅಲ್ಲ ಅವರು ನಮ್ಮ ಪ್ರಾಸ್ಪೆಕ್ಟಿಂಗ್ ಲಿಸ್ಟ್ ಅಲ್ಲಿ ಇರ್ಬೇಕು. ಈ ತಿಂಗಳು ಪ್ರತಿ ತಿಂಗಳು ನಾವು ಕೆಲಸ ಮಾಡೋ ಟೈಮಲ್ಲಿ ಆ ತಿಂಗಳಲ್ಲಿ ಯಾವ ವ್ಯಕ್ತಿ ದುಡ್ಡು ಮಾಡ್ತಾ ಇದ್ದಾನೆ, ಯಾವ್ದೋ ಒಂದು ಫಂಕ್ಷನ್ ಸೀಸನ್, ಮ್ಯಾರೇಜ್ ಸೀಸನ್, ಆ ಟೈಮಲ್ಲಿ ಯಾರೋ ಖರ್ಚು ಮಾಡ್ತಾ ಇದಾರೆ, ಇನ್ಯಾರೋ ಅದನ್ನ ಗಳಿಸ್ತಾ ಇದ್ದಾರೆ. ಒಂದ್ ಕೈಯಿಂದ ಇನ್ನೊಂದ್ ಕೈ ದುಡ್ಡು ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಯಾವ ಕೈಗಳಿಗೆ ದುಡ್ಡು ಹೋಗ್ತಾ ಇದೆ ಅಲ್ಲ ಅವ್ರದ್ದು ನಮ್ ಪ್ರಾಸ್ಪೆಕ್ಟ್ ಲಿಸ್ಟ್ ಅಲ್ಲಿ ಇರ್ಬೇಕು. ಅವ್ರಿಗೆ ಪ್ರತಿ ವರ್ಷ ಆ ಟೈಮಲ್ಲಿ ಸೀಸನ್ ಅದು. ಈಗ ನಾವು ಅನ್ ಸೀಸನ್ ಅಂತ ಹೇಳ್ತೀವಲ್ಲ, ಈ ದುಡ್ಡು ಇನ್ನೊಂದ್ ಕಡೆಗೆ ಹೋಗಿದೆ. ಆ ಹೋಗಿರೋ ಜಾಗಕ್ಕೆ ಪ್ರತಿ ವರ್ಷ ಸೀಸನ್ ಅಲ್ಲಿ ಈ ಟೈಮಲ್ಲಿ ನೀವು ಪಾಲಿಸಿ ಮಾಡಿ ಪ್ರತಿ ವರ್ಷ ರಿನ್ಯೂವಲ್ ಕೂಡ ಈಸಿ ಹೋಗುತ್ತೆ ಅವರಿಗೆ. ಸೊ ಈ ರೀತಿ ದೃಷ್ಟಿಕೋನದಿಂದ ನಾವು ನೋಡಿದ್ರೆ ಯಾವತ್ತಿದ್ರು ಕೂಡ ನಮಗೆ ಸೀಸನ್ ಅನ್ನೋ ವರ್ಡೇ ಬರಲ್ಲ. ವೆರಿ ಗುಡ್. ಇಲ್ಲಿ ಒಂದು ಸಣ್ಣ ಸ್ಟೋರಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಬ್ಬ ರಾಜ ಹೇಳದಂತೆ, ಈಗ ಮಾವಿನ ಹಣ್ಣಿನ ಸೀಸನ್ನು, ಹೋಗ್ಬಿಟ್ಟು ಮಾವಿನ ಹಣ್ಣು ತಗೊಂಬನ್ನಿ ಅಂತೇಳಿ. ಮಾವಿನ ಹಣ್ಣು ತಗೊಂಬನ್ನಿ ಅಂತ ಹೇಳಿದ ಕೂಡಲೇ ಒಬ್ಬ ಸೈನಿಕ ಏನಿದ ಬೇಗ ಹೋಗ್ಬಿಟ್ಟು, ರಾಜ ಹೇಳಿದಾನೆ ಅಂತಂದ್ರೆ ಎಷ್ಟಾಗತ್ತೆ ಅಷ್ಟು, ಎಷ್ಟಾಗತ್ತೆ ಸಿಕ್ಕಿದ್ದು ಬಾಚ್ಕೊಂಡು ಬೇಗ ಬೇಗ ಬುಟ್ಟಿ ತುಂಬ ತಗೊಂಬಂದ್ಬಿಟ್ಟಂತೆ. ಯಾಕಂದ್ರೆ ಅವ್ನಿಗೆ ಅರ್ಜೆನ್ಸಿ, ಕ್ಲೋಸಿಂಗು ಅಷ್ಟೊಳಗಡೆ ಮುಗಿಬೇಕು, 3:15 ಲಾಗಿನ್ ಮಾಡ್ಬೇಕು. ಇಂಥದ್ದಿದ್ದಾರಲ್ಲ ಕೆಲವರು. ಹಾಗಾಗಿ ಸಿಕ್ಕಿದ್ದು ಬಿಕ್ಕಿದ್ದು ಎಲ್ಲ ಹಾಕೊಂಡು ಟಕ ಅಂತ ಓಡ್ಕೊಂಬಂದ್ಬಿಟ್ಟಂತೆ. ಆಮೇಲೆ ಅದ್ರ ನಂತರ ಸೇನಾಪತಿ ಹೋಗ್ಬಿಟ್ಟು ಅವನು ಹೋಗ್ಬಿಟ್ಟಂತೆ, ಇದು ರಾಜ ಹೇಳಿದ್ದು ಮಾವಿನ ಹಣ್ಣು ಬೇಕು ಅಂತೇಳಿ. ಎಲ್ಲ ಚೆನ್ನಾಗಿರೋದು ಹಣ್ಣು ನೋಡಿ, ಒಳ್ಳೆ ಹಣ್ಣು, ಯಾವುದು ತಿನ್ನುವಂಗೆ ಹಾಗೆ ಫ್ರೆಶ್ ಹಣ್ಣನ್ನು ಫುಲ್ ಬುಟ್ಟಿ ತೊಗೊಂಬಂದ್ಬಿಟ್ಟಂತೆ. ಆಮೇಲೆ ಮಂತ್ರಿ ಹೋಗಿದ್ನಲ್ಲ, ಮಂತ್ರಿ ನೋಡ್ಬಿಟ್ಟು ಒಂದಿಷ್ಟು ಹಣ್ಣು ಇವಾಗಲೇ ತಿನ್ನುವಂಥದ್ದು ಒಳ್ಳೆ ರೈಪ್ ಆಗಿತ್ತು, ಇನ್ನೊಂದಿಷ್ಟು ಒಂದು ಸ್ವಲ್ಪ ಕಚ್ಚಾ ಹಣ್ಣು, ಒಂದು ವಾರದ ನಂತರ ಹಣ್ಣಾಗುವಾಗೆ, ಇನ್ನೂ ಕಚ್ಚಾ ಹಣ್ಣು, ಹೀಗೆ ಅವೆಲ್ಲ ಮಿಕ್ಸ್ ಮಾಡ್ಕೊಂಡು ತೊಗೊಂಡಂತೆ. ಎಲ್ಲರಿಗೂ ಒಂದೊಂದು ಬುಟ್ಟಿ ತಗೊಟ್ಟಿದ್ದು. ರಾಜ ಏನು ಮಾಡಿದಂತೆ, 3 ಜನಕ್ಕೂ ಜೈಲಲ್ಲಿ ಹಾಕ್ಬಿಟ್ನಂತೆ. ನೀವು ತಂದಿದ್ದ ಏನು ಹಣ್ಣಿದೆ ಅದನ್ನು ತಿನ್ಕೊಂಡು ಬದುಕಿ ಅಂತ. ಯಾರು ಜಾಸ್ತಿ ದಿನ ಬದುಕಕ್ಕಾಯ್ತು ಅಂತ ನಿಮ್ಗನ್ಸುತ್ತೆ? ಸೋಲ್ಜರ್, ಯಾರು ಸೈನಿಕ ಬದುಕಿದ್ನೋ, ಸೇನಾಪತಿ ಬದುಕಿದ್ನೋ, ಅಥವಾ ಮಂತ್ರಿ ಬದುಕಿದ್ನೋ? ನಿಮ್ಗೇನು ಅನ್ಸುತ್ತೆ? ಮಂತ್ರಿ. ಯಾಕೆ ಮೈರೋ, ಯಾಕೆ ಮಂತ್ರಿನ ಬದುಕಿದ್ದಂದ್ರೆ ಯಾಕೆ? ಆಮೇಲೆ ಅದಕ್ಕೂ ಇವತ್ತಿನ ನಮ್ಮ ಕೆಲಸಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಯಾವ ತರ ಸಂಬಂಧ ಇದೆ? ನೀವು ಮಾರ್ಕೆಟಲ್ಲಿ ಪ್ರಾಸ್ಪೆಕ್ಟಿಂಗ್ ಮಾಡೋದಾಗ್ಲಿ, ಕಸ್ಟಮರ್ ಮೀಟ್ ಮಾಡೋದಾಗ್ಲಿ ಮಂತ್ರಿ ತರ ಮಾಡ್ತಾ ಇದ್ದೀರಾ ಅಥವಾ ಸೇನಾಪತಿ ತರ ಮಾಡ್ತಾ ಇದ್ದಾರೋ? ಓಕೆ, ಅವರಿಗೆ ಹಣ್ಣು ತಿನ್ನುವ ದಿವಸಗಳು ಜಾಸ್ತಿ ಸಿಗುತ್ತೆ. ವೆರಿ ಗುಡ್. ಓಕೆ, ಹಾಗಾದ್ರೆ ಸೈನಿಕನ ಗತಿ ಏನಾಯ್ತು? ಸೈನಿಕನ ಕೆಲಸ ಏನು ಅಂತಂದ್ರೆ ಕ್ಯಾಂಪೈನ್ ಇದ್ದಾಗ ಕೆಲಸ ಮಾಡೋದು ಅಲ್ವಾ ಸರ್? ಎಸ್, ವೆರಿ ಗುಡ್, ಥ್ಯಾಂಕ್ ಯು. ಈಗ ಓಕೆ, ಎಲ್ಲ ತರಹದ ಹಣ್ಣು ತಂದಿದ್ದಕ್ಕೆ ಸರ್ ವಂಡರ್ಫುಲ್. ಹಂಗಂದ್ರೆ ನಿಮ್ಮ ಪ್ರಾಸ್ಪೆಕ್ಟಿಂಗ್ ಯಾವ ತರ ಇರಬೇಕು? ನಾಳೆ ದಿವಸ ರೈಪ್ ಆಗಿದ್ದ ಹಣ್ಣು ಯಾರ್ಯಾರು ನಾಳೆ ಲಿಸ್ಟಲ್ಲಿ, ಈ ವಾರದಲ್ಲಿ ಕಚ್ಚಾ ಹಣ್ಣುಗಳು ಯಾರ್ಯಾರು, ಯಾವ ಏಜ್ ಗ್ರೂಪ್ ಅವರು ಯೋಚನೆ ಮಾಡಿ ಅಂತೆ. ಹಾಗೇನೆ ಈಗ ಗುರುರಾಜ್ ಸರಿಗೆ ಪ್ರಶ್ನೆ ಕೇಳೋಣ. ಈಗ ನಮ್ಮಲ್ಲಿ ಕ್ಯಾಂಪೇನ್ ಬರುತ್ತೆ. ಈ ಕ್ಯಾಂಪೇನ್ ಇದೆ, 3 ಪಾಲಿಸಿ ಮಾಡಿ ಇದು ಸಿಗುತ್ತೆ, 5 ಪಾಲಿಸಿ ಮಾಡಿ ಅದು ಸಿಗುತ್ತೆ. ಹಂಗೆ ಜನ ಆ ಪಾಲಿಸಿ ಅಂತ ನಂಬರ್ ಫೋಕಸ್ ಮಾಡ್ಬೇಕೋ ಅಥವಾ ತಮ್ಮ ಪ್ರೊಫೆಷನ್ ಅನ್ನ ಏನು ಕಾಂಪ್ರಮೈಸ್ ಮಾಡ್ಕೊಳ್ಳಾರ್ದೆ ಕಸ್ಟಮರ್ಗೆ ಏನು ಬೇಕು ಅದನ್ನು ಕೊಟ್ಟು ಲಾಂಗ್ ಟರ್ಮ್ ಥಿಂಕಿಂಗ್ ಮಾಡಬೇಕು? ಶಾರ್ಟ್ ಟರ್ಮ್ ಥಿಂಕಿಂಗ್ ಪಾಲಿಸಿ ಯಾವುದು ನಂಬರ್ ಆಫ್ ಪಾಲಿಸಿ ಮಾಡಬೇಕು ಅಥವಾ ಲಾಂಗ್ ಟರ್ಮ್ಗೆ ವ್ಯಾಲ್ಯೂ ಕ್ರಿಯೇಷನ್ ಮಾಡಬೇಕು? ನಿಮ್ಮ ದೃಷ್ಟಿಕೋನ ಏನು? ಓವರ್ ಟು ಯು ಸರ್. ಅಲ್ಟಿಮೇಟ್ಲಿ ಲಾಂಗ್ ಟರ್ಮ್ಗೆ ಪ್ಲಾನ್ ಅನ್ನ ಮಾಡೋದು ಬಹಳ ಬೆಟರ್. ಯಾಕಂದ್ರೆ ಕಸ್ಟಮರ್ ನೀಡ್ ಲಾಂಗ್ ಟರ್ಮ್ ಇದ್ದಾಗ ನಾವು ಅವರಿಗೆ ಸ್ಯಾಟಿಸ್ಫೈ ಆಗಂತ ಪ್ಲಾನ್, ಅಂದ್ರೆ ಅವ್ರಿಗೆ ಸೂಟೇಬಲ್ ಆಗಂತ ಪ್ಲಾನ್ ಅನ್ನ ಅವ್ರಿಗೆ ಅಡ್ವೈಸ್ ಮಾಡಿದಾಗ
ಆ ಕ್ಲೈಂಟ್ ನಮ್ಗೆ ಹ್ಯಾಪಿ ಕ್ಲೈಂಟ್ ಆಗಿ ಕನ್ವರ್ಟ್ ಇರ್ತಾರೆ. ಆ ಹ್ಯಾಪಿ ಕ್ಲೈಂಟ್ ಲಿಂದ ನಮಗೆ ಫ್ಯೂಚರ್ ಬಿಸ್ನೆಸ್ ಕೂಡ ಬರ್ತಾ ಹೋಗ್ತಾರೆ, ರೆಫರೆನ್ಸ್ ಇದೆಲ್ಲಾನು. ಮತ್ತೆ ನಾನು ಫಸ್ಟ್ ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಯಾವಾಗ ಕಸ್ಟಮರ್ ನೀಡ್ ಬಗ್ಗೆ ನಾವು ಯೋಚನೆ ಮಾಡ್ತಾ ಇರ್ತೀವಿ, ಅವಾಗ ನಮ್ಮ ನೀಡ್ ಆಟೋಮೆಟಿಕ್ ಫುಲ್ಫಿಲ್ ಆಗುತ್ತೆ ಅಂತ. Correct. ನಮ್ಮ ನೀಡ್ ಬಗ್ಗೆ ನಾವು ವಿಚಾರ ಮಾಡೋದೇ ಅವಶ್ಯಕತೆ ಇಲ್ಲ. ಆಹಾ. ನೀವು ಕಸ್ಟಮರ್ ನೀಡ್ ಬಗ್ಗೆನೇ ವಿಚಾರ ಮಾಡ್ತಾ ಹೋಗ್ರಿ, ಅವ್ರಿಗೆ ಏನ್ ಬೆಸ್ಟ್ ಕೊಡ್ಬೇಕು, ಯಾವ್ದು ಬೆಟರ್ ಕೊಡ್ಬೇಕು, ಅವ್ರಿಗೆ ಅಷ್ಟು ಬಜೆಟ್ ಅಲ್ಲಿ ಸೆಟ್ ಆಗ್ತಾ ಇಲ್ಲ, ಇಷ್ಟು ಇನ್ಶೂರೆನ್ಸ್ ನೀಡ್ ಅದೇ ಅಂದ್ರೆ ಅದಕ್ಕೆ ಬೇರೆ ಯಾವ ರೀತಿ ಟರ್ಮ್ ಆಡ್ ಮಾಡ್ಬೇಕಾ, ಇನ್ನೊಂದು ಮಾಡ್ಬೇಕಾ, ಮತ್ತೊಂದು ಮಾಡ್ಬೇಕಾ, ಒಟ್ಟು ಎದುರಿನ ಕಸ್ಟಮರ್ ನೀಡ್ಗೆ ಕಂಪ್ಲೀಟ್ ಆಗಿ ನಾವು ಪ್ಲಾನ್ ಮಾಡ್ತಾ ಹೋದೇವು ಅಂದಾಗ ಬಾಕಿ ತಾನೇ ಆಗುತ್ತೆ. ಆದ್ರೆ ನೀವು ಹೇಳ್ದಂಗೆ ಕ್ಯಾಂಪೇನ್ಗಳು ಅಂತ, ಕ್ಯಾಂಪೇನ್ಗಳು ಕೂಡ ಮನುಷ್ಯನಿಗೆ ಏನ್ ಮಾಡ್ತಾ ಇದೆ ಸರ್ ನಮ್ಮಲ್ಲಿ ಇತ್ತೀಚೆಗೆ ಅಂದ್ರೆ, ಒಂದು ಒಳ್ಳೆ ರೀತಿ ಹಾದಿ ಹಾಕೊಡ್ತಾ ಇದೆ. ಅದನ್ನ ಆ ರೀತಿಲೇ ನೋಡ್ಬೇಕು. ಕೆಲವರು ಅಲ್ಲಿ ಕೊಡ್ತಕ್ಕಂಥ ಐಟಮಿನ ವ್ಯಾಲ್ಯೂನ ನೋಡ್ತಾರೆ, ಕೆಲವು ಅದು ಹಂಗಿದೆ ಸರ್, ಇದನ್ನ ಯಾಕೆ ಕೊಡ್ತಾರೆ, ಅದೇ ಯಾಕೆ ಕೊಡ್ತಾರೆ ಅನ್ಕೊಂಡು. ನಮ್ಮಲ್ಲಿ ಎಷ್ಟು ಜನ ಇದ್ದಾಗ ನಮ್ಮೆಲ್ಲರ ವಿಚಾರಧಾರೆಗಳು ಬೇರೆ ಇದಾವೆ. ಯಾರೋ ಒಂದು ಕಟ್ಲರಿಗೆ ಮೋಟಿವೇಟ್ ಆಗ್ಬೋದು, ಯಾರೋ ಒಬ್ರು ಮಿಕ್ಸರ್ ಗ್ರೈಂಡರ್ಗೆ ಮೋಟಿವೇಟ್ ಆಗ್ಬೋದು, ಯಾರೋ ಒಬ್ಬ ಆಫೀಸ್ ಬ್ಯಾಗಿಗೆ ಮೋಟಿವೇಟ್ ಆಗ್ಬೋದು, ಇನ್ನೊಬ್ರು ಇನ್ನೊಂದಕ್ಕೆ ಮೋಟಿವೇಟ್ ಆಗ್ಬೋದು, ಯಾರೋ ಒಬ್ರು ಕ್ಯಾಶ್ ಅವಾರ್ಡಿಗೆ ಮೋಟಿವೇಟ್ ಆಗ್ಬೋದು. ಯಾವ್ದು ಯಾರ್ಯಾರು ಯಾವ್ದಾವ್ದಕ್ಕೆ ಮೋಟಿವೇಟ್ ಆಗ್ತಾರೆ ಅಂತ ಹೇಳಿಕ್ ಗೊತ್ತಿರಲ್ಲ. Okay. ಕಾರ್ಪೊರೇಷನ್ ಏನ್ ಮಾಡ್ತಾರೆ ಅಂದ್ರೆ, ಎಲ್ರಿಗೂ ಸೂಟ್ ಆಗ್ಲಿ ಅಂತ ಒಂದೊಂದ್ ಸಾರಿ ಒಂದೊಂದ್ ವೆರೈಟಿನೂ ಇಡ್ತಾ ಹೋಗ್ತದೆ. ಅದು ನಮ್ಗೆ ಏನ್ ಮಾಡ್ಲಿಕ್ಕೆ, ಜಸ್ಟ್ ನಮ್ಗೊಂದು ಪುಷ್ ಕೊಡ್ಲಿಕ್ಕೆ. Okay. ಕ್ಯಾಂಪೇನೇ ಅಲ್ಲ, ನಾವ್ ಈ ಪ್ರೊಫೆಷನ್ಗೆ ಬಂದಿದ್ದು ದುಡಿಲಿಕ್ಕೆ, ಸಾಕಷ್ಟು ಜನ ನೀಡ್ ಫುಲ್ಫಿಲ್ ಮಾಡೋದ್ರ ಮೂಲಕ ನಾನು ನನ್ನ ನೀಡನ್ನ ಫುಲ್ಫಿಲ್ ಮಾಡ್ಕೊಳಕ್ ಬಂದಿರೋದು ಇಲ್ಲಿ. Correct. ಸೊ ಆ ಒಂದು ಚಕ್ಕರ್ ಅಲ್ಲಿ ಇವು ನಮಗೆ ಮೋಟಿವೇಟ್ ಮಾಡ್ಲಿಕ್ಕೆ, ನಮ್ಗೊಂದು ಪುಷ್ ಕೊಡ್ಲಿಕ್ಕೆ. ಈಗ ಒಂದ್ 2 ದಿನದಲ್ಲಿ ಒಂದು ಏನೋ ನನಗೆ ಸಿಗ್ತಾ ಇದೆ ಎಕ್ಸ್ಟ್ರಾ ಅಂತ ಅಂದಾಗ ಮನುಷ್ಯನ ಒಂದು ಆಸೆ ನೇಚರ್ಲಿಂದ ಏನಾಗ್ತದೆ, ನಾವು ಸ್ವಲ್ಪ ಹೆಚ್ಚಿಗೆ ಓಡಾಡ್ತೀವಿ, ಒಂದ್ 4 ಮಂದಿಗೆ ಹೆಚ್ಚಿಗೆ ಅಪ್ರೋಚ್ ಮಾಡ್ತೀವಿ, ಅದರಿಂದ 1-2-3 ಪಾಲಿಸಿ ಹೆಚ್ಚಿಗೆ ಆಗುತ್ತೆ ಪ್ರತಿ ತಿಂಗಳು. ಸೊ ಆ 2-3 ಪಾಲಿಸಿಲಿಂದ ಏನ್ ಫೆಚ್ ಆಗುತ್ತೆ ಇನ್ಕಮ್, ಅದು ನನ್ನನ್ನು ಕೂಡ ಮೇಲೋಯ್ತದೆ. ಆ ಐಟಮ್ದು ವ್ಯಾಲ್ಯೂ ಅಥವಾ ಆ ಒಂದು ಗಿಫ್ಟ್ ಪ್ರೈಸಿನ ವ್ಯಾಲ್ಯೂನ ನೋಡೋದಕ್ಕಿಂತ ಅದನ್ನ ಪಾಸಿಟಿವ್ ಆಗಿ ತಗೋಬೇಕು, ಇದರಲ್ಲಿ ನಾನು ಕೂಡ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ. ಮತ್ತೆ ಎಸ್ಪೆಷಲಿ ಈಗ ಏನು ಕ್ಯಾಂಪೇನ್ಗಳು ಬರ್ತಾ ಇದಾವೆ ಅಲ್ರಿ, ಕೆಲವೊಮ್ಮೆ ಕೆಲವರಿಗೆ ಅದು ಬೇಜಾರ್ ಅನಿಸ್ತಾ ಇದೆ, ಕೆಲವರು ಅದರಲ್ಲಿಂದ ಮೋಟಿವೇಟ್ ಆಗ್ತಾ ಇದ್ದಾರೆ. ನೋಡ್ರಿ, ಅದನ್ನಾರ ನಾವು ಕಂಟ್ರೋಲ್ ಮಾಡೋದಿಲ್ಲ. ಯಾವಾಗ ನಮಗೆ ಹೈಯರ್ ಅಥಾರಿಟಿ ಅದನ್ನ ಒಂದು ಅವಕಾಶ ಮಾಡ್ಕೊಡ್ತಾ ಇದೆ, ನೀವು ಅಪಾರ್ಚುನಿಟಿ ರೂಪದಾಗ ನೋಡ್ರಿ. ನೀವು ಹಿಂಗ್ ನೋಡಿದ್ರು ಕೆಲಸ ಮಾಡದೆ, ಹಿಂಗ್ ನೋಡಿದ್ರು ಕೆಲಸ ಮಾಡದೆ, Correct. ಬೆಟರ್ ಇದನ್ನ ಅಪಾರ್ಚುನಿಟಿ ವೇದಾಗ ನೋಡೋದ್ರಿಂದ ನನಗೊಂದಿಷ್ಟು ಉತ್ಸಾಹ ಇರ್ತದೆ. ಬರೋಬ್ಬರಿ. ನಾನ್ ಮಾಡೋ ಕೆಲಸ ಅಂತೂ ಅದೇ, ಆದ್ರೆ ವಿತ್ ಉತ್ಸಾಹದಿಂದ ಮಾಡಿದಾಗ ರಿಸಲ್ಟ್ ಕೂಡ ಚೆನ್ನಾಗಿ ಬರ್ತದೆ. ಸೊ ನಮಗೂ ಕೂಡ ಒಂದಿಷ್ಟು ಏನೋ ಬರ್ತದೆ. ಮನೆಗೆ ಕೂಡ ಒಂದೇನೋ ಐಟಮ್ ಬಂದಾಗ ಮನೆಗೆ ಹೆಂಡತಿ ಕೂಡ ಖುಷಿ ಆಗ್ತಾಳೆ. Correct. ಇದ್ದಿದ್ದೆ ಐಟಮ್ ತಂದ್ರೆ ಅದನ್ನ ನೀಟಾಗಿ ಪ್ಯಾಕ್ ಮಾಡಿರ್ತಾಳೆ, ಇನ್ನೊಬ್ರಿಗೆ ಅದನ್ನ ಗಿಫ್ಟ್ ಕೊಡಕ್ಕಾದ್ರೂ ಬಳಸ್ತಾಳೆ. ಸೊ ಅಚ್ಚಾ. ಯಾವ್ದು ಕೂಡ ವೇಸ್ಟ್ ಅಲ್ಲ. ಏನಿದ್ರು ಕೂಡ ಅದು ನಮಗೆ ಅಡಿಷನಲ್ ಆಗಿನೇ ಬರ್ತಾ ಇರೋದಲ್ವಾ. ನಮ್ಮದ್ರಲ್ಲಿ ಏನೋ ಕಟ್ ಮಾಡಿ ಕೊಡ್ತಾ ಇದಾರೆ ಅಂದಾಗ ನಮಗೆ ಆ ಒಂದು ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಆದ್ರೆ ನಮ್ಮದು ಏನ್ ಬರ್ಬೇಕು, ನಮ್ಗೆ ಏನ್ ಇನ್ಕಮ್ ಅರ್ನ್ ಮಾಡ್ಬೇಕಾದ ಅಲ್ದೇನೆ ಅಡಿಷನಲ್ ಆಗಿ ಏನೋ LIC ಕೊಡ್ತಾ ಇದಾರ, ಧನ್ಯತಾ ಭಾವದಿಂದ ಸ್ವೀಕರಿಸೋಣ ಅನ್ನೋದು ನಂದು. ವಂಡರ್ಫುಲ್ ವಂಡರ್ಫುಲ್. ಅಂದ್ರೆ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿಬಿಟ್ಟು ಇವತ್ತು ಸಾಯಂಕಾಲ ಹಂಚ್ತೀನಂತೆ. ಕ್ಯಾಂಪೇನ್ ಮಾಡ್ಬೇಕಾ ಅಥವಾ ಕ್ಯಾಂಪೇನ್ ಅನ್ನ ಮೊದಲ ಹೆಜ್ಜೆ ಮಾಡಿಕೊಂಡು ನಮ್ಮ ಕರಿಯರ್ ಡೆವಲಪ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಇವತ್ತಿನ ದಿವಸ ಅಥವಾ ನಾಳೆ ಬೆಳಗ್ಗೆ ಒಂದು ವಿಡಿಯೋ ರೆಡಿ ಮಾಡಿ ಹಾಕ್ತೀನಂತೆ. ಸರಿನಾ? ಓಕೆ. ಸೊ ನೆಕ್ಸ್ಟ್ ಕ್ವಶನ್, ಈಗ ನಿಮ್ಮ ಜೀವನದಲ್ಲಿ ಇಷ್ಟೊಂದು ಜನ ಇದ್ದಾರೆ, 132 ಜನ ಬಂದಿದ್ದಾರೆ. ಯಾರಾದ್ರೂ ಅವರಿಗೆ ನಿಮ್ಮಿಂದ ಇನ್ ದ ಸೆನ್ಸ್ ನೀವು ಅವರನ್ನು ಹೇಗೆ ನೋಡಿದ್ರಿ, ಇವ್ರೇನು ಬಿಸ್ನೆಸ್ ಮಾಡ್ಲಿಕ್ಕಿಲ್ಲ ಅನ್ಸಿದವರು, ಭಯಂಕರ ಸಕ್ಸಸ್ಫುಲ್ ಆದವರು, ಹಂಗೆ ಯಾರಾದ್ರೂ ಇದಾರ? ಒಂದು ನೈಜ ಘಟನೆ, ಹೆಸರು ತಗೋಬೇಕಾಗಿಲ್ಲ, ಹೆಸರು ತಗೊಂಡ್ರೋಗಿಲ್ಲ, ಅದು ನಿಮ್ಗೆ ಬಿಡ್ತೀನಿ. ಇಲ್ಲ, ಹೆಸರು ತಗೊಳ್ಳೋದು ಬೇಡ. ಅದು ಯಾಕಂತ ಹೇಳ್ರಿ, ನಮ್ಮ ಟೀಮಿನ ಕೆಲವು ಸದಸ್ಯರು ಇದ್ರಲ್ಲಿ ಇರ್ಬೋದು. ಅವ್ರ ಹೆಸರು ತಗೊಳ್ಳೋದ್ರಿಂದ ಏನಾಗುತ್ತೆ, ನನ್ನನ್ನು ಆ ರೀತಿ ಐಡೆಂಟಿಫೈ ಮಾಡಿಲ್ಲ ಅಂತಾನು ಅನ್ಕೋಬಹುದು. ಒಂದ್ ವೇಳೆ ಅವ್ರು ಇದ್ರೂ ಕೂಡ ನಾವು ಐಡೆಂಟಿಫೈ ಮಾಡಲ್ಲ, ನಾನು ಫೇಲ್ ಆಗಿದ್ರು ಆಗಿರ್ತೀವಿ ಎಷ್ಟೋ ಸಲ, ಅದನ್ನು ಅಲ್ಲಗಳೆಯಕ್ ಆಗೋದಿಲ್ಲ. ಇದಾರೆ ಸರ್ ಕೆಲವರು. ಒಂದು ಪ್ರೈವೇಟ್ ಶಾಲೆಯಲ್ಲಿ ಟೀಚಿಂಗ್ ಮಾಡ್ತಾ ಇದ್ರು, 8,000 to 9,000 ಸ್ಯಾಲರಿದಲ್ಲಿ ಒಂದು ಪ್ರೈವೇಟ್ ಮಾಡ್ತಾ ಇರಬೇಕಾದಾಗ ಒಂದು ಸಣ್ಣದ ಬಾಡಿಗೆ ಮನೆ ಹಿಡ್ಕೊಂಡು ಒಂದು ಸಿಟಿಲಿ ಸೆಟ್ಲ್ ಆಗಿದ್ದಾರೆ ಅವರು. ಈಗ ಅಂತವರಿಗೆ ಒಂದು 2 ವರ್ಷ ಫಾಲೋ ಅಪ್ ಮಾಡ್ಬೇಕಾಗಿತ್ತು ಸರ್ ನಾನು, ಏಜೆನ್ಸಿ ತಗೊಳ್ಳಿಕ್ಕೆ. ನನ್ಗೊಂದು ಏಜೆನ್ಸಿ ಸಿಗ್ತದೆ ಅನ್ನೋದು ಮತ್ತೆ ಅವ್ರಿಗೂ ನೀಡ್ ಇದೆ ಅನ್ನೋದು ನನಗೆ ಗೊತ್ತಿತ್ತು. ಸರಿ, ಅವ್ರು ನನಗೆ ಸಿಗ್ತಾ ಇರ್ಲಿಲ್ಲ, ಕೈಗೆ ತಪ್ಪಿಸ್ಕೊಂಡು ಓಡಾಡ್ತಿದ್ರು, ನನ್ನ ಫೋನ್ ಎತ್ತಿರ್ಲಿಲ್ಲ. ಯಾವ್ದೋ ಒಂದು ರೂಪದಿಂದ ಅವ್ರ ಮನೆ ಕಾಂಟ್ಯಾಕ್ಟ್ ಅನ್ನು ಕಲೆಕ್ಟ್ ಮಾಡ್ಕೊಂಡು ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಕೂಡ ಕನ್ವಿನ್ಸ್ ಮಾಡಿದೆ. ಸೊ ಅವರು ನೋಡೋಣ ಬಿಡು ಅನ್ನೋ ರೀತಿಯಲ್ಲಿ ಶುರು ಮಾಡಿದ್ರು ಸ್ಟಾರ್ಟಿಂಗ್. ಆದ್ರೆ ಹೆಂಗ್ ಅವ್ರು ಸ್ಟಾರ್ಟ್ ಮಾಡಿದ್ರು, ಟ್ರೈನಿಂಗ್ ಆಯ್ತು, ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿದ್ರು, ಅವ್ರಿಗೂ ಕೂಡ ಒಂದು ಹೋಪ್ ಬಂತು. ರೆಗ್ಯುಲರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ, ಇವತ್ತಿನವರೆಗೂ ಕೆಲಸ ಮಾಡ್ತಾ ಇದ್ದಾರೆ. ಸುಮಾರು 8 ವರ್ಷ ಆಗಿರ್ಬೇಕು, 8 to 9 ವರ್ಷ ಆಗಿರ್ಬೇಕು ಅಪ್ರಾಕ್ಸಿಮೇಟ್ಲಿ. ಅವರ ಸ್ಯಾಲರಿಯಲ್ಲಿ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ತಾ ಇದಾರಲ್ಲ ಸರ್, ಇಲ್ಲಿ 8,000 ಇದ್ದಿದ್ದು ಈಗ ಜಾಸ್ತಿ ಆಗಿ 12,000 ಸ್ಯಾಲರಿ ಆಗ್ಬಿಟ್ಟಿದೆ. ಆದ್ರೆ ಕಮಿಷನ್ 45,000 to 50,000 ದುಡಿತಾ ಇದ್ದಾರೆ ಅವರು. ಅದ್ರ ಜೊತೆಗೆ ಇದನ್ನ ಮಾಡ್ತಾ ಹೋಗಿ. ಸೊ ಟ್ರೈನಿಂಗ್ ಅನ್ನ ಅವರು ಜಾಸ್ತಿ ಇಂಪ್ಲಿಮೆಂಟೇಶನ್ ಅನ್ನು ಮಾಡ್ತಾ ಇದ್ದಾರೆ.
ನಾವು ಸಾಕಷ್ಟು ಸಲ ಹೇಳ್ತೀವಲ್ಲ ಸರ್, ಈ ತರ ನೀವು ಟ್ರೈನಿಂಗ್ ಕಂಡಕ್ಟ್ ಮಾಡಿದಿರಿ, ಇವತ್ತೊಂದ್ ದಿನ ಸಾಕಷ್ಟು ಜನಕ್ಕೆ ಮಾಹಿತಿ ಸಿಗ್ತಾ ಇದೆ. ಅದಲ್ಲದೆ ಸಾಕಷ್ಟು ಕಡೆ ಅವರು ಕೂಡ ಅಟೆಂಡ್ ಮಾಡ್ತಾ ಇರ್ತಾರೆ. ಅವ್ರವ್ರ ಡೆವಲಪ್ಮೆಂಟ್ ಆಫೀಸರ್, ಡೆವಲಪ್ಮೆಂಟ್ ಆಫೀಸರ್ಗಳು ಇಷ್ಟು ರೀತಿ ಚೆನ್ನಾಗಿ ಕಾರ್ಪೊರೇಷನ್ ಟ್ರೈನ್ ಮಾಡ್ತಾ ಇದೆ ಅಲ್ರಿ, ಅಷ್ಟು ಒಳ್ಳೆ ರೀತಿ ಟ್ರೈನ್ ಆಗ್ತಾ ಇದ್ದಾರೆ. ಅವ್ರ ಕೈದಲ್ಲಿ ಟ್ರೈನಿಂಗ್ ಆಗಿ ಅಷ್ಟು ಈಸಿಲಿ ಫೇಲ್ ಆಗಲ್ಲ. ನಾನ್ ಹೇಳ್ತಾ ಇರೋದು, ಅವರು ಟ್ರೈನಿಂಗ್ ಆದ್ಮೇಲೆ, ಈಗ ಈ ಟ್ರೈನಿಂಗ್ ನಿಮ್ದು ಆಗಿರ್ಬೋದು, ಅಥವಾ ನಿಮ್ ತರ ಎಷ್ಟೋ ಜನ ಟ್ರೈನಿಂಗ್ ಕೊಡೋರ್ದು ಟ್ರೈನಿಂಗ್ ಆಗ್ಬೋದು, ನಮ್ಮ STC ಟ್ರೈನಿಂಗ್, ZTC ಟ್ರೈನಿಂಗ್ ಎಲ್ಲಾನು ಅಟೆಂಡ್ ಮಾಡಿ ಆದಾಗ್ಯೂ ಕೂಡ ಎಷ್ಟೋ ಸಲ ಸಕ್ಸಸ್ ಆಗದೆ ಇರೋದಕ್ಕೆ ಕಾರಣ ಏನಂದ್ರೆ, ಬಹಳ ಜನ ಏನ್ ಅನ್ಕೊಂಡಾರೆ, ಲರ್ನಿಂಗ್ ವಿಲ್ ಇಂಪ್ರೂವ್ ಅವರ್ ಅರ್ನಿಂಗ್ ಅನ್ಕೊಂಡಿದ್ದಾರೆ. ಅದು ಶುದ್ಧ ಸುಳ್ಳು ಸರ್. ಅದು ಲರ್ನಿಂಗ್ ವಿಲ್ ನಾಟ್ ಇನ್ಕ್ರೀಸ್ ಅವರ್ ಅರ್ನಿಂಗ್. ಇಂಪ್ಲಿಮೆಂಟೇಷನ್ ಆಫ್ ಲರ್ನಿಂಗ್ ವಿಲ್ ಇಂಪ್ರೂವ್ ಅವರ್ ಅರ್ನಿಂಗ್. ನನಗೆ ಎಲ್ಲಾ ಕಲ್ಕೊಂಡ್ ಬಂದೆ, ಸಾಕಷ್ಟು ತಿಳ್ಕೊಂಡ್ ಬಂದೆ, ನಾಲೆಜ್ ಅಲ್ಲಿ ಇದ್ದೆ, ಮತ್ತೆ ಮನೇಲೆ ಸ್ಕ್ರೋಲ್ ಮಾಡ್ಕೊತ ಕೂತ್ಕೊಂಡೆ, ಅಥವಾ ನನ್ ಮನೇಲೆ ಇದ್ದೆ, ಅಥವಾ ಅದನ್ನ ಇಂಪ್ಲಿಮೆಂಟ್ ಮಾಡ್ಲಿಲ್ಲ ಅನ್ಕೊಂಡ್ರಿ, ಲರ್ನಿಂಗ್ ಈಸ್ ಎ ಬಿಗ್ ಝೀರೋ. ಅವ್ರು ಎಷ್ಟೇ ಹುಷಾರಿರ್ಲಿ. ಸೊ ಇಂಪ್ಲಿಮೆಂಟೇಷನ್ ಆಫ್ ಲರ್ನಿಂಗ್ ವಿಲ್ ಮೇಕ್ ಯು ಅರ್ನಿಂಗ್. ಹಿಂಗಾಗಿ ಎಲ್ಲೇ ಏನೇ ಕಲೀಲಿ, ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಪ್ರಾಕ್ಟೀಸ್ ಮಾಡಿದಾಗ ಮಾತ್ರನೇ ನಾವು ಬೆಳಿತಾ ಇರ್ತೀವಿ. ಸಾಕಷ್ಟು ಕಲಿತೀವಿ. ಇವತ್ತಿನ ದಿನ 1 hour ನಿಮ್ಮ ಟ್ರೈನಿಂಗ್ ಅಲ್ಲಿ ಇಷ್ಟು ಜನ ಕೂತಿದ್ದಾರೆ, ನೀವು ಇಷ್ಟು ವಿಚಾರ ವಿನಿಮಯಗಳನ್ನ ಮಾಡ್ಕೊಳ್ತೀವಿ. ಇಡೀ 1 hour ಇಂದ ಎಲ್ಲನೂ ನನಗೆ ಬೇಕಾಗೋದು ಸಿಗುತ್ತೆ ಅಂತ ಎಲ್ರಿಗೂ ಹೇಳಿಕ್ಕಾಗಲ್ಲ. ಈ ಇಡೀ 1 hour ಅಲ್ಲಿ ಯಾವ್ದೋ ಒಂದು 10 ನಿಮಿಷದ್ದು, ಯಾವ್ದೋ ಒಂದು 20 ನಿಮಿಷದ್ದು, ಯಾವ್ದೋ ಒಂದು 4 ಮಾತುಗಳು, ನಿಮ್ಮ ಒಂದು 2 ಕ್ವಶನ್ ನನ್ನ ಆನ್ಸರ್ಗಳು, ಅಥವಾ ಅದಕ್ಕೆ ನೀವು ಕೋಟ್ ಮಾಡ್ತಕ್ಕಂಥ ಯಾವ ಒಂದು 2 ಎಕ್ಸಾಂಪಲ್ಗಳು ಲೈಫ್ ಚೇಂಜ್ ಆಗುವಂತದ್ದು ಸಿಕ್ತು ಅನ್ಕೋರಿ, 1 ತಾಸಿನ ನಿಮ್ಮ ಇನ್ವೆಸ್ಟ್ಮೆಂಟಿನ ಬೆಸ್ಟ್ ರಿಸಲ್ಟ್, ಅದು ಬೆಸ್ಟ್ ಅರ್ನಿಂಗ್. ಅದು 1 ತಾಸು ನೀವು ಸತೀಶ್ ಸರ್ ಅವ್ರ ಪ್ರೋಗ್ರಾಮ್ ಅಲ್ಲಿ ಕೂತ್ಕೊಂಡು ನೀವು ತಗೊಂಡು ಹೋಗ್ತಾ ಇರತಕ್ಕಂಥ ಬೆಸ್ಟ್ ಗಿಫ್ಟ್ ಅದು. ಇಡೀ ಟ್ರೈನಿಂಗಿನ 1 ಗಂಟೆದು ಪೂರ ನನಗೆ ಯೂಸ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲರೂ ವಿಚಾರಧಾರೆ ಬೇರೆ ಇದ್ದಾಗ ಯಾವ್ದೋ ನಿಮ್ಮ 2 ಕ್ವಶನ್ ಆನ್ಸರ್ಗಳು ಕೆಲವರಿಗೆ ಹೆಲ್ಪ್ ಆದ್ರೆ, ಇನ್ನೆರಡು ಯಾವ್ದೋ ಕ್ವಶನ್ ಆನ್ಸರ್ಗಳು ಇನ್ನು ಕೆಲವರಿಗೆ ಹೆಲ್ಪ್ ಆಗುತ್ತೆ. ನನಗೆ ಇದರಿಂದ ಏನ್ ಸಿಗುತ್ತೆ ಅನ್ಕೊಂಡು ನೋಟ್ಬುಕ್ ಇಟ್ಕೊಂಡು ಕುಂದ್ರು ಪ್ರತಿ ಟ್ರೈನಿಂಗ್ ಕೊಡೋರೆಲ್ಲರೂ ಕೂಡ. ಮತ್ತೆ ಟ್ರೈನಿಂಗ್ ಸಲುವಾಗಿ ಒಂದು ಸೆಪರೇಟ್ ನೋಟ್ಬುಕ್ ಮೇಂಟೈನ್ ಮಾಡೋದನ್ನ ಎಲ್ಲರೂ ರೂಢಿ ಮಾಡ್ಕೊಳ್ಳಿ. ಟ್ರೈನಿಂಗ್ ಸಲುವಾಗಿ ನೀವು LIC ಪ್ರೊಫೆಷನ್ ಸಲುವಾಗಿ ಏನ್ ಕಲಿತಾ ಹೋಗ್ತೀರಿ ಅದನ್ನೆಲ್ಲ ಒಂದೇ ಕಡೆ ಮೇಂಟೈನ್ ಆಗಂಗೆ ನೋಡು. ಇವತ್ತೊಂದು ನೋಟ್ ಪ್ಯಾಡ್ ಅಲ್ಲಿ ಬರದೆ, ನಾಳೆ ಇನ್ನೊಂದ್ ದಿನ ಟ್ರೈನಿಂಗ್ ಅಲ್ಲಿ ಹೋದಾಗ ಇನ್ನೊಂದು ನೋಟ್ ಪ್ಯಾಡು, ಇನ್ನೊಂದು ಪೇಪರ್, ಇನ್ನೊಂದು ಡೈರಿ, ಅದು ಯಾವುದು ಎಲ್ಲಿ ಒಂದ್ ಕಡೆ ಉಳಿಯಲ್ಲ. ಒಂದು ನೋಟ್ಬುಕ್ ಡೆಡಿಕೇಟೆಡ್, ಒಂದು ರಿಜಿಸ್ಟರ್ ಅಥವಾ ಒಂದು ಡೈರಿ, ಎಲ್ಲಿ ಟ್ರೈನಿಂಗ್ ಆಗ್ಲಿ ನೀವು ಏನೂ ಕಲೀರಿ ಒಂದೇ ಕಡೆ ಇರೋದನ್ನ ಮೇಂಟೈನ್ ಮಾಡ್ರಿ. ನಾನು ಅದು ನನ್ನ ಟೀಮ್ ಅಲ್ಲಿ ಇನ್ಕಲ್ಕೇಟ್ ಮಾಡಿದೀನಿ ಸರ್. ನನ್ನ ಟೀಮ್ ಅಲ್ಲಿ ನಾನು ಯಾವಾಗ ಮೀಟಿಂಗ್ ಮಾಡ್ಲಿ, ಯಾವಾಗ ಟ್ರೈನಿಂಗ್ ಮಾಡ್ಲಿ, ಅವ್ರು ಅದನ್ನ ಹಿಡ್ಕೊಂಡು ಬರ್ತಾರೆ. ಥೋड़ा ಸ್ಟ್ರಿಕ್ಟ್ ಆಗಿದ್ದೀನಿ ಈ ವಿಚಾರದಲ್ಲಿ. ಸೊ ಇಲ್ಲಾಂದ್ರೆ ಎಲ್ಲರ ಎದುರಿಗೆ ಅದನ್ನ ನಾನು ಅವ್ರಿಗೆ ಕೇಳ್ಬಿಡ್ತೀನಿ. ಸ್ವಲ್ಪ ಅದು ಮುಜುಗಾರ ಕೂಡ ಅನ್ಸುತ್ತೆ. ಬೇಕು ಅಂತಾನೆ ಅವ್ರನ್ನ ಹರ್ಟ್ ಮಾಡ್ಬೇಕು ಅಂತಿಲ್ಲ, ಅದು ಆ ರೀತಿಯಾದ್ರೂ ಅವರು ರೆಗ್ಯುಲರ್ ಆಗಿ ತರಲಿ ಅನ್ಕೊಂಡು. ಇದು ಎಲ್ಲಾ ಪ್ರತಿನಿಧಿಗಳಿಗೂ ಹೆಲ್ಪ್ ಆಗುತ್ತೆ. ಅಲ್ಲಿ ಎಷ್ಟಿದ್ರು ಮಾಸ್ತರಿಕೆಯಿಂದ ಬಂದವ್ರಲ್ಲ ನೀವು. ಮಾಡ್ಲಿಕ್ಕಂದ್ರು ಬೆಂಚ್ ಮ್ಯಾಗ್ ನಿಂದ್ರಂದ್ರು ಕೆಲವರು ನಮ್ ಟ್ರೈನಿಂಗ್ ಬರೋದು ಅದೇ ಅಂಜಿಕೆಗೆ ಬರ್ತಾರೆ ಸರ್. ಇವ್ರು ಬೈತಾರಪ್ಪ ಅನ್ಕೊಂಡು ಕೆಲವರು ಬರ್ತಾರೆ ಸರ್. लातों भूत बातों से नहीं मानता, वो भी सही है ना. ಇಲ್ಲ ಹಂಗೇನಿಲ್ಲ ಸರ್. ಅಂದ್ರೆ ಅವ್ರಿಗೆ ಸೀರಿಯಸ್ನೆಸ್ ಇರೋದಿಲ್ಲ, ಹಾಗಾಗಿ ನೆಗ್ಲಿಜೆನ್ಸಿ ಮಾಡ್ತಾ ಇರ್ತಾರೆ. ಅಲ್ಲ, ಕೆಲವೊಮ್ಮೆ ಅವ್ರು ಒಳ್ಳೇದಕ್ಕೆ ನಾವು ಜೋರ್ ಮಾಡ್ಬೇಕಾಗ್ತದೆ. ಏನ್ ಮಾಡ್ತೀರಿ ಹೇಳ್ರಿ. ಔಷಧಿ ಕುಡಿಸ್ಬೇಕಾದ್ರೂ ಮಗು ಬೇಡ ಬೇಡ ಅಂತಾನೆ ಅನ್ಸುತ್ತೆ, ಕಹಿ ಇರುತ್ತೆ ಅದು. ಆದ್ರೆ ಅದ್ರಲ್ಲಿಂದ ಅದಕ್ಕೆ ಒಳ್ಳೇದಾಗುತ್ತೆ ಅಂತ ನಮಗ್ ಗೊತ್ತಿರೋದ್ರಿಂದ ಅದಕ್ಕೆ ಇಷ್ಟ ಇಲ್ಲದೆ ಇದ್ರು ಕೂಡ ಕೆಲವೊಮ್ಮೆ ನಾವು ತುರುಕ್ಬೇಕಾಗತ್ತೆ. ಯಾಕಂದ್ರೆ ಅದು ಅದ್ರ ಬೆಟರ್ಮೆಂಟ್ ಸಲುವಾಗಿ ಇರ್ತಕ್ಕಂಥದ್ದು. ಬರೋಬರ್. ಸೊ ಇದು ಒಂದ್ ಲೆಕ್ಕ ಆಯ್ತು. ಇನ್ನು ಕೆಲವರಲ್ಲಿ ನೀವು ಸಾಮರ್ಥ್ಯ ಇರುತ್ತೆ, ಇವ್ರೇನು ವಂಡರ್ಫುಲ್, ಇವ್ರೇನು ಬಿಸ್ನೆಸ್ ಬಂದ್ಬಿಟ್ರೆ MDRTನೇ ಆಗೋ ಕ್ಯಾಂಡಿಡೇಟ್ ಅಂತ ಅನ್ಸುತ್ತೆ. ಆದ್ರೆ ಅವರು ಕನ್ಸಿಸ್ಟೆನ್ಸಿ ಇರಲ್ಲ, ಅಥವಾ ಅವ್ರ ವಿಚಾರ ಈ ಇನ್ಶೂರೆನ್ಸ್ ಪ್ರೊಫೆಷನ್ ಬಗ್ಗೆ ಸರಿ ಇರಲ್ಲ, ಅಥವಾ 1-2 ಸಲ ರಿಜೆಕ್ಟ್ ಆಗಿ ಬಿಟ್ಟು ಹೋಗಿದ್ದಾರೆ. ಅಂಥದ್ದೇನಾದ್ರು ಅನುಭವ ಏನೋ ಇದೆಯಾ? ಇದೆ ಸರ್, ಸಾಕಷ್ಟು ಇದಾವೆ. ಕೆಲವರು ಎಲ್ಲ ಒಳ್ಳೆ ಹೈ ಪ್ರೊಫೈಲ್. ಈಗ ನಾವು ನಮ್ದು ರೆಗ್ಯುಲರ್ ಆಗಿ ನಮ್ ಸ್ಕ್ಯಾನರ್, ನಮ್ಮ ಆಂಟೆನಾ ತಿರುಗ್ತಾನೆ ಇರ್ತದೆ. ಈ ಪ್ರೊಫೆಷನ್ ಬೆಸ್ಟ್ ಆಗೋರು ಯಾರು ಸಿಗ್ಬೋದು ಅನ್ಕೊಂಡು, ಆಯ್ತಾ? ಸೊ ಆ ಮೈಂಡ್ ಸೆಟ್ ಯಾವಾಗ್ಲೂ ನಮ್ಮ ಹತ್ರ ಇರ್ತದೆ. ಅಂತ ಪ್ರೊಫೈಲ್ ಕೆಲವೊಮ್ಮೆ ಸಿಕ್ಕಾಗ ನಮಗ್ ಭಾರಿ, ಅವ್ರನ್ನ ಅಪ್ಲಿಕೇಶನ್ ಫಾರ್ಮ್ ತುಂಬೊತ್ನಾಗೆ ನಮ್ಮ ಮನಸ್ಸಲ್ಲಿ ಇರ್ತದೆ, ಹಿ ಇಸ್ ಅನ್ MDRT ಕ್ಯಾಂಡಿಡೇಟ್, ಇವ್ರದ್ದು ಇಷ್ಟು ಹೈ ಪ್ರೊಫೈಲ್ ಎಲ್ಲ ಲಿಂಕ್ ಇದೆ, ನೆಟ್ವರ್ಕ್ ಇದೆ, ಇವ್ರು ಕೆಲವೇ ಪಾಲಿಸಿದಲ್ಲಿ ಕೂಡ ಇಷ್ಟೊಂದು ಪ್ರೀಮಿಯಂ ಮಾಡ್ಬೋದು, ಇಷ್ಟು ಸಕ್ಸಸ್ ಆಗ್ಬೋದು ಅನ್ನೋದು ನಮ್ಮ ಮನಸ್ಸಲ್ಲಿ ಬರ್ತಾ ಇರ್ತದೆ ಯಾವಾಗ ಬಿಗಿನಿಂಗ್ ಅಲ್ಲೇ ಅಪ್ಲಿಕೇಶನ್ ತುಂಬೊತ್ನಾಗೆ. ಆದ್ರೆ ಎಷ್ಟು ಅಂತ ಕೇಸ್ಗಳು, ಅಂತ ಕ್ಯಾಂಡಿಡೇಟ್ಗಳು ಏನಾಗಿದೆ, ಜೀರೋದಲ್ಲಿ ಔಟ್ ಆಗಿ ಮನೆಗೆ ಹೋಗಿದ್ದಾರೆ. ಸೊ ಎಷ್ಟೋ ಜನ ಇವ್ರು ಏನ್ ಮಾಡ್ತಾರೋ ಅನ್ನೋ ರೀತಿಲಿ ಇತ್ತು. ಏಜ್ಡ್ ಪರ್ಸನ್ ಇವ್ರು ಏನ್ ಮಾಡ್ತಾರಪ್ಪ, ಯಾವಾಗೋ ಒಬೇರಿಯನ್ ಕಾಲದಲ್ಲಿ 10th ಪಾಸ್ ಆಗಿದೆ, ಆ ಸರ್ಟಿಫಿಕೇಟ್ ಎಲ್ಲ ನಾವು ಇವತ್ತು ಏಜೆನ್ಸಿ ಕೊಡ್ತಾ ಇದೀವಿ, ಅವ್ರಿಗೆ ಬೇರೆ ಏನೋ ಆಪ್ಷನ್ ಇಲ್ಲ, LIC ದಲ್ಲಿ ಏಜೆನ್ಸಿ ತಗೊಳ್ತಾ ಇದ್ದಾರೆ, ಇವ್ರು ಏನೋ ಮಾಡ್ಬೋದೇನೋ ಅನ್ಕೊಂಡು. ಆದ್ರೆ ನಾವು ನಮ್ ಕಡೆಯಿಂದ ಕೊಡೋದರ ಎಲ್ರಿಗೆ ಏನ್ ಕೊಡ್ಬೇಕು, ನಾಲೆಜ್, ಟ್ರೈನಿಂಗ್, ಅದರ ನಾವು ಕಮ್ಮಿ ಮಾಡೋದಿಲ್ಲ ನಮ್ ಕಡೆಯಿಂದ.
ಸೊ ಎಷ್ಟೋ ಜನ ಇವತ್ತು ಈಗ ಕಾಲ್ ಮಾಡ್ಬೇಕು ಅಂತ ನಾನು ನಿಂತ್ರೆ ನನಗೆ ಗೊತ್ತಿದೆ 100% ಅವ್ರು ಫೋನ್ ಪಿಕ್ ಮಾಡಲ್ಲ ಅಂತ, ಆದ್ರೂ ನಾವು ಕಾಲ್ ಮಾಡ್ತೀವಿ ಇಟ್ಸ್ ಸಿನ್ಸಿಯರಿಟಿ ಸಲುವಾಗಿ. ಯಾಕಂದ್ರೆ ನಾನು ಈ ಪ್ರೊಫೆಷನ್ ಸಲುವಾಗಿ ನನಗೊಂದಿಷ್ಟು ಪೇ ಮಾಡ್ತಾ ಇದೆ, ಅದು ನನ್ನ ನನ್ನ ಮನೆಗೆ ಹತ್ತಬೇಕು ಅಂದ್ರೆ ನಾನು ನನ್ನ ಪ್ರೊಫೆಷನ್ ನಿಯತ್ತಿಂದ ಮಾಡ್ಬೇಕನ್ನೋರು. ಗೊತ್ತಿದೆ ನನಗೆ 100% ಅವ್ರು ರಿಸೀವ್ ಮಾಡಲ್ಲ ಅಂತ, ಆದ್ರೂ ನಮ್ ಕಡೆಯಿಂದ ನಾವು ಕಾಲ್ ಮಾಡ್ತೀವಿ. ಅದೇ ರೀತಿ ಅದೇ ಮೈಂಡ್ ಸೆಟ್ ಅಲ್ಲಿ ಎಲ್ರಿಗೂ ಟ್ರೈನ್ ಮಾಡ್ತೀವಿ. ಸೊ ಎಷ್ಟೋ ಜನ ಸಕ್ಸಸ್ ಆಗ್ತಾರೆ ಅನ್ನೋರು ಫೇಲ್ಯೂರ್ ಆಗಿದ್ದು ಇದೆ ನಮ್ಮ ಎಕ್ಸಾಂಪಲ್. ಎಷ್ಟೋ ಜನ ಇವ್ರು ಮಾಡ್ಲಿಕ್ಕಿಲ್ಲೇನೋ, ಬಟ್ ನನ್ ಡ್ಯೂಟಿ ನಾನ್ ಮಾಡ್ಬೇಕು ಅನ್ಕೊಂಡು ನಿಯತ್ತಿಂದ ಪ್ರಾಮಾಣಿಕವಾಗಿ ಟ್ರೈನ್ ಮಾಡಿದೀವಿ. ಇವತ್ತು ಅಂತವ್ರು ಕೂಡ ತಮ್ಮ ಬದುಕನ್ನು ಕಟ್ಕೊಂಡಿದ್ದಾರೆ ಸರ್. ಅವರು ಇದಾರೆ, ಇವರು ಇದಾರೆ ಎಕ್ಸಾಂಪಲ್ ಅಲ್ಲಿ. ಇನ್ಫ್ಯಾಕ್ಟ್ ನಿನ್ನೆ ದಿವಸ ಮೊನ್ನೆ ಶುಕ್ರವಾರ ಅಂತ ಕಾಣಿಸುತ್ತೆ, ಯಾವುದೋ ಬ್ರಾಂಚ್ ಮ್ಯಾನೇಜರ್ ಹತ್ರ ಹರಟೆ ಹೊಡಿತಾ ಕೂತಿದ್ದೆ ಸಾಯಂಕಾಲ. ಅವ್ರು ಹೇಳ್ತಾ ಇದ್ರು, ಅವರೆಲ್ಲೋ ಗುಂತಕಲ್ಲಲ್ಲೆಲ್ಲೋ ಇದ್ರಂತೆ. ಗುಂತಕಲ್ಲಲ್ಲಿ ಒಬ್ಬ ಏಜೆಂಟು 83 ವರ್ಷ, ಅವರ 2 ಮಕ್ಕಳು ಡಾಕ್ಟ್ರು, ಸೊಸೆಯಂದರು ಡಾಕ್ಟ್ರು, ಆಯ್ತಾ. ಅಷ್ಟಿದ್ರು ಸಹಿತ ಇವ್ರು ತಮ್ಮ ಏಜೆನ್ಸಿಯನ್ನು ಬಿಡ್ಲಿಕ್ಕೆ ತಯಾರಿಲ್ಲ. ಅವ್ರ ಮಕ್ಕಳು ಸೊಸೆ ಹೇಳ್ತಾರೆ ಯಾಕೆ ಮಾಡ್ತೀರಾ ಅಂತ. ಆದ್ರೆ ಅವರಿಗೆ ಇದ್ರಲ್ಲಿ ಇಷ್ಟು ಪ್ಯಾಷನ್, ಅಷ್ಟು ಕಮಿಟ್ಮೆಂಟ್ ಇವತ್ತಿಗೂ ಮಾಡ್ತಾರೆ. ನನಗೆ ಈಗ ಕೆಲವರು ಬರ್ತಾರೆ, ಈಗ ಸುಮಾರು ಸಾಮರ್ಥ್ಯ ಇದೆ, ಬರೇ ಮಾತಾಡ್ತಾರೆ ಹೊರತು ಮುಂದೆ ಹೋಗ್ತಾ ಇಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಏನ್ ಕಾರಣ ಏನಿರ್ಬೋದು ಅಂತ ನಿಮ್ಗೇನ್ ಅನ್ಸುತ್ತೆ? ಸಾಮರ್ಥ್ಯ ಇದ್ದವರು ಎಲ್ಲಿ ತಪ್ತಾ ಇದಾರೆ, ಹಳಿ ತಪ್ತಾ ಇದಾರೆ ಅಂತ ನಿಮ್ಗನ್ಸುತ್ತೆ? ಸರ್ ಫಸ್ಟ್ ತಪ್ಪ ಒಂದು 3 ಕಾರಣ ಹೇಳ್ತೀನಿ. ಇದೇ ಫಸ್ಟ್, ಇದೇ ಸೆಕೆಂಡ್ ಅಂತ ನೀವು ನಂಬರ್ ಹಾಕ್ಬೇಡಿ. ಅದಕ್ಕೆ ಫಸ್ಟ್ ಏನಂದ್ರೆ ಕರೆಕ್ಟ್ ಮೆಂಟರ್ ಕೂಡ ಸಿಗ್ಬೇಕಾಗತ್ತೆ. ಪೊಟೆನ್ಶಿಯಲ್ ಇರ್ತಾರೆ, ಅದಕ್ಕೆ ಕರೆಕ್ಟ್ ಮೆಂಟರ್ ಸಿಗ್ಬೇಕಾಗತ್ತೆ. ಯಾರ್ದೋ ಹತ್ರ ಹೋಗಿ ನಾನು ಏನೋ ಮಾಡ್ತೇನೆ ಅನ್ಕೊಂಡು ಮೆಂಟರ್ ಅಷ್ಟು ಕೆಪಬಲ್ ಇಲ್ಲ ಅಂದಾಗೂ ಫೇಲ್ ಆಗ್ತಾರೆ. ಪೊಟೆನ್ಶಿಯಲ್ ಇರ್ತಾರೆ, ಬೇರೆದವ್ರು ನೋಡಿದಾಗ ಗೊತ್ತಾಗುತ್ತೆ ಈ ವ್ಯಕ್ತಿ ಇಷ್ಟು ಪೊಟೆನ್ಶಿಯಲ್ ಆದ್ರೆ ಇಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಅಂದ್ರೆ ಅದನ್ನ ಯಾರಿಗೂ ಹೇಳಲಿಕ್ಕೆ ಆಗಲ್ಲ. ಒಂದು ಇನ್ನೊಂದೇನ್ ಪಾಯಿಂಟ್ ಇರ್ತದೆ ಅಂದ್ರೆ ಅವ್ರಿಗೆ ಐದರ್ ನೀಡ್ ಆರ್ ಗ್ರೀಡ್, ಎರಡರಾಗ ಒಂದಿದ್ದ ಮನುಷ್ಯ ಜಾಸ್ತಿ ಈಸಿಲಿ ಸಕ್ಸಸ್ ಆಗ್ತಾರೆ. ನೀಡ್ ಅಂದ್ರೆ ಅವ್ರಿಗೆ ಎನಿ ಕಾಸ್ಟ್ ಅರ್ನ್ ಮಾಡೋದೇ ಇರ್ತದೆ, ಅವರ ಲೈಫ್ ಸ್ಟೈಲ್ ಅನ್ನ ಬೆಟರ್ ಮಾಡ್ಕೋಬೇಕು ಅಂತ ಇಚ್ಛಾಶಕ್ತಿ ಇರ್ತದೆ. ಇವತ್ತಿನ ದಿನ ಒಂದು 20,000 ತಿಂಗಳಿಗೆ ದುಡಿದ ಅಂದ್ರೆ ಒಂದು ಫ್ಯಾಮಿಲಿ ಆರಾಮಾಗಿ ನಮ್ಮ ಇಂಡಿಯಾದಲ್ಲಿ ನಡ್ಕೊಂಡು ಹೋಗ್ಬಿಡ್ತದೆ ಸರ್. ಈಸಿಯಾಗಿ ನಡ್ಕೊಂಡು ಹೋಗ್ತದೆ ಅಷ್ಟೇ, ಬೆಳ್ಕೊಂಡು ಹೋಗೋದಿಲ್ಲ. ನಡೆಯೋದು ಬೇರೆ, ಬೆಳೆಯೋದು ಬೇರೆ. ಮತ್ತೆ ಇದೇ ಕಷ್ಟಗಳಲ್ಲೇ, ಇದೇ ಜೀವನದ ಘರ್ಷಣೆಯಲ್ಲೇ ಜೀವನ ನಡ್ಕೊಂಡು ಹೋಗುತ್ತೆ. ಯಾವ್ದಕ್ಕೂ ಕಮ್ಮಿ ಬಿತ್ತು, ಯಾರ ಹತ್ರ ಕೈ ಸಾಲ ತಂದ್ರೆ ಸ್ಯಾಲ್ರಿ ಬಂತು ಅಥವಾ ದುಡ್ಡು ಬಂದ್ ಕೂಡ ತೀರಿಸಿದೆ, ಇದೇ ಜಂಜಾಟದಲ್ಲಿ. ಯಾವ್ದೋ ಒಂದ್ ದಿನ ಯಾವ್ದೋ ಒಂದು ಹಾಸ್ಪಿಟಲೈಸ್ 1 ಲಕ್ಷ ಬೇಕು ಅಂದ್ರೆ ಅಕೌಂಟಲ್ಲಿ ದುಡ್ಡಿರಲ್ಲ. ಯಾರಿಗೋ ಒಂದು ಹತ್ತಿರದವ್ರಿಗೆ ಒಂದು ನೀಡಿದೆ ಅಂದ್ರೆ ಒಂದು 20,000 ಕೊಡ್ಬೇಕು ಅಂದ್ರೆ ಅವ್ರ ಹತ್ರ ದುಡ್ಡಿರಲ್ಲ. ತನಗೆ ಏನೋ ಒಂದು ಎಮರ್ಜೆನ್ಸಿ ಬಂತು ಅಂದ್ರೆ ಅವರು ಇನ್ನೊಬ್ಬರ ಹತ್ರ ಕೈ ಚಾಚಬೇಕು. ಇಂಥ ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಅಂತವ್ರಿಗೂ ಕೂಡ ತಮ್ಗೆ ಸೀರಿಯಸ್ನೆಸ್ ಇಲ್ಲ, ಇದು ಲೈಫ್ಲಿಂದ ನಾನು ಹೊರಗೆ ಬರ್ಬೇಕು, ನನ್ನ ಲೈಫ್ ಬೆಟರ್ ಆಗ್ಬೇಕು ಅಂತ. ಒಳಗಡೆಯಿಂದ ಬೆಂಕಿ ಯಾರಿಗಿಲ್ಲನೋ ಅವ್ರು ತುಂಬಾ ಕಷ್ಟ ಸರ್. ಇದು ನೀಡ್. ಇನ್ನೊಂದು ಗ್ರೀಡ್ ಇರ್ಬೇಕು. ನೀಡರ ಬೇಕು, ಗ್ರೀಡ್, ಎರಡರಾಗ ಒಂದಿದ್ದವ್ನು ಮಾತ್ರ ಸಕ್ಸಸ್ ಆಗ್ತದೆ. ಗ್ರೀಡ್ ಇನ್ ದ ಸೆನ್ಸ್ ಹಪಾಪಿ ಅಥವಾ ದುರಾಸೆ ಆತ ತಿಳ್ಕೊಂಬೋದಲ್ಲ. ಇಲ್ಲಿ ನಾವು ಗ್ರೀಡ್ ಅಂದ್ರೆ ಒಂದು, ನಾನು ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡ್ಲೇಬೇಕು ಅನ್ನೋದೊಂದಾದ್ರೂ ಬೇಕು ಜಿದ್ದು. ಇಲ್ಲ ಇನ್ನೊಂದು, ನಾನು ಸಾಕಷ್ಟು ಶೈನ್ ಆಗ್ಬೇಕು, ಸಕ್ಸಸ್ಫುಲ್ ಆಗ್ಬೇಕು, ನನ್ನ ಫೋಟೋ ಎಲ್ಲಾ ಕಡೆ ಮೆರಿಬೇಕು, ನನಗೆ ಸಾಕಷ್ಟು ಸನ್ಮಾನ ಆಗ್ಬೇಕು, ರೆಕಗ್ನಿಷನ್ ಅಂತ ನಾವೇನ್ ಹೇಳ್ತೀವಲ್ಲ ಅದ್ರ ಮ್ಯಾಗಾದ್ರೂ ಗ್ರೀಡ್ ಇರ್ಬೇಕು. ಇಲ್ಲ ನನ್ನ ಲೈಫ್ ಈಗಿರೋದಕ್ಕಿಂತ ಸೂಪರ್ ಆಗ್ಬೇಕು, ಇನ್ನೂ ಚೆನ್ನಾಗಾಗ್ಬೇಕು, ಇನ್ನೂ ಬೆಟರ್ ಆಗ್ಬೇಕು, ನನ್ನ ಲೈಫ್ ಹಿಂಗಿರ್ಬಾರ್ದು, ನನ್ನ ಮಕ್ಕಳ ಲೈಫ್ ಹಿಂಗಿರ್ಬಾರ್ದು, ನನ್ನ ಪೇರೆಂಟ್ಸ್ ಮೊದಲು ಹಿಂಗಿದ್ರು ಖರೆ ನಾನಿದ್ದು ಕೂಡ ನನ್ನ ಪೇರೆಂಟ್ಸ್ ಲೈಫ್ ಹಂಗೆ ಉಳಿತಾ ಇದೆ ಅಂತ ಅನ್ಕೋಬಾರ್ದು. ಸೊ ಈ ರೀತಿಯ ಗ್ರೀಡರ ಬೇಕು ಒಂದು, ಇಲ್ಲ ಅವಶ್ಯಕತೆಯ ನೀಡರ ಇರಬೇಕು. ಅವು ಎರಡೂ ಕೂಡ ಯಾರ ಹತ್ರ ಇದ್ದೇ ಇರ್ತವೆ. ಅವು ಎರಡರದ್ದು ಸೀರಿಯಸ್ನೆಸ್ ಇಲ್ಲ ಅನ್ಕೋರಿ. ನಾ ಫಸ್ಟ್ ಹೇಳಿದ್ನಲ್ಲ, ಗೆದ್ರೆ ಆಟ ಆಡ್ಲಿಕ್ಕೆ ಬಂದಿದೆ ಸರ್ ಅನ್ನೋದು, ಸೋತ್ರೆ ನೋಡ್ಲಿಕ್ಕೆ ಬಂದಿದೆ ಸರ್ ಅನ್ನೋದು. ಗೆದ್ರೆ ಆಡ್ಲಿಕ್ಕೆ ಬಂದಿದೆ, ಸೋತ್ರೆ ನೋಡ್ಲಿಕ್ಕೆ ಬಂದಿದೆ ಅನ್ನೋದು ಕೈ ತೊಳ್ಕೊಂಡು ಹೋಗ್ತಾ ಇರೋದು. ಅದ್ರಲ್ಲಿ ಏನೋ ಅವ್ರಿಗೆ ಡಿಫ್ರೆನ್ಸ್ ಆಗೋದಿಲ್ಲ. ಅಂತವ್ರ ಸಂಖ್ಯೆನೂ ನಮ್ಮ ಟೀಮಲ್ಲಿ ಇರ್ತದೆ. ಕರೆಕ್ಟ್. ಈ ಕೆಲವ್ರು ಇರ್ತಾರೆ, ಸರ್ ನೀವ್ ಹೇಳಿದ್ದೆಲ್ಲ ಮಾಡೀನ್ರಿ, ನಾ ದಿವ್ಸಕ್ಕೆ 10 ಮಂದಿ ನೋಡ್ತೀನ್ರಿ, ಎಲ್ಲರಿಗೂ ಪ್ರಾಡಕ್ಟ್ ಹೇಳ್ತೀನ್ರಿ, ರೊಕ್ಕ ಬರುವಲ್ತಲ್ರಿ, ಈಗ ಬಿಸ್ನೆಸ್ ಬರುವಲ್ತ್ರಿ, ಹೀಗೆ ಹೇಳುವಂತ ವ್ಯವಹಾರನೇ ಆಗ್ತಾ ಇಲ್ಲ. ಇಂಥವ್ರಿಗೆ ಏನ್ ಹೇಳ್ತೀರಿ ನೀವು? ಎಲ್ಲಿ ತಪ್ಪಿದ್ದಾರ ನಿಮ್ಗೆ ಅನಿಸ್ತದ? ಸೊ ಅವ್ರಿಗೆ ಕೂಡಿಸ್ಕೊಂಡು ನಾವು ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಟ್ರೈನ್ ಮಾಡ್ಬೇಕಾಗುತ್ತೆ ಸರ್. ಅವ್ರಿಗೆ 10 ಮಂದಿಗೆ ಹೋಗಿದಾರಲ್ಲ, ನೀವು ಕೂತ್ಕೋಬೇಕು, ಎದುರುಗಡೆ ಕೂತ್ಕೊಂಡು ಅವ್ರಿಗೆ ಅಬ್ಜೆಕ್ಷನ್ ಹ್ಯಾಂಡ್ಲಿಂಗ್ ಅನ್ನು ಟ್ರೈನ್ ಮಾಡ್ಬೇಕು. ಅವಾಗ ಆ ಮನುಷ್ಯಾಗ ಗ್ರಿಪ್ ಸಿಗ್ತಾ ಹೋಗ್ತದೆ, ಏನ್ ಅಬ್ಜೆಕ್ಷನ್ ಬರ್ತಾ ಇದೆ ಅಂತ. ಐದರ್ ಅವ್ರು ನಿಜವಾಗ್ಲೂ 10 ಮಂದಿಗೆ ಭೇಟಿ ಮಾಡಿ ನಾವು ಹೇಳ್ದಂಗೆ ಆಕ್ಟಿವಿಟಿ ಮಾಡಿ ಕೂಡ ಸಕ್ಸಸ್ ಆಗ್ತಾ ಇಲ್ಲ ಅಂದಾಗ ರೆಮಿಡಿ ಕ್ಲಾಸ್ ಇದ್ದಂಗೆ ಎದುರುಗಡೆ ಕೂಡಿಸ್ಕೋಬೇಕು. ಏನೇನ್ ಅಬ್ಜೆಕ್ಷನ್ ಫೇಸ್ ಮಾಡ್ತಾ ಇದ್ದೇನೆ, ಜನ ಏನ್ ಹೇಳಿ ಇವ್ರನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ, ಜನ ಏನ್ ಹೇಳಿ ಇವ್ರನ್ನ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ, ಆ ಅಬ್ಜೆಕ್ಷನ್ ಗಳನ್ನ ನಾವು ಲಿಸ್ಟ್ ಮಾಡಿ ಅವ್ರಿಗೆ ನಾವು ಅದಕ್ಕೆ ಕಲಿಸ್ಲಿಕ್ಕೆ ಟ್ರೈನ್ ಮಾಡ್ಬೇಕಾಗುತ್ತೆ ಆಸ್ ಎ ಮೆಂಟರ್. ಓಕೆ, ನಿಮ್ಮಲ್ಲಿ ಎಷ್ಟು ಜನ ನಿಮ್ಗೆ ಬಂದಿದ್ದ ಅಬ್ಜೆಕ್ಷನ್ ಬಗ್ಗೆ
ಕೂಲಂಕುಷವಾಗಿ ವಿಚಾರ ಮಾಡೋದಾಗ್ಲಿ, ಅಥವಾ ಇನ್ನೊಬ್ಬ ಏಜೆಂಟ್ ಜೊತೆ ಡಿಸ್ಕಸ್ ಮಾಡೋದಾಗ್ಲಿ, ಅಥವಾ ನಿಮ್ಮ ಡೆವಲಪ್ಮೆಂಟ್ ಆಫೀಸರ್ ಅಥವಾ CLI ಜೊತೆ ಮಾತಾಡೋದಾಗ್ಲಿ ಎಷ್ಟು ಜನ ಮಾಡ್ತಾ ಇದ್ದೀರಾ? ಯಾಕಂದ್ರೆ ನಮಗೆ ಪ್ರಾಬ್ಲಮ್ ಇದೆ, ನನ್ನಷ್ಟೇ ಇಟ್ಕೊಳ್ಳೋದು ಅಥವಾ ಕೆಲಸನ ಬಿಟ್ಬಿಡೋದು, ಇಂಥದ್ದು ಜಾಸ್ತಿ ಆಗೋದ್ರಿಂದ ದಯವಿಟ್ಟು ಇಂಥ ಕಾರ್ಯಕ್ರಮಕ್ಕೆ ಬಂದಾಗ ಇಲ್ಲಿ ಹಂಚ್ಕೊಳ್ಳಿ. ಈ ಪ್ರಾಬ್ಲಮ್ ಇದೆ, ಇದನ್ನ ಹೆಂಗ್ ಸಾಲ್ವ್ ಮಾಡೋದು, ಇದ್ರ ಬಗ್ಗೆನೂ ಒಂದು ಸ್ವಲ್ಪ ಹೇಳಿದ್ರೆ ಇದು ಒತ್ತು ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅಲ್ವಾ? ಸೊ ಸೊ ಈಗ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ, ಆಮೇಲೆ ಗ್ರೋತು ಆಗ್ತಾ ಇರುತ್ತೆ. ಒಂದು ಲೆವೆಲ್ ಹೋದ್ಮೇಲೆ ಆ ಗ್ರೋತು ಅಥವಾ ಸಕ್ಸಸ್ ತಲೆಗೆ ಹೋದವರು, ಅಲ್ಲಿಂದ ಧಡಲ್ ಅಂತ ಬಿದ್ದವರು, ಅಂಥದ್ದೇನಾದ್ರೂ ಉದಾಹರಣೆಗಳಿದೆಯಾ? ಭಯಂಕರ ಇದೆ ಸರ್. ಹಾಗೆ ಹಾ ಚೆನ್ನಾಗಿ ಈಗ ಎಷ್ಟೋ ನಾವು ನನ್ನ ಕರಿಯರ್ ಅಲ್ಲಿ ಆ ರೀತಿ ಒಂದೆರಡು ಇನ್ಸಿಡೆಂಟ್ ಇದಾವೆ. ಎಷ್ಟು ಹೆಚ್ಚು ಕಮ್ಮಿ ಏಜೆನ್ಸಿ ಕರಿಯರ್ ಲಿಂದ ದೂರ ಉಳಿದವ್ರು ಇದ್ರು. ಹಾ ಹೆಚ್ಚು ಕಮ್ಮಿ ಏಜೆನ್ಸಿ ಈಗೇನು ಸುಮ್ನೆ ನಾಮಕೆ ವಾಸ್ತೆ ನುಗ್ಕೊಂಡು ಹೋಗೋರು ಇದ್ರು. ಹಾ ನಮ್ಮಲ್ಲಿ ಅಲಾಟ್ಮೆಂಟ್ ಏಜೆನ್ಸಿ ಅಲಾಟ್ಮೆಂಟ್ ಅನ್ನೋ ಸಿಸ್ಟಮ್ ಇದೆ ಸರ್. ಹಾ ಹಾ ಸೊ ಏಜೆಂಟ್ ನಮ್ಗೆ ಅಲಾಟ್ಮೆಂಟ್ ಅಲ್ಲಿ ಹಾ ಬಂದ್ರು ಕರೆಕ್ಟ್. ಯಾರು ರಿಟೈರ್ 1 ಇಯರ್ 1.5 ಇಯರ್ ವರೆಗೂ ಅವರಿಗೆ ನಾವು ಈ ರೀತಿ ಫಾಲೋ ಅಪ್ ಮಾಡಿ ಮನೆಗೂ ಅವ್ರ ವರ್ಕಿಂಗ್ ಪ್ಲೇಸ್ಗೂ ಎಲ್ಲಾ ರೀತಿಯಿಂದ ರೆಗ್ಯುಲರ್ ಫಾಲೋ ಅಪ್ ಮಾಡಿ ವಾಪಸ್ ಅವ್ರಿಗೆ ಟ್ರ್ಯಾಕಿಂಗ್ ತಂದ್ವಿ. ಒಳ್ಳೆ ರೀತಿ ಪರ್ಫಾರ್ಮೆನ್ಸ್ ಮಾಡಿದ್ರು. ಓಕೆ ಒಂದು 3-4 ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಆಮೇಲೆ ಮೈಂಡ್ ಡೈವರ್ಟ್ ಆಗಿ ಬೇರೆ ಕಡೆಗೆ ಶಿಫ್ಟ್ ಆದ್ರು. ಓಕೆ ತಮ್ಮಿರ್ತಾವೆ ಕೆಲವು ವರ್ಷ ಅಲ್ಲಿ ಮಾಡ್ದಂಗ್ ಮಾಡಿ ಅಲ್ಲಿ ಅವ್ರಿಗೆ ರುಚಿ ಆಗ್ತಿದ್ರೆ ಮತ್ತೆ ವಾಪಸ್ ಬರ್ಲಿಕ್ಕೆ ಶುರು ಮಾಡಿದ್ರು. ಹಾ ಹಾ ಈ ರೀತಿ ಇನ್ಸಿಡೆಂಟ್ ಗಳು ಕೂಡ ಇದಾವೆ ಸರ್. ಅಂದ್ರೆ ಆ ರೀತಿ ನಾವು ಹೈಯರ್ ಪೀಕ್ ಲೆವೆಲ್ ಹೋದಾಗ ಇನ್ನು ನಾವು ಬೆಟರ್ ಆಗೋ ಕಡೆ ನೋಡ್ಬೇಕು, ಸಸ್ಟೈನ್ ಆಗೋ ಕಡೆ ನೋಡ್ಬೇಕು, ಸ್ಟೇಬಲ್ ಆಗೋ ಕಡೆ ನೋಡ್ಬೇಕು. ಬರೋಬರ್ ಆದ್ರೆ ಯಾವಾಗ ಅದು ತಲೆಗೇರ್ಸ್ಕೋತೀವಲ್ಲ, ಅದು ನಮ್ಮ ಮನುಷ್ಯನ ಯಾವುದೇ ವ್ಯಕ್ತಿನಾಗ್ಲಿ ಕೆಳಗೆ ನೀಟಾಗಿ ತಂದು ಬಿಸಾಕೊಡ್ತದೆ. ಬರೋಬರ್ ಬರೋಬರ್. ಈಗ ಈಗ ನಾವು ಕೆಲವರು ನಮ್ಮ ಡೆವಲಪ್ಮೆಂಟ್ ಆಫೀಸರ್ಸ್ ಎಲ್ಲ ಬಂದಿರ್ತಾರೆ ಇಲ್ಲಿ. ಈಗ ಈಗಿನ ಡೆವಲಪ್ಮೆಂಟ್ ಆಫೀಸರ್ ಪ್ರಶ್ನೆ ಏನು ಅಂತಂದ್ರೆ, ಹೊಸಬರು ಬರೋಲ್ರು, ಹಳೆಯವರು ಫೋನ್ ಎತ್ತವಲ್ರು. ಓಕೆ, ಸೊ ಅವ್ರು ಆದಾಗ ಎಷ್ಟಾಗ್ತದ ಮಾಡ್ತೀವಿ, ಮೀಟಿಂಗ್ ಕರೆದ್ರು ಬರುದಿಲ್ಲ, ಫೋನ್ ಎತ್ತುದಿಲ್ಲ. ಈ ಪರಿಸ್ಥಿತಿ ಒಳಗೆ ಡೆವಲಪ್ಮೆಂಟ್ ಆಫೀಸರ್ ಏನ್ ಮಾಡ್ಬೇಕು? ಒಂದು. ಎರಡನೇದು, ಇವತ್ತಿನ ಏಜೆಂಟ್ರು ಹಂಗ ಆಗ್ಲಿಕ್ಕೆ ಕಾರಣ ಏನಿರ್ಬೋದು? ಯಾಕಂದ್ರೆ ಮುಂಚೆ ಅದೊಂದು ರೆಸ್ಪೆಕ್ಟ್ ಇರ್ತಿತ್ತು, ಅಥವಾ ಏನಂತೀರಿ, ಆವಾಗ ಫೋನ್ ಎತ್ತಲ್ಲ ಅನ್ನುವಂಥ ಸ್ಥಿತಿ ಏನು ಇರಲಿಲ್ಲ. ಸೊ ಈಗ ರೆಸ್ಪಾಂಡು ಮಾಡಲ್ಲ, ಮೆಸೇಜ್ಗೂ ಉತ್ತರ ಕೊಡಲ್ಲ. ಈ ಥರದ ಪ್ರವೃತ್ತಿ ಬೆಳೆದಿರೋದಕ್ಕೆ ಕಾರಣ ಏನಿರ್ಬೋದು? ಅಥವಾ ಇದು ಆಗದೆ ಇರೋಕ್ಕೆ ನಮ್ಮ ಡೆವಲಪ್ಮೆಂಟ್ ಆಫೀಸರ್ಗಳು ಏನ್ ಮಾಡಬಹುದು? ಇದು ಎರಡೂ ದೃಷ್ಟಿಕೋನದಿಂದ ಹೇಳ್ಬಿಡಿ ಸರ್. ಇದಕ್ಕೆ ಏನಿಲ್ಲ ಸರ್, ಒಂದು ಲಾ ಆಫ್ ಪ್ರೊಬಬಿಲಿಟಿ ಎಲ್ರಿಗೂ ಗೊತ್ತು. ನಾವೊಂದು 130 ಜನದ ಟೀಮ್ ಲೀಡ್ ಮಾಡ್ತಾ ಇದೀವಿ, ಮೆಂಟರ್ ಮಾಡ್ತಾ ಇದೀವಿ, ಗೈಡ್ ಮಾಡ್ತಾ ಇದ್ದೀನಿ, ಸೂಪರ್ವೈಸ್ ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲರೂ ಒಂದೇ ರೀತಿ ಪರ್ಫಾರ್ಮ್ ಮಾಡೋದಿಲ್ಲ. ಇದು ಸತ್ಯ. ಕೆಲವರು ಟಾಪ್ ಪರ್ಫಾರ್ಮರ್ ಇದ್ದಾರೆ, ಕೆಲವರು ಮಿಡಲ್ ಪರ್ಫಾರ್ಮರ್ ಇದ್ದಾರೆ, ಕೆಲವರು ಮೀಡಿಯೋಕರ್ ಇದ್ದಾರೆ, ಇನ್ನು ಕೆಲವರು ನಾನ್ ಪರ್ಫಾರ್ಮರ್ ಇದ್ದಾರೆ, ಇನ್ನು ಅದ್ರ ಕೂಡ ಜೀರೋದಲ್ಲಿ ಇರೋರು ಕೆಲವರು ಇದ್ದಾರೆ. ಇದು ಎಲ್ಲಾ ಟೀಮಿಗೂ ಅನ್ವಯಿಸುತ್ತೆ. ನಾವು ಟ್ರೈನಿಂಗ್ ಕರೆದಿವಿ, ಈವನ್ ಆನ್ಲೈನ್ ಅಲ್ಲಿ ಮನೇಲೆ ಕೂತ್ಕೊಂಡು ರಾತ್ರಿ 8 ಗಂಟೆಗೆ ಒಂದು ಕ್ಲಿಕ್ ಮಾಡೋದ್ರ ಮೂಲಕ ನೀವು ಟ್ರೈನಿಂಗ್ ಅಟೆಂಡ್ ಆಗ್ತೀರಿ. ಆದ್ರೂ ಕೂಡ 60-70% ನಷ್ಟು ಜನ ಅಟೆಂಡ್ ಆಗಲ್ಲ, 30-40% ಜನ ಮಾತ್ರನೇ ಅಟೆಂಡ್ ಆಗೋದು. ಫಿಸಿಕಲ್ ಮೀಟಿಂಗ್ ಬರೋದಾರ ಇನ್ನು ಕೆಲವರು ದೂರನೇ ಉಳಿತು. ಆಸಕ್ತಿ ಇದ್ದವ್ರು ಮಾತ್ರ ಬರ್ತಾ ಇರ್ತಾರೆ. ಸರ್, ಇದನ್ನ ನಾವು ಓವರ್ಕಮ್ ಮಾಡಬೇಕು ಅಂದ್ರೆ ಎಷ್ಟೋ ಜನ ನನ್ನ ಡೆವಲಪ್ಮೆಂಟ್ ಆಫೀಸರ್ ಮಿತ್ರರು ಇದ್ದಾರೆ, ಅವರಿಗೆ ಸಜೆಷನ್ ಅನ್ಕೊಂಡು ತಿಳ್ಕೊಂಡು ಕೂಡ ನಡೆಯುತ್ತೆ. ನಾವು ಭಗೀರಥನಂತೆ ನಮ್ಮ ಪ್ರಯತ್ನ ಮಾಡ್ತಾ ಹೋಗ್ಬೇಕು. ಅದರಲ್ಲಿ ಫಸ್ಟ್ ಪಾಯಿಂಟ್ ಏನಂದ್ರೆ, ನಾವು ರೆಗ್ಯುಲರ್ ಆಗಿ ಅಪ್ಡೇಟ್ ಆಗ್ತಾ ಇರಬೇಕು. ಡೆವಲಪ್ಮೆಂಟ್ ಆಫೀಸರ್ ಆಲ್ರೆಡಿ ಒಬ್ಬ ವೆಲ್ ಕ್ವಾಲಿಫೈಡ್ ಇದ್ದವರು ಈ ಪ್ರೊಫೆಷನ್ ಬಂದಿರ್ತಾರೆ, ವೆಲ್ ಟ್ರೈನಿಂಗ್ ಆಗಿರ್ತದೆ ಅವರಿಗೆ. ಯಾರ್ಯಾರೋ ಇನ್ನೊಬ್ರು ನೆಟ್ವರ್ಕ್ ಅಲ್ಲಿ ಕೆಲಸ ಮಾಡೋರು, ಒಬ್ರಲಿಂದ ಒಬ್ರಿಗೆ ಬಂದು ಕೆಲಸ ಮಾಡ್ತಕ್ಕಂಥವ್ರೆ ದುನಿಯಾದ ಇದು ಮಾಡ್ತಾ ಇರ್ಬೇಕಾದಾಗ, ನಾವು ಒಬ್ಬ ವೆಲ್ ಕ್ವಾಲಿಫೈಡ್ ಆಗಿದ್ದು, ವೆಲ್ ಟ್ರೈನಿಂಗ್ ತಗೊಂಡು, ವೆಲ್ ನೆಟ್ವರ್ಕಿಂಗ್ ಅಲ್ಲಿ ಇದ್ದು ನಮ್ಮ ಟೀಮ್ ಅಲ್ಲಿ ಇದ್ಕೊಂಡು ಕೂಡ ಪರ್ಫಾರ್ಮೆನ್ಸ್ ಆಗ್ತಾ ಇಲ್ಲ, ಟೀಮ್ ಬಿಲ್ಡ್ ಆಗ್ತಾ ಇಲ್ಲ ಅಂದ್ರೆ ಸ್ವಲ್ಪ ಇದು ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳೋದು ಒಂದು ಕ್ವಶನ್. ಫಸ್ಟ್ ನಮ್ ಸಲುವಾಗಿ ಏನ್ ಬೇಕು ಅನ್ನೋದಾದ್ರು. ಸೊ ನಾವು ಅವಾಗ ಏನ್ ಮಾಡ್ಬೇಕು, ನಾನು ಎಲ್ಲಿ ಇಂಪ್ರೂವ್ ಮಾಡ್ಬೇಕು, ಮಾರ್ಕೆಟ್ ಅಲ್ಲಿ ಏನ್ ಡಿಮ್ಯಾಂಡ್ ಇದೆ, ಪ್ರೊಫೆಷನ್ಗೆ ಏನ್ ಡಿಮ್ಯಾಂಡ್ ಇದೆ, ಈ ಪ್ರೊಫೆಷನ್ ಏಜೆನ್ಸಿ ಪ್ರೊಫೆಷನ್ ಅನ್ನ ನಾನು ಮೆಂಟರಿಂಗ್ ಮಾಡ್ಬೇಕಾದ್ರೆ ಅದಕ್ಕೆ ಏನ್ ಡಿಮ್ಯಾಂಡ್ ಇದೆ, ಅದಕ್ಕೆ ಏನ್ ಬೇಕಾಗ್ತಾ ಇದೆ, ಹೊಸಬ್ರು ಯಾಕಾದ್ರೆ ಅಟ್ರಾಕ್ಟ್ ಆಗ್ತಾ ಇಲ್ಲ, ಅಟ್ರಾಕ್ಟ್ ಆಗೋ ರೀತಿ ನಾವು ಹೇಳ್ತಾ ಇಲ್ಲ ಆ ಪ್ರೊಫೆಷನ್. ಯಾಕಂದ್ರೆ ಇದು ಮುಗಿಲಾರದಷ್ಟು ಪೊಟೆನ್ಶಿಯಾಲಿಟಿ ಇರ್ತಕ್ಕಂಥ, ಎಸ್ಪೆಷಲಿ ಇನ್ ಇಂಡಿಯಾ. ಸಾಕಷ್ಟು ಪ್ರೈವೇಟ್ ಕಂಪನಿಗಳು ಯಾಕೆ ಬರ್ತಾ ಇದಾವೆ, ಗೌರ್ಮೆಂಟ್ ಪಾಲಿಸಿಗಳನ್ನ ಯಾಕೆ ಚೇಂಜ್ ಮಾಡ್ತಾ ಇದೆ, ಈ ರೆಗ್ಯುಲೇಟರಿ ಪಾಲಿಸಿಗಳನ್ನ ರಿಪೀಟೆಡ್ಲಿ 2-3-4 ವರ್ಷಕ್ಕೆಲ್ಲ ರೆಗ್ಯುಲೇಟರಿ ಚೇಂಜಸ್ ಸಾಕಷ್ಟು ನೋಡ್ತಾ ಇದೀವಿ. ಯಾಕೆ ನೋಡ್ತಾ ಇದೀವಿ? GDP ಗೆ ಇನ್ಶೂರೆನ್ಸ್ ಸೆಕ್ಟರ್ ಇಂದ ಇಂಡಿಯಾದಲ್ಲಿ ಬರ್ತಕ್ಕಂಥ ಪೆನೆಟ್ರೇಷನ್ ನಿಯರ್ಲಿ 4%.
ಓಕೆ 3.5 to 4%. ಓಕೆ ಅದು ಇನ್ಕ್ರೀಸ್ ಆಗ್ಬೇಕು ಅಂದ್ರೆ ಜಾಸ್ತಿ ಜನಕ್ಕೆ ಇನ್ಶೂರೆನ್ಸ್ ಸ್ಪ್ರೆಡ್ ಆಗ್ಬೇಕು. ಇಟ್ಸ್ ಎ ಸೋಷಿಯಲ್ ಪ್ರೊಟೆಕ್ಷನ್, ಇದು ರೆಸ್ಪಾನ್ಸಿಬಿಲಿಟಿ ಕೂಡ ಹೌದು ಸರ್ಕಾರದ್ದು. ಹಿಂಗಾಗಿ ಬ್ಯಾಂಕ್ಗಳಲ್ಲೆಲ್ಲ PMJJY PMJSY ಸ್ಕೀಮ್ಗಳನ್ನೆಲ್ಲ ತಂದಿದೆ. ಸೊ ಅವರು ಆ ಕಡೆಯಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ಒಂದು ಪ್ರಯತ್ನಕ್ಕೆ ನಾವು ನಮ್ಮ ಪ್ರಯತ್ನನ ಸಿಂಕ್ ಆಗೋ ರೀತಿಯಲ್ಲಿ ನಮ್ಮನ್ನು ಬಿಲ್ಡ್ ಮಾಡ್ಕೋಬೇಕಾಗುತ್ತೆ. ನಾವು ಅಪ್ಡೇಟ್ ಆಗ್ಬೇಕು. ಪ್ರತಿನಿಧಿ ಎಷ್ಟೋ ಜನಕ್ಕೆ ಈಗ ಪೊಟೆನ್ಶಿಯಲ್ ಇದೆ ಅಂತ ಸರ್ ನೀವು ಆಗ್ತಾ ಇದ್ರೆ ಯಾಕೆ ಪರ್ಫಾರ್ಮ್ ಮಾಡಲ್ಲ, ಕೂಡ್ಬೇಕು ಎದುರುಗಡೆ ಹೋಗಿ. ಅವ್ರು ನಮ್ಮ ಮನೆಗಾರ ಕರೆಸ್ಬೇಕು, ತಿಂಡಿ ತಗೋಬೇಕು, ಟೀ ಕಾಫಿ ತಗೋಬೇಕು, ಇಲ್ಲ ಅವ್ರ ಮನೆಗಾರ ಹೋಗ್ಬೇಕು, ತಿಂಡಿ ತಗೋಬೇಕು, ಟೀ ಕಾಫಿ ತಗೋಬೇಕು. ಒಂದ್ ಅರ್ಧ ಗಂಟೆ ಕೂತ್ಕೊಂಡು ಮಾತಾಡ್ರಿ, ಓಪನ್ ಆಗಿ ಎಲ್ಲಾನು ಸಿಗುತ್ತೆ. ಎಲ್ಲಿ ಯಾವ ನರ ಹಿಡಿದ್ರೆ ಏನು ಬ್ಯಾನಿ ಕಮ್ಮಿ ಮಾಡ್ಬೋದು ಎಲ್ಲಾನು ಸಿಗ್ತದೆ. ನಿಜವಾಗ್ಲೂ ಅವ್ರಿಗೆ ನೀಡಿದೇನಾ ಇಲ್ಲಾನು ಗೊತ್ತಾಗುತ್ತೆ. ನಾವೇ ಸುಮ್ನೆ ಪ್ರಯತ್ನ ಮಾಡ್ತಾ ಇದ್ದೇವ, ಅವ್ರ ಪ್ರೊಫೈಲ್ ನೋಡ್ಬಿಟ್ಟು ಈ ವ್ಯಕ್ತಿ ಇಷ್ಟೊಂದು ಮಾಡ್ತಾನೆ ಅನ್ನೋ ಹೋಪ್ ಇಟ್ಕೊಂಡು ಮಾಡ್ತಾ ಇದೀವಿ ಅನ್ನೋದನ್ನು ಗೊತ್ತಾಗುತ್ತೆ. ಮೊದಲಿಗೂ ಈಗೂ ಚೇಂಜ್ ಆಗಿರೋದನ್ನು ಕೇಳಿದ್ರಲ್ಲ, ಒಂದು ಪರ್ಸನಲ್ ಟಚ್ ಕಮ್ಮಿ ಆಗ್ತಾ ಇದೆ ಸರ್ ಇತ್ತೀಚೆಗೆ. ಪರ್ಸನಲ್ ಟಚ್ ನಾವು ವಾಟ್ಸ್ಆಪ್ ಅಲ್ಲಿ, SMS ಅಲ್ಲಿ, ಫೋನ್ ಕಾಲ್ ಅಲ್ಲಿ ಜಾಸ್ತಿ ಡಿಪೆಂಡ್ ಆಗ್ತಾ ಇದೀವಿ. ಅಷ್ಟೇ ಅಲ್ಲದೆ ಜೂಮ್ ಮೀಟಿಂಗ್ ಅನ್ನ ಜಾಸ್ತಿ ಡಿಪೆಂಡ್ ಆಗ್ತಾ ಇದೀವಿ. ಪರ್ಸನಲ್ ಟಚ್ ಅದರಿಂದ ಬರಲ್ಲ. ಜೂಮ್ ಮೀಟಿಂಗು ಟೈಮ್ ಸೇವ್ ಮಾಡಿ ಕನ್ವೀನಿಯಂಟ್ ಟೈಮ್ ಅಲ್ಲಿ ಕನ್ವೀನಿಯಂಟ್ ಪ್ಲೇಸ್ ಅಲ್ಲಿ ಕೂತ್ಕೊಂಡು ಅಟೆಂಡ್ ಮಾಡ್ಲಿಕ್ಕೆ, ಜಸ್ಟ್ ಫಾರ್ ಏನೋ ಒಂದು ಸ್ವಲ್ಪ ಲರ್ನಿಂಗ್ ಸಲುವಾಗಿ. ಆದ್ರೆ ಅದೇ ನಾವು ಫಿಸಿಕಲ್ ಮೀಟಿಂಗು ಅಥವಾ ಫಿಸಿಕಲ್ ಇಂಟರಾಕ್ಷನ್ ಇತ್ತು ಅನ್ಕೋರಿ, ಮನುಷ್ಯನಿಗೆ ಒಂದು ಕನೆಕ್ಷನ್ ಇರ್ತದೆ. ನಾನು ಯಾರೋ ಮನೆಗೆ ಹೋದೆ ಅಂದ್ರೆ ಖಾಲಿ ಹೊಟ್ಟೆಲಂತೂ ಗ್ಯಾರಂಟಿ ವಾಪಸ್ ಬರಲ್ಲ. ಪ್ರಪೋಸಲ್ ಬರುತ್ತೋ ಇಲ್ಲ ಗ್ಯಾರಂಟಿ ಇಲ್ಲ, ಬಟ್ ಖಾಲಿ ಹೊಟ್ಟೆಲೆ ಕಂಪಲ್ಸರಿ ಬರೋದಿಲ್ಲ, ಅಷ್ಟಂತೂ ನನ್ಗೆ ಗ್ಯಾರಂಟಿ ಇರ್ತದೆ. ಟೀ ಕಾಫಿ ಸ್ನಾಕ್ಸ್ ಊಟ ತಿಂಡಿ ಏನಾದ್ರೂ ಆಗೇ ಆಗ್ತದೆ. ಜೊತೆಗೆ ಆ ಫ್ಯಾಮಿಲಿ ಜೊತೆಗೆ ಏನ್ ಪ್ರೀತಿ ಹಂಚಿಕೆ ಆಗ್ತದೆ ನಮ್ಮಿಂದ ಅವ್ರಿಗೆ, ಅವ್ರ ಕಾಳಜಿ ನಮಗೆ, ನಮ್ ಕಾಳಜಿ ಅವ್ರಿಗೆ ಏನ್ ಬರ್ತದೆ, ನಮ್ ಫ್ಯಾಮಿಲಿ ಬಗ್ಗೆ ಎಲ್ಲ ಅವ್ರು ಕೇಳ್ತಾರೆ. ಇವೆಲ್ಲ ಏನಾಗ್ತದೆ ಅಂದ್ರೆ ನಮ್ಮಲ್ಲಿ ಒಂದು ಪರ್ಸನಲ್ ರಿಲೇಶನ್ಶಿಪ್ ಬಿಲ್ಡ್ ಆಗುತ್ತೆ. ಪರ್ಸನಲ್ ರಿಲೇಶನ್ಶಿಪ್ ಬಿಲ್ಡ್ ಆದಾಗ ಕೆಲಸ ಮಾಡ್ಲಿಕ್ಕೂ ಒಂದು ತೃಪ್ತಿ ಇರ್ತದೆ, ಸಮಾಧಾನ ಇರ್ತದೆ. ಆ ಸಮಾಧಾನ ತೃಪ್ತಿಯಿಂದ ಮಾಡೋ ಕೆಲಸ ರಿಸಲ್ಟ್ ಜಾಸ್ತಿ ಕೊಡ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಜಾಸ್ತಿ ಫೋನ್ ಮೇಲೆ ಡಿಪೆಂಡ್ ಆಗಿರೋದು, ಓವರ್ ಟೆಲಿಕಾಲಿಂಗ್ ಮೇಲೆ ಡಿಪೆಂಡ್ ಆಗಿರೋದಕ್ಕಿಂತ ಪರ್ಸನಲ್ ಟಚ್ ಸಾಧ್ಯ ಆದಷ್ಟು ಹೆಚ್ಚಿಗೆ ಇಡೋದಕ್ಕೆ ಪ್ರಯತ್ನ ಮಾಡಬೇಕು. ಈಗ ಫೋನ್ ಕಾಲು ವಾಟ್ಸ್ಆಪ್ ಮಾಡಬಾರ್ದು ಅಂತಲ್ಲ, ಬಟ್ ಡಿಪೆಂಡೆನ್ಸ್ ಇದಕ್ಕಿಂತ ಇದರಲ್ಲಿ ಜಾಸ್ತಿ ಆದಷ್ಟು ಕೂಡ ಈ ಪ್ರೊಫೆಷನ್ ಸಕ್ಸಸ್ ಆಗ್ತದೆ. ವಂಡರ್ಫುಲ್. ಸೊ ಇತ್ತೀಚೆಗೆ ಭೀಮಾ ಸಖಿ ಸುಮಾರು ಜನ ಬಂದ್ರು. ಎಸ್ ಸರ್. ಈಗ ಬಹಳ ಜನ ಕಾಣಿಸ್ತಾ ಇಲ್ಲ. ಎಸ್ ಸರ್. ಸೊ ಹಾಗಾಗಿ ಈ ಭೀಮಾ ಸಖಿಗಳು ಯಾರು ಬಂದಿದ್ದಾರೆ, ಈಗ ಯಾರು ಜಾಯಿನ್ ಆಗಿದ್ದಾರೆ, ಅವ್ರು ಯಾವ ತರ ಕೆಲಸ ಮಾಡಿದ್ರೆ ಇವತ್ತಿಗೂ ಸಕ್ಸಸ್ ಆಗ್ಬಹುದಾ, ಅಥವಾ ಏನ್ ಮಾಡ್ಬೇಕು? LIC ಅಡ್ವೈಸರ್ಶಿಪ್ ಅನ್ನ ಯಾವ ರೀತಿ ಮಾಡಬೇಕು, ಯಾವ ರೀತಿ ಆಕ್ಟಿವಿಟಿ ಮಾಡಬೇಕು ಅಂತ ನೀವು ಕೇಳಿದ್ರೆ, ಎರಡನೇ ಪ್ರಶ್ನೆಗೆ ನಾನು ಆಲ್ರೆಡಿ ಆನ್ಸರ್ ಕೊಟ್ಟಿದ್ದೀನಿ. ಇವ್ರಿಗೂ ಕೂಡ ಅದೇನೆ. ಇದೊಂದು ಬೆಸ್ಟ್ ಸ್ಕೀಮ್ ಕೊಟ್ಟಿದೆ ಸರ್ ನಮ್ಗೆ LIC ದಲ್ಲಿ ಭೀಮಾ ಸಖಿಯಾಗಿ ಜಾಯಿನ್ ಆಗ್ಲಿಕ್ಕೆ. ಎಲ್ರಿಗೂ ಎಷ್ಟು ಕಮಿಷನ್ ಕೊಡ್ತಾರೆ ಅಷ್ಟೇ ಕಮಿಷನ್ ಕೊಡೋದಲ್ದೇನೆ ಸ್ಟೈಪೆಂಡ್ ಕೂಡ ಅಡಿಷನಲ್ ಆಪ್ಷನ್ ಇದೆ. ಒಂದ್ ಸ್ವಲ್ಪ ಖರ್ಚಕ್ಕೆ ಹೆಲ್ಪ್ ಆಗುತ್ತೆ. ಬಹಳ ಜನ ಮಿಸ್ಟೇಕ್ ಎಲ್ಲಿ ಮಾಡ್ಕೊಳ್ತಿದಾರೆ ಅಂದ್ರೆ, ಸ್ಟೈಪೆಂಡ್ ಬರೋ ಸಲುವಾಗಿನೇ ಏಜೆನ್ಸಿ ಮಾಡ್ಬೇಕು ಅನ್ಕೊಳ್ತಾ ಇದಾರೆ. ಇಲ್ಲ, ಸ್ಟೈಪೆಂಡ್ ಅನ್ನೋದು ಏನದು ಗೌರವ ಧನ, ಗೌರವ ಪೂರ್ವಕವಾಗಿ ಸಿಗ್ತಕ್ಕಂಥದ್ದು ಅಷ್ಟೇ. ಅದು ನಮ್ಮ ಮೇನ್ ಫೋಕಸ್ ಏನಿರ್ಬೇಕು, ಈ ಕರಿಯರ್ ಕಟ್ಕೊಳ್ಳಿಕ್ಕೆ. ಆ ಗೌರವ ಧನದ ಪ್ರೋತ್ಸಾಹ ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ, ಪ್ರೋತ್ಸಾಹ ಧನನ ಯಾಕೆ ಕೊಡ್ತಾ ಇದ್ದಾರೆ ಅಂದ್ರೆ, ನಿಮ್ಮ ಕರಿಯರ್ ಗಟ್ಟಿ ಆಗೋವರೆಗೂ ಒಂದ್ ಸ್ವಲ್ಪ ಆಧಾರ ಇರ್ಲಿ ಅನ್ಕೊಂಡು. ಸೊ ನಮ್ ಮೇನ್ ಫೋಕಸ್ ಆ ಆಧಾರದ ಮ್ಯಾಗೆಲ್ಲ ಇರೋದು, ನಮ್ಮ ಕರಿಯರ್ ಅನ್ನು ಗಟ್ಟಿ ಮಾಡ್ಕೊಳ್ಳೋಕೆ. ಈ ಕರಿಯರ್ ಅಲ್ಲಿ ಯಾವ ರೀತಿ ಸಕ್ಸಸ್ ಆಗ್ಬೇಕು ಅನ್ನೋದನ್ನ ನಿಮ್ಮ ಡೆವಲಪ್ಮೆಂಟ್ ಆಫೀಸರ್ ಎದುರುಗಡೆ ಕೂತ್ಕೋರಿ, ನೀಟಾಗಿ ಟ್ರೈನ್ ಮಾಡ್ತಾರೆ. ನೀಟಾಗಿ ಟ್ರೈನಿಂಗ್ ತಗೊಂಡು ನೀವು ಆಕ್ಟಿವಿಟಿ ಮಾಡ್ತಾ ಹೋಗ್ರಿ. ಒಬ್ಬ ಲೇಡಿ ಆಗಿ, ಒಬ್ಬ ಸ್ತ್ರೀ ಆಗಿ ನೀವು ಡೈರೆಕ್ಟ್ ಆಗಿ ಈ ಕೆಲಸದಲ್ಲಿ ಇದೀರಿ ಅಂದ್ರೆ, ನಿಮಗೆ ಆದಂತ ವರ್ಕಿಂಗ್ ಹ್ಯಾಬಿಟ್ ಯಾವ ರೀತಿ ಬೇಕು ಅನ್ನೋದನ್ನು ಕೂಡ ನಿಮ್ ಡೆವಲಪ್ಮೆಂಟ್ ಆಫೀಸರ್ ಟ್ರೈನ್ ಮಾಡ್ತಾರೆ. ನಾವು ಬಹಳಷ್ಟು ಜನ ಜೆಂಟ್ಸಿಗೆ ಆದ್ರೆ ಬೆಳಿಗ್ಗೆ 7 ಗಂಟೆಗೆಲ್ಲ ನೀವು ಫೀಲ್ಡ್ ಅಲ್ಲಿ ಇರ್ಬೇಕು ಸರ್, ಜಾಸ್ತಿ ಜನ ಸಿಗ್ತಾರೆ, ಫ್ರೆಶ್ ಮೂಡ್ ಅಲ್ಲಿ ಇರ್ತಾರೆ ಅಂತ ಟ್ರೈನ್ ಮಾಡ್ತೀವಿ. ಆದ್ರೆ ಹೆಣ್ಮಕ್ಳಿಗೆ ಅದಕ್ಕೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಮನೆಯಲ್ಲಿ ಸಂಸಾರದ ಜವಾಬ್ದಾರಿಗಳು ಇರ್ತವೆ ಪಾಪ ಅವರಿಗೆ. ಅದೆಲ್ಲ ಇದ್ದಾಗೂ ಕೂಡ ಅವರು ಈ ಪ್ರೊಫೆಷನ್ ಅನ್ನ ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಅವರ ಮೆಂಟರ್ ಎದುರುಗಡೆ ಕೂತ್ಕೊಳ್ಬೇಕು. ನಾನ್ ಸರ್ ನಂದು ಕಮಿಟ್ಮೆಂಟ್ ಹಿಂಗಿದೆ, ನನ್ನ ಮನೆ ಪರಿಸ್ಥಿತಿ ಹಿಂಗಿದೆ, ನಂದು ಇದಿದ್ರೆ ಕಂಪಲ್ಸರಿ ಇದೆ, ಇದ್ರ ಜೊತೆಗೆ ನಾನು ಈ ಪ್ರೊಫೆಷನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಹೌ ಕ್ಯಾನ್ ಐ ಡಿಸೈನ್ ಮೈ ಡೈಲಿ ಆಕ್ಟಿವಿಟೀಸ್, ಯಾವ ರೀತಿ ನಾನು ಫಾಲೋ ಮಾಡ್ಬೇಕು. ಅವ್ರ ಮೆಂಟರ್ಗೆ ಪರ್ಟಿಕ್ಯುಲರ್ಲಿ, ಮತ್ತೆ ಎಲ್ಲರದು ಒಂದೇ ನಮೂನೆ ಇರೋದಿಲ್ಲಲ್ಲ, ಹಿಂಗಾಗಿ ಆ ಮಹಿಳೆಗೆ, ಆ ವ್ಯಕ್ತಿಗೆ ಯಾವ ರೀತಿ ಬೇಕು ಆ ರೀತಿ ಅವ್ರ ಮೆಂಟರ್ ಏಬಲ್ ಆಗಿ ಡಿಸೈನ್ ಮಾಡ್ಕೊಡ್ತಾರೆ, ಪ್ಲಾನ್ ಹಾಕೊಡ್ತಾರೆ. ಅದಕ್ಕೆ ತಕ್ಕಂಗೆ ಅವ್ರು ಮಾಡ್ತಾ ಹೋದ್ರು ಅಂದ್ರೆ ಬೆಸ್ಟ್ ಆಗುತ್ತೆ ಸರ್. ಯಾವಾಗ ನಾವು ಇದ್ರ ಮೇಲಿಂದ ಫೋಕಸ್ ನಾವು ನಮ್ ಕರಿಯರ್ ಡೆವಲಪ್ ಮಾಡಿ ಲಾಂಗ್ ಟರ್ಮ್ ಗೇನ್ ಸಲುವಾಗಿ, ಯಾಕಂದ್ರೆ ಇದು 3 ವರ್ಷನೇ ಕೊಡೋದು. ಅದು ನಮ್ಗೆ ಲೈಫ್ ಟೈಮ್ ಬರ್ತಾ ಇರೋದು ಕಮಿಷನ್. ನಮ್ ಫೋಕಸ್ ಕಮಿಷನ್ ಜಾಸ್ತಿ ಅರ್ನ್ ಮಾಡೋದು, ಜಾಸ್ತಿ ಜನಕ್ಕೆ ಭೇಟಿ ಮಾಡೋದು, ಆದಾಗ ಮಾತ್ರ ಸಕ್ಸಸ್ ಆಗ್ತಾರೆ. ಎಲ್ಲದಕ್ಕಿಂತ ಪ್ಲಸ್ ಪಾಯಿಂಟ್ ಇವ್ರಿಗೆ ಏನು ಅಂದ್ರೆ, ನೀವು ಯಾರದೇ ಮನೆಗೆ ಹೋದ್ರು ಕೂಡ ಹಾಲ್ವರೆಗೆ ಹೋಗ್ಬೋದು ಸರ್, ಕೂಡ್ಬೋದು, ಟೀ ಕಾಫಿ ಕುಡ್ಕೊಂಡ್ ಬರ್ಬೋದು. ಆದ್ರೆ ಒಬ್ಬ ಹೆಣ್ಮಕ್ಳಿಗೆ ಹಂಗಲ್ಲ, ಅವ್ರ ಅಡಿಗೆ ಮನೆವರೆಗೂ ಅವ್ರಿಗೆ ಅಕ್ಸೆಸ್ ಸಿಗುತ್ತೆ. ಯಾರದೇ ಮನೇಲಿ ಹೋಗ್ಲಿ, ಅಕ್ಕ ತಂಗಿ ಅನ್ಕೋತಾ, ಮೇಡಮ್ ಅನ್ಕೋತಾ, ಅವ್ರ ಅಡಿಗೆ ಮನೆವರೆಗೂ ಹೋಗಿ ಅವ್ರು ಟೀ ಮಾಡ್ಬೇಕಾದ್ರೆ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡು ಮಾತಾಡ್ಕೊಂಡು ಬರ್ಬೋದು ಇವರು. ಸೊ ಇದೊಂದು ಹೆಣ್ಮಕ್ಳಿಗೆ ಇರ್ತಕ್ಕಂಥ ಪ್ಲಸ್ ಪಾಯಿಂಟ್. ಮನೆ ಒಳಗ್ತನ ಹೋಗೋರು ಮನ್ಸೊಳಗ್ತನ ಹೋಗೋದು ತುಂಬಾ ಈಸಿ ಕೂಡ.
ಕರೆಕ್ಟ್ ಕರೆಕ್ಟ್ ಯಾರಿಗ್ ನಾವು ಹೊರಗಡೆನೆ ನಿಂತು ಬರೋರು, ಹಾಲಲ್ಲೇ ಕೂತ್ಕೊಂಡು ಅಲ್ಲಿಂದ ಅಲ್ಲೇ ಎದ್ದು ಹೋಗೋರುಕ್ಕಿಂತನೂ ಮನೆ ಒಳಗ್ ಎಂಟ್ರಿ ಇರತಕ್ಕಂಥವ್ರು ಹೆಚ್ಚು ಜಾಸ್ತಿ ಇದು ಮಾಡ್ಬೋದು. ಅದರಲ್ಲಿ ಹೆಣ್ಮಕ್ಳು ಮಾತನ್ನ ಹೆಣ್ಮಕ್ಳು ಸ್ವಲ್ಪ ಬೇಗ ಕೇಳ್ತಾರೆ, ಅವ್ರಿಗೂ ಕೂಡ ಒಂದು ಪ್ಲಸ್ ಪಾಯಿಂಟ್. ಗಂಡಸರಿಗಿಂತ ಹೆಣ್ಮಕ್ಳಿಗೆ ಉಳಿತಾಯದ ಬಗ್ಗೆ ಕನ್ಸರ್ನ್ ಜಾಸ್ತಿ ಇರ್ತದೆ ಸರ್. ನಾವು ಇಷ್ಟೆಲ್ಲ ನೂರಾರು ಜನ ಟ್ರೈನ್ ಮಾಡ್ತೀವಿ, ಎಲ್ಲರಿಗೂ ಕಲಿಸ್ತೀವಿ, ಸಾವಿರಾರು ಜನ ಕ್ಯಾನ್ವಸಿಂಗ್ ಹೋಗ್ತೀವಿ, ಆದ್ರೂ ನನ್ ಮನೆಯವ್ರು ಅಂತಿರ್ತಾರೆ, ನೀವು ದುಡ್ಡು ಬಹಳ ಖರ್ಚು ಮಾಡ್ತೀರಿ, ನೀವು ಸೇವ್ ಮಾಡೋದೇ ಗೊತ್ತಿಲ್ಲ ಅಂತ. ಇಷ್ಟು ಸಾವಿರಾರು ಜನ ಟ್ರೈನ್ ಮಾಡೋರಿಗೂ ಕೂಡ ನಾನು ಹೆಂಡತಿ ಅಂತ ಇರ್ತಾರೆ, ಸಿಕ್ಕಾಪಟ್ಟೆ ಖರ್ಚು ಮಾಡ್ತೀರಿ ಅಂತ ಅಮ್ಮ ಅಂತಿರ್ತಾರೆ ಯಾವಾಗಾದ್ರು, ಎಷ್ಟೊಂದು ಯಾಕೆ ಖರ್ಚು ಮಾಡಕ್ ಹೋಗಿದ್ವಿ ಅಂತ. ಸೊ ಹಂಗಲ್ಲ ಅದು. ಹೆಣ್ಮಕ್ಳಿಗೆ ಅದ್ರ ವಿಚಾರ ಏನಂದ್ರೆ, ಹೆಣ್ಮಕ್ಳಿಗೆ ಕನ್ಸರ್ನ್ ಜಾಸ್ತಿ, ನಾಳೆ ಸಲುವಾಗಿ ತೆಗ್ದಿಡ್ಬೇಕು, ಮುಂದಿನ ಭವಿಷ್ಯಕ್ಕೆ ಆಗ್ಬೇಕು ಅಂತ. ಈಗ ಅಂತ ಟೈಮ್ ಅಲ್ಲಿ ಹೆಣ್ಮಕ್ಳು ಹೋಗಿ ಹೆಣ್ಮಕ್ಳಿಗೆ ಅದನ್ನ ತಿಳಿಯಾಗಿ ಹೇಳಿದಾಗ ಈ ಪ್ರೊಫೆಷನ್ ತುಂಬಾ ಚೆನ್ನಾಗಿ ಮಾಡ್ಬೋದು. ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಅಕ್ಸೆಪ್ಟ್ ಮಾಡೋದಿಲ್ಲ. ಮತ್ತೆ ಎಷ್ಟೋ ಜನ ಫೇಲ್ಯೂರ್ ಏನಾಗ್ತಾ ಇದಾರೆ ಅಂದ್ರೆ, ಈ ಸ್ಟೈಪೆಂಡ್ ಆಸೆ ನೋಡಿ ಭೀಮಾಸಖಿಯಾಗಿ ಜಾಯಿನ್ ಆಗ್ತಾ ಇದಾರೆ. ಶುರುವಾತಲ್ಲಿ ಅಣ್ಣನೋ ತಮ್ಮನೋ ಕಾಕನೋ ಮಾಮನೋ ಅವ್ರದ್ದು ಇವ್ರದ್ದು ಒಂದು 3-4 ಪಾಲಿಸಿ ಮಾಡ್ಬಿಡ್ತಾರೆ, ಪ್ರೀತಿಯಿಂದ ಅವರು ಎಷ್ಟೊಂದೋ ಪಾಲಿಸಿ ಮಾಡ್ಕೊಂಡ್ಬಿಡ್ತಾರೆ, ಇವರಿಗೆ ಒಂದ್ 2-3 ತಿಂಗಳು ಸ್ಟೈಪೆಂಡ್ ಬಂದ್ಬಿಡ್ತದೆ. ಆಮೇಲೆ ಹೊರಗಡೆ ಹೋಗ್ಬೇಕಾದಾಗ, ಮಾರ್ಕೆಟ್ ಅಲ್ಲಿ ಬೇರೆದವ್ರಿಗೆ ಭೇಟಿ ಮಾಡ್ಬೇಕಾದಾಗ ಸ್ವಲ್ಪ ಚಾಲೆಂಜಸ್ ಅನ್ನ ಫೇಸ್ ಮಾಡ್ತಾರೆ. ಒಂದ್ 4-5 ಜನಕ್ಕೆ ಹೋದ್ರು, ಇವ್ರು ಭೇಟಿ ಮಾಡಿದ್ರು, ಅಲ್ಲಿಂದ ಏನೋ ಅಬ್ಜೆಕ್ಷನ್ ಬಂತು, ರಿಜೆಕ್ಷನ್ ಬಂತು ಅನ್ಕೋರಿ, ಆಯ್ತು ವಾಪಸ್ ಡಿಮೋಟಿವೇಟ್ ಆಗಿ ಬಿಟ್ಬಿಡ್ತಾ ಇದಾರೆ. ಏಜೆನ್ಸಿ ಕೂಡ ಆಮೇಲೆ ಟರ್ನ್ ಅಪ್ ಆಗ್ತಾ ಇಲ್ಲ ಅವರು. ಸೊ ಅಂತ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅಂದ್ರೆ, ಅವ್ರ ಮೆಂಟಲ್ ಇದ್ರೆ ಕೂಡ್ಬೇಕು, ಸರ್ ನಂಗೆ ಈ ರೀತಿ ಫೇಸ್ ಮಾಡ್ತಾ ಇದ್ದೀನಿ, ಈ ರೀತಿ ಯಾವ ರೀತಿ ನಾನು ತಯಾರಾಗ್ಬೇಕು, ಕೂತಾಗ ಎಲ್ಲಾನು ಸೊಲ್ಯೂಷನ್ ಸಿಗುತ್ತೆ. ವೆರಿ ಗುಡ್ ವೆರಿ ಗುಡ್. ಅಂದ್ರೆ ಈಗ ನೀವು ಹೇಳಿದ್ರೆ ಹೆಣ್ಮಕ್ಳಿಗೆ ಒಂದ್ ಸ್ವಲ್ಪ ಆತಂಕ ಜಾಸ್ತಿ, ಹೆಣ್ಮಕ್ಳಿಗೆ ಜವಾಬ್ದಾರಿ ಜಾಸ್ತಿ. ಹಾಗಾದ್ರೆ ನಾವು ಪಾಲಿಸಿ ಸೇಲ್ ಮಾಡಕ್ ಹೋದಾಗ ಯಾಕೆ ಬರೀ ಗಂಡ್ ಮಕ್ಳ ಹತ್ರ ಮಾತ್ರ ಮಾತಾಡ್ತೀವಿ? ಯಾಕೆ ನಾವು ಗಂಡ್ ಮಕ್ಳು ಅವರ ಹೆಂಗಸರು ಒಟ್ಟಾಗಿದ್ದಾಗ ಯಾಕೆ ಇದೊಂದು ಪ್ರಶ್ನೆ ನಾನು ಕನ್ಕ್ಲೂಡ್ ಮಾಡಕ್ಕಿಂತ ಮುಂಚೆ ಕೇಳೋಣ. ಇಲ್ಲಿ ಇಷ್ಟು ಜನ ಇದ್ದೀರಾ, ಎಷ್ಟು ಜನ ಹಸ್ಬೆಂಡ್ ಅಂಡ್ ವೈಫ್ ಒಟ್ಟಿಗೆ ಇದ್ದಾಗ ಪಾಲಿಸಿ ಹೇಳ್ತೀರಿ? ಅದು ಸಂಖ್ಯೆ ಜಾಸ್ತಿನೋ ಅಥವಾ ಗಂಡಂಗೆ ಮಾತ್ರ ಹೇಳ್ತೀರಿ? ಯಾವ್ದು ಸಂಖ್ಯೆ ಜಾಸ್ತಿ? ಒಬ್ಬರೇ ಇದ್ದಾಗ ಮಾತಾಡ್ತೀರೋ ಅಥವಾ ಇಬ್ರು ಇದ್ದಾಗ ಜಾಸ್ತಿ ಮಾತಾಡ್ತೀರೋ? ಅದನ್ನೊಂದು ಸ್ವಲ್ಪ ಹಾಕಿ ನೋಡು. ಒಬ್ರು ಅಂದ್ರೆ ಒಂದೊಂದು ಹಾಕಿ, ಇಬ್ರು ಇದ್ದಾಗ ಮಾತಾಡ್ತೀನಿ ಜಾಸ್ತಿ ಅಂತೇಳಿ. ಓಕೆ, ಓನ್ಲಿ 1%. ಓಕೆ, 1 ಯದುನಂದನ್ 2. ಓಕೆ ಬೋತ್. ವೆರಿ ಗುಡ್ ವೆರಿ ಗುಡ್. ಓಕೆ, ಯಾವಾಗ ನೀವು ಒಬ್ಬರ ಹತ್ರ ಮಾತಾಡ್ತೀರಿ ಆವಾಗ ನಿಮ್ಗೆ ರಿಸಲ್ಟ್ ಜಾಸ್ತಿ ಬರ್ತಾ ಇದೆಯೋ ಅಥವಾ ಇಬ್ಬರೊಟ್ಟಿಗೆ ಇದ್ದಾಗ ರಿಸಲ್ಟ್ ಜಾಸ್ತಿ ಬರ್ತಾ ಇದೆ? ಯಾವಾಗ ರಿಸಲ್ಟ್ ಜಾಸ್ತಿ ಬರ್ತಾ ಇದೆ? ಐ ಆಮ್ ಜಸ್ಟ್ ಕಲೆಕ್ಟಿಂಗ್ ದ ಡೇಟಾ ಪಾಯಿಂಟ್. ಸೊ ಹಂಗೆ ಇಬ್ರು ಇದ್ದಾಗ ನಿಮ್ಗೆ ರಿಸಲ್ಟ್ ಚೆನ್ನಾಗಿ ಬರೋದೇ ಆದ್ರೆ, ಈ ಯಾರ್ಯಾರು ಒಬ್ಬರನ್ನ ಮಾತ್ರ ನೋಡ್ತಾ ಇದ್ದಾರೆ ಅವ್ರ ಇಬ್ಬರಲ್ಲೂ ಚರ್ಚಿಸುತ್ತೇನೆ. ಸರಿ, ಇಬ್ರು ಒಟ್ಟಿಗೆ ಇರ್ಬೇಕಾದ್ರೆ ಯಾವ ತರ ತಯಾರಿ ಮಾಡ್ಕೋಬೇಕು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೋದು ಗುರುರಾಜ್ ಸರ್? ಬಿಸ್ನೆಸ್ ನನ್ನ ಕಡೆ ಮಾತಾಡಿದ್ರೆ ಆಯ್ತು, ನಮ್ಮ ಮನೆಯವ್ರನ್ನ ಹೇಳ್ತೀನಿ ಅಂತ ಹೇಳ್ತಾರೋ, ನೀವೆಲ್ಲ ಪ್ಲಾನ್ ತೋರಿಸಿದ್ಮೇಲೆ ನಮ್ಮ ಮನೆಯವ್ರ ಕೇಳಿ ಮತ್ತೆ ಹೇಳ್ತೀನಿ ಅಂತಾರು. ಇದು ಕಾಮನ್ ಕ್ವಶನ್ ಸರ್. ನೀವು ಬರೇ ಮನೇಲಿ ಗೃಹಿಣಿಗೆ ಅಥವಾ ಮನೇಲಿ ಇರ್ತಕ್ಕಂಥ ಹೆಣ್ಮಗಳಿಗೆ ಹೋಗಿ ನೀವು ಪಾಲಿಸಿ ಹೇಳಿದಾಗ ಎಲ್ಲ ಕೇಳಿ ಆಯ್ತು ಸರ್ ನಮ್ ಸರ್ ಅವ್ರಿಗೆ ನಾನು ಡಿಸ್ಕಸ್ ಮಾಡಿ ನಿಮ್ಗೆ ಹೇಳ್ತೀನಿ ಅಂತಾರೆ. ಎಷ್ಟೋ ಜನ ಬರೀ ಗಂಡ ಮಕ್ಳಿಗೆ ಹೇಳಿದಾಗ ಕೂಡ ಆಯ್ತು ಸರ್ ನಾವು ಮನೇಲಿ ಡಿಸ್ಕಸ್ ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ. ಈ ಅಬ್ಜೆಕ್ಷನ್ ಮೊದಲೇ ಓವರ್ಕಮ್ ಮಾಡ್ಬೇಕಂದ್ರೆ ಇಬ್ರು ಇದ್ದಾಗ ಹೋಗಿ ಅಟ್ಯಾಕ್ ಮಾಡಿ. ಇನ್ನೊಂದೇನು ಅಂದ್ರೆ, ಇಬ್ರು ಇದ್ದಾಗ ಇಬ್ರು ಅಪ್ರಿಸಿಯೇಟ್ ಮಾಡಿ. ಯಾಕಂದ್ರೆ ಅವ್ರ ಇಬ್ರು ನಿರ್ಧಾರ ತಗೊಳ್ಳಿಕ್ಕೆ ಎದುರು ಕೂತಾರಂದಾಗ ಇಬ್ರಿಗೂ ಅಪ್ರಿಸಿಯೇಟ್ ಮಾಡಿ ನಾವು ಪ್ಲಾನ್ ಕೊಟ್ಟಾಗ ಅದು ಇಬ್ರು ಮನಸ್ಸಿಗೂ ಸಿಂಕ್ ಆಗೋ ರೀತಿಯಲ್ಲಿ ನಾವು ಪ್ಲಾನ್ ಅನ್ನ ಪ್ರೆಸೆಂಟ್ ಮಾಡಿದಾಗ ಬಹಳ ಚೆನ್ನಾಗಿ ಸಕ್ಸಸ್ ಆಗುತ್ತೆ. ಇನ್ಶೂರೆನ್ಸ್ ಪಾಲಿಸಿ ಅನ್ನೋದು ಮನೆಯಲ್ಲಿ ಕೂತ್ಕೊಂಡು ಮಾತಾಡ್ತಕ್ಕಂಥ ವಿಚಾರ. ಎಲ್ಲೋ ಹೋಟೆಲ್ ಅಲ್ಲೋ ಎಲ್ಲೋ ಮಾರ್ಕೆಟ್ ಅಲ್ಲೋ ಕೂತು ಮಾತಾಡೋದಕ್ಕಿಂತ ಹೆಚ್ಚು ಪ್ರಭಾವ ಬೀಳೋದು ನಾವು ಮನೇಲಿ ಕೂತ್ಕೊಂಡು ಮಾತಾಡಿದಾಗ. ಆದಷ್ಟು ಮನೆಯಲ್ಲಿ ಮೀಟ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಅನಿವಾರ್ಯ ಇದ್ದಾಗ, ಈಗ ಅಲ್ಲಿ ಸಿಗಲ್ಲ ಅಂದಾಗ ಮಾತ್ರ ನಾವು ಬೇರೆ ಕಡೆ ಅವ್ರ ವರ್ಕ್ ಪ್ಲೇಸ್ ಅಲ್ಲೋ ಇನ್ನೊಂದಲ್ಲೋ ಮತ್ತೊಂದಲ್ಲೇನೋ ಭೇಟಿ ಆಗ್ಬೇಕಾಗುತ್ತೆ. ವಂಡರ್ಫುಲ್ ವಂಡರ್ಫುಲ್. ಸೊ ಆಲ್ಮೋಸ್ಟ್ 1 ಗಂಟೆ ಆಗ್ಲಿಕ್ಕೆ ಬಂತು. ಆಲ್ರೆಡಿ 1 ಗಂಟೆ 9 ನಿಮಿಷ ಆಯ್ತು. ನಾನು ಯಾವ್ದಾದ್ರು ಪ್ರಶ್ನೆ ಕೇಳ್ಬೇಕಾಗಿತ್ತು, ಮಿಸ್ ಮಾಡಿದೆ. ನೀವು ಯಾವ್ದೋ ಒಂದು ವಿಚಾರ ಹೇಳ್ಬೇಕಾಗಿತ್ತು, ಅದು ಹೇಳಲಿಕ್ಕಾಗಿಲ್ಲ. ಅದ್ರ ಬಗ್ಗೆ ಏನಾದ್ರು ಹೇಳೋದಿದ್ರೆ ಕೊನೆ ಒಂದು ಸಮಯದಲ್ಲಿ ಹೇಳ್ಬೋದಾ? ಏನಾದ್ರು ಮಿಸ್ ಆಯ್ತಾ, ಏನು ಹೇಳ್ಬೇಕಾ? ಓದ್ತೀವಿ ಸರ್. ಈಗ ನಿಮ್ ಚಾಟ್ ಬಾಕ್ಸ್ ನನಗೆ ಎದುರುಗಡೆ ಮೇಲೆ ಬ್ಲಿಂಕ್ ಆಗ್ತಾ ಇದೆ, ಪಾಪ ಬರ್ತಾ ಇರ್ತದೆ. ಒಬ್ರು ಯಾರೋ ಹಾಕಿದ್ರು ನಾಲೆಜ್ ಇಸ್ ಪವರ್ ಅನ್ಕೊಂಡು. ಸೊ ಅದನ್ನ ನಾನು ನಿಜವಾಗ್ಲೂ ಆ ಮಾತನ್ನ ಗ್ಯಾರಂಟಿ ಒಪ್ಪೋದೇ ಇಲ್ಲ. ನಾಲೆಜ್ ಅನ್ನೋದು ವೆಪನ್ ಇದ್ದಂಗೆ. ಅದು ನಿಮಗೊಂದು ವೆಪನ್. ಅದು ವೆಪನ್ ಅಂದ್ರೆ ಒಂದು ಅಸ್ತ್ರ. ಬರೀ ನಾಲೆಜ್ ಇದ್ದವ್ರು ಯಾರು ಇದು ಮಾಡ್ಲಿಕ್ಕೆ ಆಗಲ್ಲ, ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ನಾಲೆಜ್ ಅನ್ನ ಹೆಂಗ ಯೂಸ್ ಮಾಡ್ಬೇಕು ಅಂತ ತಿಳ್ಕೋಬೇಕು. ದಟ್ ಈಸ್ ಕಾಲ್ಡ್ ಸ್ಕಿಲ್.
ಅಚ್ಚಾ ವೆಪನ್ ಅನ್ನ ಹೆಂಗ್ ಬಳಸ್ಬೇಕು ಅನ್ನೋದು ಕಲಿಬೇಕು. ನಾನು ಸ್ಟೋರ್ ರೂಮ್ ಅಲ್ಲಿ ನನ್ನ ಗೋಡೌನ್ ಅಲ್ಲಿ ವೆಪನ್ಸ್ ತುಂಬಿಟ್ಕೊಂಡ್ರೆ ನಾನು ಎಲ್ಲೂ ಸಕ್ಸಸ್ ಆಗಕ್ ಸಾಧ್ಯ ಇಲ್ಲ. ಆ ಪ್ರತಿಯೊಂದು ವೆಪನ್ ಅನ್ನ ಯಾವ್ದನ್ನ ಯಾವ ರೀತಿಲಿ ಹೆಂಗ್ ಬಳಸ್ಬೇಕು ಅನ್ನೋದು ಕಲಿಬೇಕು. ಅದು ಡೈಲಿ ಪ್ರಾಕ್ಟೀಸ್ ಲಿಂದ ಹೋಗುತ್ತೆ. ಸ್ಕಿಲ್ ಅನ್ನೋದು ಪ್ರಾಕ್ಟೀಸ್ ಲಿಂದ ಡೆವಲಪ್ ಆಗುತ್ತೆ. ನಾಲೆಜ್ ಅನ್ನೋದು ಓದೋದ್ರಿಂದ, ಇನ್ನು ಈ ರೀತಿ ಸಂಭಾಷಣೆಗಳು ಕೇಳೋದ್ರಿಂದ ಡೆವಲಪ್ ಆಗುತ್ತೆ. ಸ್ಕಿಲ್ ಅನ್ನೋದು ಬೈ ಪ್ರಾಕ್ಟೀಸ್ ಲಿಂದ, ಸೈಕಲ್ ಓಡಿಸೋದು, ಈಜ್ ಕಲಿಯೋದು, ಇವೆಲ್ಲ ಹಿಂಗೆ ಸ್ಕಿಲ್ ಬೈ ಪ್ರಾಕ್ಟೀಸ್ ಲಿಂದ ಡೆವಲಪ್ ಆಗುತ್ತೆ. ಹಂಗ ಅನ್ಕೊಂಡು ಸ್ಕಿಲ್ ಫುಲ್ ಆದ ಕೂಡಲೇ ನಾವು ಸಕ್ಸಸ್ ಆಗ್ತೀವಿ ಅನ್ನೋದು ಕೂಡ ಸುಳ್ಳು. ನಾನು ಕಲ್ಕೊಂಡಿದ್ದೀನಿ, ಸಾಕಷ್ಟು ವೆಪನ್ಸ್ ಇದೆ, ಅದರಲ್ಲಿ ಅದನ್ನ ಯಾವ ರೀತಿ ಬಳಸ್ಬೇಕನ್ನೋ ಸ್ಕಿಲ್ ಕೂಡ ಪ್ರಾಕ್ಟೀಸ್ ಮಾಡಿದೀನಿ, ಆದ್ರೂ ನಾನು ಸಕ್ಸಸ್ ಆಗಲ್ಲ. ಅವೆರಡಕ್ಕಿಂತ ಇನ್ನೊಂದು ಬ್ರಹ್ಮಾಸ್ತ್ರ ಇದೆ ಸರ್. ಬಹಳ ಜನ ಅದ್ರ ಮೇಲೆ ಫೋಕಸ್ ಮಾಡೋದಿಲ್ಲ, ಇವತ್ತು ಅದೇ ಫೇಲ್ಯೂರ್ ಆಗಕ್ಕೆ ಚಾನ್ಸಸ್. ಹ್ಯಾಬಿಟ್ಸ್, ಇವೆರಡಕ್ಕಿಂತ ಹೆಚ್ಚಿಗೆ ಏನಿದೆಯಲ್ಲ ವರ್ಕಿಂಗ್ ಹ್ಯಾಬಿಟ್ ನಮಗೆ ಬಹಳ ಸಕ್ಸಸ್ ಮಾಡೋದು. ನನ್ನ ಹತ್ರ ಸ್ಕಿಲ್ ಇದೆ, ವೆಪನ್ಸ್ ಇದಾವೆ, ಹೆಂಗ್ ಬಳಸ್ಬೇಕು ಅನ್ನೋದು ಗೊತ್ತಿದೆ, ಆದ್ರೆ ರೆಗ್ಯುಲರ್ ಆಗಿ ನಾನು ಅದನ್ನ ಹೊರಗೆ ತಗೊಂಡೋಗಿ ಅದನ್ನ ಏನ್ ಮಾಡ್ಬೇಕು ಅದ್ರಲ್ಲಿಂದ ಅದನ್ನ ಮಾಡದೇ ಇಲ್ಲ ಅನ್ಕೋರಿ. ಸಾಕಷ್ಟು ಪ್ರಾಕ್ಟೀಸ್ ಮಾಡಿದೀನಿ, ರೆಗ್ಯುಲರ್ ಆಗಿ ಅದನ್ನ ತಗೊಂಡಾಗ ಅದನ್ನ ಯಾವ ರೀತಿ ಯೂಸ್ ಮಾಡ್ಬೇಕು ಅದನ್ನ ಮಾಡ್ತಾ ಇಲ್ಲ ಅಂದ್ರೆ ಎವ್ರಿ ಡೇ ಲೈಫ್ ಅಲ್ಲಿ ನನ್ ಸಕ್ಸಸ್ ಆಗಕ್ಕೆ ಸಾಧ್ಯ ಇಲ್ಲ. ನಾನು ಸೈನ್ಯ ಕಟ್ಟಿದ್ದೀನಿ, ವೆಪನ್ಸ್ ಜಮಾ ಮಾಡಿದೀನಿ, ಟ್ರೈನಿಂಗ್ ಕೊಟ್ಟಿದ್ದೀನಿ, ಯುದ್ಧಕ್ಕೆ ಹೋಗ್ಲಿಲ್ಲ ಅಂದ್ರೆ ನಾನು ಎಲ್ಲಿ ಗೆಲ್ತೀನಿ? ಮನೇಲೇ ಇರ್ಬೇಕಾಗತ್ತೆ. ಆ ರೀತಿ ನಮ್ಮ ವರ್ಕಿಂಗ್ ಹ್ಯಾಬಿಟ್ಸ್ ಅನ್ನೋದೇನಿದೆಯಲ್ಲ, ಈ ನಾಲೆಜು ಈ ಸ್ಕಿಲ್ಕ್ಕಿಂತ ಒಂದು ಕೈ ಹೆಚ್ಚಿಗಿರೋದು. ಸೊ ಹಿಂಗಾಗಿ ನಾನು ಎಲ್ಲಾ ಆತ್ಮೀಯರಿಗೆಲ್ಲ ರಿಕ್ವೆಸ್ಟ್ ಮಾಡೋದೇನಂದ್ರೆ, ನಿಮ್ಮ ವರ್ಕಿಂಗ್ ಹ್ಯಾಬಿಟ್ಸ್ ಅನ್ನ ನೀಟಾಗಿ ಡಿಸೈನ್ ಮಾಡ್ಕೊಳ್ಳಿ, ಅದಕ್ಕೆ ಬದ್ಧರಾಗಿರ್ರಿ, ಆವಾಗ ಮಾತ್ರ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ನಾಳೆ ಮೋಟಿವೇಶನ್ ಸಾಕಷ್ಟು ಸಿಗ್ತಾ ಇದೆ. ನೀವು ಇನ್ಸ್ಟಾಗ್ರಾಮ್ ತೆಗೆದು ಒಂದು 4-5 ಮೋಟಿವೇಶನಲ್ ವಿಡಿಯೋ ನೋಡ್ರಿ ಸಾಕು, ಪ್ರತಿ ದಿನ ನಿಮ್ಗೆ ಅವೇ ಬರ್ತವೆ, ನೋಡ್ತಾ ಇರ್ತೀರಿ, ಹುರುಪ್ ಬರ್ತದೆ. ಮೋಟಿವೇಶನ್ ಜಸ್ಟ್ ಚಿಂಗಾರಿ ಅಂದ್ರೆ ಒಂದು ಕಿಡಿ ಮಾತ್ರ, ಆದ್ರೆ ನಮ್ಗೆ ಕೊನೆತನ ತಗೊಂಡೋಗೋದು ಒಳಗಿರೋ ಫೈರ್. ಆ ಚಿಂಗಾರಿ ಯಾವಾಗೋ ಸಿಕ್ಕಾಗ ನಾವು ಸ್ಕ್ರೋಲ್ ಮಾಡ್ತಾ ಇರ್ತೀವಿ ಸರ್, ಯಾವ್ದೋ ಒಂದು ಒಳ್ಳೆ ಮೋಟಿವೇಶನ್ ವಿಡಿಯೋ, ನಮ್ ಸತೀಶ್ ಸರ್ ಅಂತ ಯಾರೋ ಒಬ್ರು ಒಳ್ಳೆ ವಿಡಿಯೋ ಮಾಡಿ ಹಾಕಿದ್ರೆ ಮೋಟಿವೇಶನ್ ಅಂದ್ರೆ ಫುಲ್ ಹುರುಪ್ ಬರ್ತದೆ. ನೆಕ್ಸ್ಟ್ ಸ್ಕ್ರೋಲ್ ಮಾಡಿದಾಗ ಒಂದು ಕಾಮಿಡಿ ಬಂದ್ಬಿಡ್ತದೆ. ಆ ಕಾಮಿಡಿ ನೋಡಿದ ಕೂಡಲೇ ಇದೆಲ್ಲ ತಣ್ಣಗ್ ಬಿದ್ದೋಗಿರ್ತದೆ, ಬೆಂಕಿ. ಸೊ ಹಿಂಗಾಗಿ ನಮಗ್ ಕಿಡಿ ಯಾವಾಗ ಸಿಕ್ತಲ್ಲ, ಆ ಕಿಡಿನ ಜಾಗ್ರತೆಯಾಗಿ ಇಟ್ಕೋರಿ, ಬಾಕಿ ಡಿಸ್ಟ್ರಾಕ್ಷನ್ ಬಿಡ್ರಿ. ಆ ಕಿಡಿನ ಒಳಗಡೆಯಿಂದ ದೊಡ್ಡ ಬೆಂಕಿಯಾಗಿ, ಜ್ವಾಲೆಯಾಗಿ, ಅದರಿಂದ ನಾವು ಒಬ್ಬ ಒಳ್ಳೆ ಸೂರ್ಯಂತರ ಪ್ರಕಾಶಿಸ್ತಕ್ಕಂಥ ನಕ್ಷತ್ರವಾಗಿ ಹೊರ ಹೊಂಬೋದು ಅಂತ ಹೇಳ್ತೇನೆ. ವಂಡರ್ಫುಲ್. ಅಂದ್ರೆ ಒಟ್ಟಾರೆ ನೀವು ಹೇಳಿದ ಅಂಶವನ್ನ ಸಮ್ಮರೈಸ್ ಮಾಡ್ಬೇಕಂದ್ರೆ, ನಾವು ಕನ್ಸಿಸ್ಟೆಂಟ್ ಆಗಿರ್ಬೇಕು. ಬರೀ ಕಿಡಿ ಇದ್ದಾಗ ಮಾತ್ರ ಕೆಲಸ ಮಾಡುವಂಥದ್ದಲ್ಲ, ನಾವು ಪ್ರತಿನಿತ್ಯ ನಾವು ಏನ್ ಮಾಡ್ಬೇಕು ಅದನ್ನ ಅಕ್ಷರಶಃ ಪ್ರಯತ್ನವನ್ನ ನಮ್ಮ ಪ್ರಾಸ್ಪೆಕ್ಟಿಂಗ್ ಇರೋದಿರ್ಲಿ, ಅಥವಾ ಹಿಂದಿನ ದಿವಸನೇ ಲಿಸ್ಟ್ ಮಾಡಿಕೊಂಡು ಎಲ್ಲಿ ಹೋಗ್ಬೇಕು ಅನ್ನೋ ನಿರ್ಧಾರ ಮಾಡ್ಬಿಟ್ಟು ಅದನ್ನ ಹೋಮ್ ವರ್ಕ್ ಮಾಡ್ಬೇಕು. ಅದ್ರ ನಂತರ ಪ್ರೆಸೆಂಟೇಷನ್ ಏನ್ ಮಾಡ್ಬೇಕು, ಆ ಪ್ರೆಸೆಂಟೇಷನ್ ಆದ ನಂತರ ನನ್ನ ಆಕ್ಷನ್ ತಗೋತೀನಾ ಇಲ್ವಾ, ಪ್ರತಿ ರಾತ್ರಿ ನಾನು ರಿಫ್ಲೆಕ್ಟ್ ಮಾಡ್ಬೇಕು, ನಾನು ಕೆಲಸ ಮಾಡಿದ್ದೀನಾ ಇಲ್ವಾ, ನಂದು ಅಕೌಂಟೆಬಿಲಿಟಿ ಹೇಗಿದೆ, ಇದನ್ನ ಚೆನ್ನಾಗಿ ಒಂದು ರೂಪುರೇಷೆ ಹಾಕೊಟ್ರೆ. ಹಾಗೇನೇನೆ ಕೆಲವೊಬ್ರು ಕಷ್ಟಪಡ್ತಾ ಇದ್ದಾರೆ, ಸಕ್ಸಸ್ ಆಗ್ತಾ ಇಲ್ಲ ಅಂತ ಸ್ಥಿತಿಯಲ್ಲಿ ನಿಮ್ಗೆ ರಿಕ್ರೂಟ್ಮೆಂಟ್ ಮಾಡಿದವ್ರ ಜೊತೆ ಆಗ್ಲಿ ಮಾತಾಡೋದಾಗ್ಲಿ, ಯಾಕಂದ್ರೆ ಅವ್ರಿಗೆ ಮಾತ್ರ ನಿಮ್ಮಲ್ಲಿ ಏನು ನಿಮ್ಮನ್ನ ಬೆಳೆಸ್ಬೇಕು ಅನ್ನೋದು ಜವಾಬ್ದಾರಿ ಇರುತ್ತೆ, ಅವರು ಪ್ರತ್ಯಕ್ಷವಾಗಿ ಅದಕ್ಕೆ ಜವಾಬ್ದಾರಿನೂ ಇರುತ್ತೆ. ಅದನ್ನ ಬಿಟ್ಬಿಟ್ಟು ನೀವು ಬೇರೆ ಯಾರ ಹತ್ರ ಸಂಬಂಧ ಇರ್ಲಾರ್ದು ಅಂತ ಹೇಳಿದ್ರೆ ಇಬ್ರು ಸೇರಿ ಬಾವಿಗೆ ಬೀಳ್ತೀರಾ ಅಂತ ನನಗನ್ಸುತ್ತೆ. ಹಾಗೆ ಮತ್ತೆ ಯಾವ ರೀತಿ ನಾವು ನಾಲೆಜ್ ಮಾತ್ರ ಅಲ್ಲದೆ ಆ ನಾಲೆಜ್ ಅನ್ನ ಸ್ಕಿಲ್ಗೆ ಕನ್ವರ್ಟ್ ಮಾಡ್ಬಿಟ್ಟು ಅದನ್ನು ನಾವು ಪ್ರತಿನಿತ್ಯ ಉಪಯೋಗ ಮಾಡ್ಕೋಬೇಕು. ಹಾಗೂ ಫ್ಯಾಮಿಲಿ ಅವರು ಒಟ್ಟಿಗೆ ಇದ್ದಾಗ ಹೋದ್ರೆ ಕೆಲಸ ಚೆನ್ನಾಗಾಗುತ್ತೆ, ರಿಸಲ್ಟ್ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರೆ, ಇವತ್ತು ಇನ್ಯಾರಾದ್ರೂ ಇನ್ನೇನಾದ್ರೂ ಪ್ರಶ್ನೆ ಇದೆಯಾ ನೋಡೋಣ. ಯಾವ್ದಾದ್ರು ಚಾಟ್ ಬಾಕ್ಸ್ ಅಲ್ಲಿ ಏನಾದ್ರು ಪ್ರಶ್ನೆ ಇದ್ರೆ ದಯವಿಟ್ಟು ಕೇಳಿ, ನಿಮ್ದೇನಾದ್ರೂ ಸ್ಪೆಷಲ್ ಪ್ರಶ್ನೆ ಇದ್ರೆ ಕೇಳಿ. ಓಕೆ, ಒಟ್ಟಾರೆ ಇವತ್ತು ಗುರುರಾಜ್ ಸರ್ ವೆರಿ ಗುಡ್ ಮೋಟಿವೇಶನಲ್ ಲೀಡರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅರುಣಾಚಲ ಶಾಸ್ತ್ರಿ ಅವರು ಹೇಳ್ತಾ ಇದ್ದಾರೆ, ವಂಡರ್ಫುಲ್ ಡಿಸ್ಕಷನ್, ಥ್ಯಾಂಕ್ ಯು ಸೋ ಮಚ್ ಸರ್. ವೆರಿ ಗುಡ್, ವೆರಿ ಗುಡ್, ವೆರಿ ಇಂಪಾರ್ಟೆಂಟ್ ಯು ಶೇರ್ ಟುಡೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಹೌ ಟು ಹ್ಯಾಂಡಲ್ ಅಬ್ಜೆಕ್ಷನ್. ಓಕೆ, ಪೋದ್ದಾರ್ ಅವರೇ ನಿಮ್ಮ ಒಂದು ನಂಬರ್ ಹಾಕಿರಿ, ನಿಮ್ಮ ಹತ್ರ ಆಮೇಲೆ ಮಾತಾಡೋಣ. ಪೋದ್ದಾರ್ ಅಂದ್ರೆ ಎಲ್ಲಿಯವ್ರು ನೀವು, ನಿಮ್ಮ ರೋಲ್ ಏನು, ನಿಮ್ಮ ಫೋನ್ ನಂಬರ್ 3 ಹಾಕ್ಬಿಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು. ಮತ್ತೇನಾದ್ರೂ ಪ್ರಶ್ನೆ ಇದೆಯಾ? ಇಲ್ವಾ? ಸರಿ. ಸೊ ಹಂಗಂದ್ರೆ ಇವತ್ತಿನ ಕಾರ್ಯಕ್ರಮ ನಮ್ಮ ಗುರುರಾಜ್ ಸರ್ ಚೆನ್ನಾಗಿ ಮಾಡ್ಕೊಂಡು ನಡೆಸ್ಕೊಟ್ಟಿದ್ದಾರೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತ ಹುಗಾರ್ ಅವ್ರು ಬಂದರು. ಓಕೆ, ಸೊ ಹಂಗಾಗಿ ಇವತ್ತಿನ ದಿವಸ ಬಂದಿರುವಂತಹ ಎಲ್ಲ ಅಭಿವೃದ್ಧಿ ಅಧಿಕಾರಿಗಳಾಗಿರ್ಬೋದು ಅಥವಾ ಏಜೆಂಟ್ ಆಗಿರ್ಬೋದು, ಎಲ್ಲರಿಗೂ ಸಹಿತ ಇವತ್ತು ಕಾರ್ಯಕ್ರಮ ಬಂದಿದ್ದಕ್ಕೆ ಸಾಕಷ್ಟು ನೋಟ್ಸ್ ಮಾಡಿದ್ದಾರೆ ಅನ್ಕೊಂಡಿದ್ದೀನಿ. ಆ ನೋಟ್ಸ್ಗಳೆಲ್ಲ
ರೊಕ್ಕ ನೋಟ್ ಕನ್ವರ್ಟ್ ಮಾಡ್ಲಿಕ್ಕೆ ಆಗುತ್ತಂತ ಅನ್ಕೊಂಡಿದೀನಿ. ಹಾಗಾದ್ರಿಂದ ಇದನ್ನು ಮಾಡ್ಲಿಕ್ಕೆ ನೀವೆಲ್ಲ ಪ್ರತಿ ವಾರ ಬರ್ತಾ ಇದ್ದೀರಾ, ಇದನ್ನು ಉಪಯೋಗ ಮಾಡ್ಕೋತಾ ಇದ್ದೀರಾ. ಆ ಉಪಯೋಗ ಆಗಿದ್ದನ್ನು ನಮ್ಗೆ ಹಂಚ್ಕೊಳ್ಳಿ. ಅದ್ ಏನಾಗ್ತಾ ಇದೆ. ಮತ್ತೊಂದೇನ್ ಗೊತ್ತಾ ಗುರುರಾಜ್ ಸರ್, ಈ ಕಾರ್ಯಕ್ರಮ ಮುಗಿಯುತ್ತಲ್ಲ, ನಿಮ್ಗೊಂದು 5 ಫೋನ್ ಬರುತ್ತೆ. ಚಲೋ ಇತ್ತು ಹಂಗಿತ್ತು, ನಮ್ಗೇನ್ ಖಬರ ಇರಂಗಿಲ್ಲ. ಆಮೇಲೆ ನಮ್ ಫೋನ್ ನಂಬರ್ ಶೇರ್ ಮಾಡಿದಾರೆ ನೀವು ಯಾರಿಗಾದ್ರು? ಅಲ್ಲ ನಾನೇನ್ ಮಾಡಿಲ್ಲ, ಅಂದ್ರೆ ನಿಮ್ಮವರೇ ಡೆವಲಪ್ಮೆಂಟ್ ಆಫೀಸರ್ ಅವ್ರಿಗೆ ಫೋನ್ ಮಾಡ್ತಿರ್ತಾನೆ. ಹಂಗಾಗಿ ದಯವಿಟ್ಟು ನಮಗೂ ಹೇಳಿ ಏನ್ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಎರಡನ್ನೂ ಹೇಳುವಂತೆ. ಯಾಕಂದ್ರೆ ಈ ಚಾಟ್ ಬಾಕ್ಸ್ ಇಲ್ಲಿ ನಾವು ಗುರುರಾಜ್ ಸರ್ ಹತ್ರ ಮಾತಾಡ್ತಿರ್ಬೇಕಾದ್ರೆ ಚಾಟ್ ಬಾಕ್ಸ್ ಅಲ್ಲಿ ಓದಕ್ಕಾಗಲ್ಲ, ಆಮೇಲೆ ಮುಗ್ದೆ ಹೋಗಿರುತ್ತೆ. ಅದರಿಂದ ದಯವಿಟ್ಟು ಆ ಫೋನ್ ನಂಬರ್ಗಳೇ ಇದಾವೆ, ಅಲ್ಲಿ ಮೆಸೇಜ್ ಹಾಕಿ ಏನು ಉಪಯೋಗ ಆಯ್ತು, ಏನು ನಿಮ್ಮಲ್ಲಿ ಬೆಳವಣಿಗೆ ಆಯ್ತು, ಅಥವಾ ನಾವು ಹೇಳಿದ್ ಏನು ಉಪಯೋಗ ಆಗಿಲ್ಲ, ಓಕೆ ಫೋನ್ ನಂಬರ್ ಕೊಡ್ಬಹುದಾ ಅಂತ ಕೇಳ್ತಾ ಇದ್ದಾರೆ. ಕೊಡ್ಬಹುದಾ ಗುರುರಾಜ್ ಸರ್? ಸರ್ ನಿಮ್ಮ ಫೋನ್ ನಂಬರ್ ಕೊಡ್ಬಹುದಾ ಅಂತ ಕೇಳ್ತಾ ಇದ್ದಾರೆ. ಕೊಡಿ ಸರ್, ಪರವಾಗಿಲ್ಲ. ಹಾ ಹೇಳ್ರಿ ಸರ್, ಬರಿತೀನಿ. 9986 9986 2536 2536 71. 71. ಓಕೆ 299 ಯಾರು ಬರ್ತಿದ್ದು? 9986253671 ಅಲ್ಲ? ಎಸ್ ಸರ್, ಕರೆಕ್ಟ್. ಎಸ್ ಸರ್, ಗುರುರಾಜ್ ಸರ್. ಅಂದಂಗೆ ಕಸ್ಟಮರ್ ಮುಂದೆ ಕೂತು ನಾ ಕಸ್ಟಮರ್ ಬಳಿ ಕೂತೀನ್ರಿ ಒಂದ್ ಸ್ವಲ್ಪ ಮಾತಾಡ್ರಿ ಅಂತ ಫೋನ್ ಕೊಡಕ್ ಹೋಗ್ಬೇಡ್ರ ಮತ್ತೆ. ಹಂಗೆಲ್ಲ ಮಾಡ್ಬೇಡ್ರಿ, ಆ ತರದ್ದೆಲ್ಲ ಮಾಡ್ಬೇಡ್ರಿ. ಎಲ್ಲ ಶಾರ್ಟ್ ಕಟ್ ಮಂದಿ ಕೆಲವರು, ಶಾರ್ಟ್ ಕಟ್ ಮಂದಿ ಅಲ್ಲಿ ಕೂತ್ಕೊಂಡು ನೀವು ಮಾಡ್ಬೇಡ್ರಿ. ನಾವ್ ಯಾವ್ದೋ ಕೆಲಸದಲ್ಲಿ ಎಲ್ಲೋ ಇದ್ದಾಗ ನಿಮ್ಗೆ ರೆಸ್ಪಾಂಡ್ ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಇನ್ನೊಂದು ಕೂಡ ಇದೇ ಪ್ಲಾಟ್ಫಾರ್ಮ್ ಅಲ್ಲಿ ಕೇಳ್ತಾ ಇದ್ದೀರಿ ಅಂದಾಗ ನೀವು ಫೋನ್ ಮಾಡಿದಾಗ ಅಥವಾ ನೀವು ಚಾಟ್ ಮಾಡಿದಾಗ ಇಮಿಡಿಯೇಟ್ಲಿ ನಮ್ಗೆ ರೆಸ್ಪಾಂಡ್ ಕೂಡ ಮಾಡಲಿಕ್ಕೆ ಆಗದೆ ಇರ್ಬೋದು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಕಂಪಲ್ಸರಿ ನಿಮ್ಗೆ ಕಾಲ್ ಬ್ಯಾಕ್ ನಂದು ಬಂದೇ ಬರ್ತದೆ. ಅದೊಂದೊಂದು ಹ್ಯಾಬಿಟ್ ಇದೆ, ನೀವು ಕೂಡ ಹಾಕೊಳ್ಳಿ. ಅವತ್ತಿನ ಸಂಜೆ ನೈಟ್ ನಾನು ಮಲಗೋಕ್ಕೂ ಮುಂಚೆ ಅವತ್ತಿನ ಯಾವ ಕಾಲು ಅನ್ಅಟೆಂಡೆಡ್ ಉಳಿಯಲ್ಲ. ಲೇಟ್ ಆಗಿ ಯಾಕಾಗಲ್ಲ ಒಂದು ಕಾಲ್ ಬ್ಯಾಕ್ ಒಂದು ಮೆಸೇಜ್ ಮೂಲಕನೂ ವಾಪಸ್ ನಾನು ರಿಪ್ಲೈ ಮಾಡ್ತೀನಿ. ನೀವು ನಿಮ್ಮ ಪ್ರೊಫೆಷನ್ ಅಲ್ಲಿ ಅದನ್ನ ರೂಢಿ ಮಾಡ್ಕೊಳ್ಳಿ. ಓಕೆನಾ? ಎಲ್ರಿಗೂ ಒಳ್ಳೇದಾಗ್ಲಿ. ಎಸ್ಪೆಷಲಿ ಸತೀಶ್ ಪ್ರಭು ಸರ್ ಅವರು ಇಷ್ಟೊಂದು ಜನ ಎಲ್ಲರಿಗೂ ಒಂದು ಒಳ್ಳೆ ಮಾಹಿತಿ ಕೊಟ್ಟು, ಒಳ್ಳೆ ಟ್ರೈನಿಂಗ್ ಕೊಟ್ಟು ನಿಮ್ಮ ಭವಿಷ್ಯ ಉಜ್ವಲ ಆಗೋದ್ರಲ್ಲಿ ಅವ್ರದ್ದು ಒಂದು ಅಳಿಲ್ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದು ಸಾಕಷ್ಟು ಜನಕ್ಕೆ ಇವತ್ತಿನ ದಿನ ಸರ್, ಮೊದಲೆಲ್ಲ ಅನ್ನದಾನ, ಮಹಾದಾನ, ವಿದ್ಯಾದಾನ, ಮಹಾದಾನ ಹೇಳ್ತಾ ಇದ್ರಲ್ಲ, ಈಗಿನ ಟೈಮ್ ಅಲ್ಲಿ ಏನಿದೆಯಲ್ಲ ಸ್ಫೂರ್ತಿದಾನ, ಮಹಾದಾನ ಅಂತ ಹೇಳೋದು ಬಂದಿದೆ ನಮ್ಗೆ. ಇನ್ನೊಬ್ಬರಿಗೆ ತನ್ನ ಬಾಳಲ್ಲಿ ತಾನು ಸಕ್ಸಸ್ ಆಗೋದಕ್ಕೆ ಸ್ಫೂರ್ತಿ ಕೊಡೋದಿದೆಯಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡದು. ಯಾಕಂದ್ರೆ ಏನು ಪ್ರತಿಫಲಾಪೇಕ್ಷೆ ಇಲ್ಲದೆ ಆಗ್ತಾ ಇರ್ತಕ್ಕಂಥದ್ದು ಅದೊಂದು ಕೆಲಸ. ಸ್ಫೂರ್ತಿ ಕೊಡೋದು ಅಂದ್ರೆ ಓಪನ್ ಹಾರ್ಟೆಡ್ಲಿ ಆ ಮನುಷ್ಯ ಒಂದೇನೋ ಗೈಡ್ ಮಾಡೋದು, ಮೋಟಿವೇಟ್ ಮಾಡೋದು ಇರ್ತದಲ್ಲ, ಅದು ಎಲ್ಲರ ಮನಸ್ಸಲ್ಲಿ ಬರೋದಿಲ್ಲ. ಇನ್ನೊಬ್ರು ಬೆಳೀಲಿ ಅನ್ನೋದು ಸ್ವಚ್ಛ ನಿಷ್ಕಲ್ಮಶ ಭಾವದಿಂದ ಎಷ್ಟು ಜನ ಹೇಳ್ತಾರಲ್ಲ, ಅವ್ರ ಸಂಖ್ಯೆ ಬಹಳ ಕಮ್ಮಿ ಇದೆ ಸರ್. ಸೊ ಆ ರೀತಿ ಸಮಾಜ ಬೆಳೀತಾ ಹೋಗ್ಲಿ, ಒಬ್ಬರಿಗಿಂತ ಇನ್ನೊಬ್ರು ಬೆಳೆಸೋಣ, ಈ ಒಬ್ಬರಿಂದ ಇನ್ನೊಬ್ರಿಗೆ ಒಳ್ಳೇದಾಗೋಣ, ಒಳ್ಳೆ ರೀತಿಯ ಹೆಲ್ದಿ ಸಮಾಜನ ಕಟ್ಟೋಣ ಅಂತ ಹೇಳ್ತೀನಿ. ಮತ್ತೆ ಸತೀಶ್ ಪ್ರಭು ಸರ್ ಅವ್ರಿಗೆ ಇವತ್ತಿನ ದಿನ ನನಗೆ ನಿಮ್ಮ ನಡುವೆ ಇಂಟರಾಕ್ಟ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರೋದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮೆಲ್ಲ ರೆಸ್ಪಾನ್ಸಿಗೆ ಕೂಡ ಏನಾದ್ರು ಸಣ್ಣ ಪುಟ್ಟ ಮಾಹಿತಿ ಇತ್ತು ಅಂದ್ರೂ ಕಾಂಟ್ಯಾಕ್ಟ್ ಮಾಡಿ ಮಾತಾಡೋಣ. ಸತೀಶ್ ಸರ್, ಆಲ್ ದ ಬೆಸ್ಟ್ ಟು ಯು ಆಲ್ಸೋ. ಥ್ಯಾಂಕ್ ಯು. ಫೋನ್ ಮಾಡ್ಬೇಕಾದ್ರೆ ಮುಂಚೆ ಒಂದು ಮೆಸೇಜ್ ಹಾಕಿ, ನಿಮ್ಮ ಹೆಸರೇನು, ಯಾವ ಊರು, ಏನ್ ಪ್ರಶ್ನೆ ಅಂತ ಹಾಕಿರಿ. ಅವ್ರಿಗೆ ಅವಾಗ ರಿಸೀವ್ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಆಮೇಲೆ ಎಷ್ಟು ಗಂಟೆಗೆ ಫೋನ್ ಮಾಡ್ಲಿ ಅಂತೇಳಿ ಕೇಳಿ ತದನಂತರ ಮಾಡಿದ್ರೆ ಒಳ್ಳೇದು. ಓಕೆ, ವಿತ್ ದಿಸ್ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಹೆಜ್ಜೆ ಇವತ್ತು ಕ್ಲೋಸ್ ಮಾಡ್ತಾ ಇದೀವಿ. ಮುಂದಿನ ವಾರ ಇನ್ನೊಬ್ಬರು ಸ್ಪೀಕರ್ನ ಕರೆಯೋಣ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರ್ತಕ್ಕಂಥ ಎಲ್ಲ ಪ್ರತಿನಿಧಿ ವರ್ಗದವರಿಗೂ ಮತ್ತು ಡೆವಲಪ್ಮೆಂಟ್ ಆಫೀಸರ್ಗೂ ಎಲ್ಲರಿಗೂ ಅನುಕೂಲ ಆಗಿದೆ, ಉಪಯೋಗ ಆಗಿದೆ. ಇದರಿಂದ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗ್ಲಿಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ಆಡೋಣ. ಥ್ಯಾಂಕ್ ಯು ಸೋ ಮಚ್ ಗುರುರಾಜ್ ಸರ್, ರಿಯಲಿ ಅಪ್ರಿಶಿಯೇಟ್. ಗುರುಪ್ರಸಾದ್ ಅವರಿಗೂ ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ನಿಮಗೂ ಕೂಡ, ಮತ್ತೆ ಗುರುಪ್ರಸಾದ್ ಕೂಡ, ಮತ್ತೆ ಎಲ್ಲ ಪಾರ್ಟಿಸಿಪೆಂಟ್ಸ್ ಕೂಡ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ರಿಯಲಿ ಅಪ್ರಿಶಿಯೇಟ್. ಕ್ಲೋಸ್ ಮಾಡ್ತಾ ಇದ್ದೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು.